ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ತುಲಾರಾಶಿಗೆ ಏಪ್ರಿಲ್ ತಿಂಗಳು ಅನೇಕ ರೀತಿಯ ಶುಭದಾಯಕವನ್ನು ಲಾಭದಾಯಕವೂ ಆಗಿರುತ್ತೆ. ರವಿ ಪುತ್ರರಿಂದ ಸುಖ ಸಮೃದ್ಧಿ, ಸಕಲ ಇಷ್ಟಾರ್ಥ ಸಿದ್ಧಿ ಎಂಬಂಥ ವಾಕ್ಯ ಬಂದಿದೆ. ಅಂದರೆ ಅಲ್ಲಿ ಸೂರ್ಯ ಭಗವಂತರ ವಿಶೇಷವಾದ ಆಶೀರ್ವಾದ ನಿಮಗೆ ತಿಂಗಳ ಆರಂಭದಿಂದ 13ರವರೆಗೂ ಸಿಗಲಿದೆ. ಅದೇ ರೀತಿ ಅಪರೂಪಕ್ಕೆ ಸಿಗುವಂಥ ಒಂದು ಶನಿ ಮಹಾರಾಜರ ಒಂದು ಅನುಗ್ರಹ, ಅಂದರೆ 30 ವರ್ಷಗಳಿಗೊಮ್ಮೆ ಒಂದು ರಾಶಿಚಕ್ರವನ್ನು ಪೂರ್ಣ ಮಾಡುವಂಥ ಶನಿ ಮಹಾರಾಜರು ಆ 30 ರಾಶಿಚಕ್ರದಲ್ಲಿ ಕೇವಲ 3 ಬಾರಿ ಅಷ್ಟೇ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅತ್ಯಪರೂಪವಾದ ವಿಶೇಷವಾದ ಫಲಗಳನ್ನು ಅಲ್ಲಿ ತುಲಾರಾಶಿಯವರು ಈಗ ಶನಿ ಮಹಾರಾಜರನ್ನು ಸಹ ಪಡೀತಾ ಇದ್ದಾರೆ. ಇನ್ನು ಮುಂದಿನ 2 ವರ್ಷಗಳವರೆಗೆ ನಿಮಗೆ ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ಇರುವಂಥದ್ದು. ಹಾಗಾಗಿ ರವಿ ಪುತ್ರರಿಂದ ಸುಖ ಸಮೃದ್ಧಿ, ಸಕಲ ಇಷ್ಟಾರ್ಥ ಸಿದ್ಧಿಯಾಗುವಂಥ ಅವಕಾಶ ಈ ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಬರಲಿದೆ. ವಿಶೇಷವಾಗಿ ನಿಮಗೆ ಯಾವುದಾದ್ರು ಭೂಮಿ ಸಂಬಂಧಿತವಾದ ಕೆಲಸ ಕಾರ್ಯಗಳು ಅಥವಾ ಆಸ್ತಿ ಸಂಬಂಧಿತವಾದ ವಿವಾದಗಳು ಅವೆಲ್ಲ ಪರಿಹಾರ ಆಗ್ಬೋದು. ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿ, ಭೂಮಿಯ ಇದರ ವಿಭಾಗಗಳೆಲ್ಲ ಸಿಗುವಂಥದ್ದು, ಅಥವಾ ದೀರ್ಘಕಾಲದಿಂದ ಪೆಂಡಿಂಗ್ ಏನಾದ್ರು ವಿವಾದಗಳಿಗೆ ಪರಿಹಾರ ಆಗುವಂಥದ್ದು, ಇದ್ದಂಥ ಕೇಸುಗಳು ಅವೆಲ್ಲ ಈಗ ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದು. ಈ ರೀತಿ ಅನೇಕ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾಗಿ ಶುಭ ಫಲಗಳು ಸಿಗುವಂಥದ್ದಿರುತ್ತೆ. ಇನ್ನು ಮಾಡುವಂಥ ವ್ಯಾಪಾರ ವೃತ್ತಿ ಉದ್ಯಮಶೀಲರಿಗೆ ಸಹ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ, ಹೆಚ್ಚಿನ ಲಾಭ ಬರುತ್ತೆ. ಕೃಷಿ ಚಟುವಟಿಕೆ ಮಾಡುವ ಕೃಷಿಯಲ್ಲಿ ಸಹ ಉತ್ತಮವಾದ ಒಂದು ಹೆಚ್ಚಿನ ಲಾಭಗಳು ಬರುವಂಥದ್ದು. ಇನ್ನದರದೇ ಬೇರೆ ರೀತಿ ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ವಿಭಾಗದಲ್ಲಿ ಸಹ ಉತ್ತಮ ಫಲ ಇದೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ದಿನೇ ಅಲ್ಲಿ ಅಭಿವೃದ್ಧಿ ಆಗುವಂಥ ಅವಕಾಶ, ಹೊಸ ಬಿಸ್ನೆಸ್ಗಳು ಸೆಟ್ ಆಗುವಂಥದ್ದು. ಅದೇ ರೀತಿ ಬಂಧು ಮಿತ್ರರಿಂದ ನಿಮಗೆ ಸಹಾಯ ಅವಕಾಶಗಳೆಲ್ಲ ಸಿಗಲಿವೆ. ಇನ್ನು ಯುವಕರು, ವಿದ್ಯಾರ್ಥಿಗಳು ಅವರಿಗೂ ಹಾಗೆ ಅವರ ಒಂದು ದೀರ್ಘಕಾಲದ ಕೋರಿಕೆಗಳು, ಬೇಡಿಕೆಗಳು ಏಪ್ರಿಲ್ ತಿಂಗಳಲ್ಲಿ ಈಡೇರಲಿವೆ. ವಿಶೇಷವಾಗಿ ಏನಾದ್ರು ಸ್ಟಾರ್ಟಪ್ಗಳನ್ನು ಮಾಡಬೇಕು, ಇಂಡಸ್ಟ್ರಿಗೆ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅನ್ನೋದು ಓಡಾಡ್ತಾ ಇರುವಂಥ ತುಲಾರಾಶಿಯರಿಗೆ ಈಗ ಏಪ್ರಿಲ್ ತಿಂಗಳಲ್ಲಿ ಅಂಥ ಒಂದು ಸದಾವಕಾಶ ಸಿಗುತ್ತೆ. ಹಣಕಾಸಿನ ಸಹಾಯ ಅಥವಾ ಪಾರ್ಟ್ನರ್ಗಳು ಸಿಗುವಂಥದ್ದು, ಅಥವಾ ಉತ್ತಮವಾದ ಒಂದು ಸ್ಥಳ ಅವಕಾಶ, ಲೊಕೇಶನ್ಗಳೆಲ್ಲ ಚೆನ್ನಾಗಿ ಸಿಗುವಂಥದ್ದು. ಈ ರೀತಿ ನೀವು ಏನೇನೋ ಒಂದು ಫೋಕಸ್ ಮಾಡ್ತೀರಾ, ಅದನ್ನು ಏನೇನು ಪ್ರಯತ್ನ ಮಾಡ್ತೀರಾ ಅದು ಈಗ ಬೇಗನೆ ಆಗಲಿವೆ. ಹಿಂದೆ ಎಲ್ಲ ವಿಳಂಬಗಳು, ವಿಘ್ನಗಳು ಆಗಿದ್ದವು. ಯಾವಾಗ ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹ, ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳ ಸಿಗ್ತಾ ಇದೆ, ಅಲ್ಲಿ ಅದಕ್ಕೆಲ್ಲ ಬೇಗನೆ ಚಾಲನೆ ಸಿಗುತ್ತೆ. ಅಲ್ಲದೆ ಈ ವ್ಯಾಪಾರ ವೃತ್ತಿ ಉದ್ಯೋಗ ಮುಂತಾದವುಗಳೆಲ್ಲ ಒಂದು ಪ್ರೇರಕನಾದಂಥ ಬುಧ ಗ್ರಹದ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಈ ತಿಂಗಳು ಪೂರ್ತಿ ಇರಲಿದೆ. ಬುಧ ನಿಮಗೆ ತಿಂಗಳು ಪೂರ್ತಿಯಾಗಿ ಅನುಗ್ರಹದಾಯಕನಾಗಿದ್ದಾನೆ. ಹಾಗಾಗಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಬಹಳಷ್ಟು ಪ್ರಗತಿ ಬರುತ್ತೆ. ವಿಶೇಷವಾಗಿ ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸು, ರಿಟೈಲು ಅಥವಾ ಇನ್ನೇನಾದ್ರು ದಿನಸಿ ವ್ಯಾಪಾರಗಳಿರ್ಬೋದು, ಫ್ಯಾನ್ಸಿ ಅದರ ಬಟ್ಟೆ ಬರಗಳದಿರ್ಬೋದು, ಸ್ಟೇಷನರಿಗಳು, ಈ ರೀತಿ ಅನೇಕ ರೀತಿಯ ಒಂದು ವ್ಯಾಪಾರಗಳನ್ನು ನಡೆಸುವವರಿಗೆ, ಉದ್ಯಮಗಳನ್ನು ನಡೆಸುವವರಿಗೆ ಲಾಭದಾಯಕವು, ಆಶಾದಾಯಕವಾಗಿರೋ ತಿಂಗಳಾಗಿರುತ್ತೆ ಏಪ್ರಿಲು ತುಲಾರಾಶಿಯವರಿಗೆ. ಇನ್ನು ದೀರ್ಘಕಾಲದಿಂದ ನಿಮ್ಮ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ನಿಮಗೆ ಬರುವುದಾಗಲಿ ಅಥವಾ ನೀವು ಮಾಡಿದಂಥ ಸಾಲಗಳನ್ನು ಈಗ ತೀರಿಸುವಂಥ ಅವಕಾಶ ಸಹ ಈಗ ಬರಲಿದೆ. ಅನೇಕ ರೀತಿಯ ಶುಭಫಲಗಳನ್ನು ಈ ತುಲಾರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ವಿಶೇಷವಾಗಿ ಅಲ್ಲಿ ನಿಮಗೆ ಈ ತಿಂಗಳಲ್ಲಿ ಸೂರ್ಯ ಅನುಗ್ರಹ ಆರಂಭದಲ್ಲಿರುವಂಥದ್ದು, ಅದೇ ರೀತಿ ಅಲ್ಲಿ ರಾಹುವಿನ ಬೆಂಬಲ ಇರುವಂಥದ್ದು, ಬುಧನ ಅವಕಾಶಗಳು ಚೆನ್ನಾಗಿರುವಂಥದ್ದು, ಶುಕ್ರನು ತಕ್ಕ ಮಟ್ಟಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಪೂರಕವಾಗಿ ಬರುವಂಥದ್ದು, ಇವೆಲ್ಲವೂ ಅನೇಕ ರೀತಿಯ ನಿಮಗೆ ಲಾಭಗಳಿಗೆ, ಆದಾಯಗಳಿಗೆ ಕಾರಣ ಆಗ್ಬೋದಾಗಿದೆ. ಇವೆಲ್ಲವನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ನೀವು ಎದುರಿಸಬೇಕಾಗುತ್ತೆ. ಉದಾಹರಣೆಗೆ ಅಲ್ಲಿ ಕುಜನ್ ನಿಮಗೆ ಪೂರಕವಾಗಿದ್ದಿಲ್ಲ, ಗುರುವಿನ ಬಲ ನಿಮಗೆ ಈಗ ಏಪ್ರಿಲ್ ತಿಂಗಳಲ್ಲಿ ಇರೋದಿಲ್ಲ, ಕೇತು ನಿಮಗೆ ವಿರುದ್ಧವಾಗಿರ್ತಾನೆ. ಅಲ್ಲದೆ ರವಿಯ ಅನುಗ್ರಹ ಕೇವಲ 13ರವರೆಗೆ ಅಷ್ಟೇ ಇರುವಂಥದ್ದು, 14ರಿಂದ ನಿಮಗೆ ರವಿಯ ಅನುಗ್ರಹ ಸಹ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಸಹ ನೀವು ಏಪ್ರಿಲ್ ತಿಂಗಳಲ್ಲಿ ಎದುರಿಸಬೇಕಾಗುತ್ತೆ. ಆ ಒಂದು ವೈರುಧ್ಯದಿಂದ ಕೆಲವೊಮ್ಮೆ ಮಾತಿನ ಚಕಮಕಿ, ಗಂಡ ಹೆಂಡತಿರ ಮಧ್ಯೆ ಕಲಹಗಳು ಬರುವಂಥದ್ದು, ಮಕ್ಕಳಿಂದ ವಿರೋಧಗಳು ಆಗುವಂಥದ್ದು, ಮಕ್ಕಳು ನಿಮ್ಮನ್ನು ವಿರೋಧಿಸುವಂಥದ್ದು, ಕೆಲವೊಮ್ಮೆ ಗುಪ್ತ ಶತ್ರುಗಳ ಕಾಟ. ಕೇತು ನಿಮಗೆ ವೈರುಧ್ಯವಾಗಿರೋ ಕಾರಣ ಅಲ್ಲಿ ನಷ್ಟದಲ್ಲಿರುವಂಥ ಕೇತು ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳು ನಿಮಗೆ ನಷ್ಟಗಳು ಆಗುವಂಥದ್ದು, ಅಥವಾ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳು ಅಂದರೆ ಕಾಂಪಿಟೇಟರ್ಸ್ಗಳಿಂದ ನಿಮಗೇನಾದ್ರು ಲಾಸ್ಗಳು ಆಗುವಂಥದ್ದು, ಕಾಂಪಿಟೇಟರ್ಸ್ಗಳು ನಿಮಗೇನಾದ್ರು ಅಡೆತಡೆಗಳು ಮಾಡುವಂಥದ್ದು ಇತ್ಯಾದಿಗಳು ನಡೀಬೋದು. ಹಾಗಾಗಿ ಇಂಥ ಒಂದು ವೈರುಧ್ಯಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ ಖಂಡಿತ ಬೇಕು. ಯಾವುದೇ ರಾಶಿಗೂ ಎಲ್ಲ ಕಾಲದಲ್ಲೂ 100ಕ್ಕೆ 100 ಉತ್ತಮ ಫಲಿತಾಂಶ ಬರುವಂಥ ಸಾಧ್ಯತೆಗಳು ಕಡಿಮೆ. ಕೆಲವೊಂದು ಈ ರೀತಿಯ ಗ್ರಹಗಳ ಗೋಚಾರ ಅಂದರೆ ಏರುಪೇರು ಇದ್ದೇ ಇರುತ್ತೆ. ಯಾವ ರೀತಿ ಹಗಲು ರಾತ್ರಿ, ಬೇವು ಬೆಲ್ಲ, ಸಿಹಿ ಕಹಿ ಅನ್ನೋದು ಜೀವನದ ಒಂದು ಭಾಗ ಆಗಿರುತ್ತೋ, ಇಂತಹ ಒಂದು ಕೆಲವೊಂದು ವೈರುಧ್ಯಗಳು ಸಹ ನಿಮಗೆ ಈ ತಿಂಗಳಲ್ಲಿ ಎದುರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದರ ಬಗ್ಗೆ ಸಹ ನಾವು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ತುಲಾರಾಶಿಯವರು. ಆದರೆ ಓವರಾಲ್ ಅಂದರೆ ಸಾಮಾನ್ಯವಾಗಿ ಸರಾಸರಿಯಾಗಿ ಗಮನಿಸಿದಾಗ
ಏಪ್ರಿಲ್ ತಿಂಗಳಲ್ಲಿ ಅನೇಕ ರೀತಿಯ ಶುಭ ಅವಕಾಶಗಳು, ಶುಭ ಸೂಚನೆಗಳು, ಶುಭ ವಾರ್ತೆಗಳು ಜೊತೆಗೆ ಅನೇಕ ರೀತಿಯ ಒಳ್ಳೆಯ ಲಾಭದಾಯಕ ಒಂದು ವಿಚಾರಗಳು ಏಪ್ರಿಲ್ ತಿಂಗಳಲ್ಲಿ ಖಂಡಿತ ತುಲಾರಾಶಿಯವರಿಗೆ ಆಗಲಿವೆ. ಇವೆಲ್ಲವೂ ಈ ಒಟ್ಟಾರೆ ಗ್ರಹಗಳ ಪರಿಣಾಮವನ್ನು ಗಮನಿಸ್ತಾ ಇದ್ದು, ಇನ್ನು ಚಂದ್ರನ ಕ್ಷಿಪ್ರ ಚಲನೆಗೆ ಅನುಗುಣವಾಗಿ 2 ದಿನಕ್ಕೆ ರಾಶಿಯನ್ನು ದಾಟುವಂತಹ ಚಂದ್ರನ ಫಲವು ಗೋಚಾರದಲ್ಲಿ ವಿಶೇಷವಾದ ಮಹತ್ವ ಪಡೆದಿದೆ. ನಿಮಗೆ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನಿಗೆ ಯಾವ ದಿನಾಂಕಗಳಲ್ಲಿ ಉತ್ತಮನಾಗಿದ್ದಾನೆ, ಯಾವ ದಿನಾಂಕಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಚಂದ್ರನ ವಿಚಾರವಾಗಿ ಗಮನಿಸೋಣ. ಏಪ್ರಿಲ್ 1ನೇ ತಾರೀಕು ನಿಮಗೆ ಉತ್ತಮವಾಗಿ ಚಂದ್ರನ ಬೆಂಬಲ ಇರುವಂಥ ದಿನ ಆಗಿರುತ್ತೆ. ಚಂದ್ರ ಅನುಗ್ರಹದಿಂದ ಲಾಭ ಸುಖಗಳು ಆಗುತ್ತವೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ ಅಥವಾ ಕೆಲವರಿಗೆ ಲಕ್ಸುರಿ ಐಟಮ್, ಭೋಗ ಸಾಮಗ್ರಿ ಮುಂತಾದವುಗಳನ್ನು ಖರೀದಿ ಮಾಡುವಂಥ ಅವಕಾಶಗಳು ಏಪ್ರಿಲ್ 1ರಂದು ಬರಲಿದೆ. 2, 3 ಅಷ್ಟೇನು ಉತ್ತಮ ಇಲ್ಲ. 2, 3, 4, 5ರಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರೋದಿಲ್ಲ. 2, 3, 4, 5ರಲ್ಲಿ ಮಾತಿನ ಚಕಮಕಿ, ಖರ್ಚುಗಳು ಹೆಚ್ಚಳ ಆಗುವಂಥದ್ದು, ದಾಂಪತ್ಯದಲ್ಲಿ ಕಲಹ, ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯ ಇತ್ಯಾದಿಗಳು ಅಹಿತಕರವಾದ ಘಟನೆಗಳಾಗ್ಬೋದು. ಇದೇ ರೀತಿ ಆರೋಗ್ಯ, ಹಣಕಾಸು, ನಡವಳಿಕೆ 3ರ ಬಗ್ಗೆ ಎಚ್ಚರಿಕೆ 2, 3, 4, 5ರಲ್ಲಿ ಬೇಕಾಗುತ್ತೆ. ಆ ಬಳಿಕ 6, 7, 8, 9 ನಿಮಗೆ ಉತ್ತಮವಾದಂಥ ಅವಕಾಶ. 4 ದಿನಗಳಲ್ಲಿ ವಿಶೇಷವಾಗಿ ಚಂದ್ರ ನಿಮಗೆ ಇಲ್ಲಿ ಕರ್ಮಸ್ಥಾನ, ಲಾಭಸ್ಥಾನದಿಂದ ವಿಶೇಷ ಲಾಭವನ್ನು, ಜಯವನ್ನು ಕೊಂಡಿದ್ದಾನೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಎಲ್ಲ ಚೆನ್ನಾಗಿ ಆಗುತ್ತೆ. ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡವರು ಅಥವಾ ಯಾವುದೇ ಕಾಲ ಮುನಿಸಿಕೊಂಡಂತಹ ಬಂಧು ಮಿತ್ರರು ಈಗ ನಿಮ್ಮವರು ಸಹವರ್ತಿಗಳಾಗ್ತಾರೆ, ನಿಮ್ಮ ಜೊತೆಗೆ ಸೇರ್ತಾರೆ. ಈ ರೀತಿ ಅನೇಕ ಆಶ್ಚರ್ಯಕರವಾದ ಪೌಢಸದೃಶದ ಬದಲಾವಣೆಗಳು, ಘಟನೆಗಳು 6, 7, 8, 9ರಂದು ಆಗಲಿವೆ. ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಲಿಕ್ಕೆ, ಭೇಟಿ ಮಾಡಲಿಕ್ಕೆ, ಆರಂಭ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಇರುತ್ತೆ 6, 7, 8, 9ರಲ್ಲಿ. 10, 11, 12 ಅಷ್ಟೇನು ಉತ್ತಮ ಇಲ್ಲ. ಅಲ್ಲಿ ನಿಮಗೆ ಮಾತಿನ ಚಕಮಕಿ, ಜಗಳಗಳು, ಕಲಹಗಳು ಆಗಲಿವೆ. ವ್ಯಾಪಾರ ವೃತ್ತಿಯಲ್ಲಿ ಸಹ ಅಡೆತಡೆಗಳು, ನಷ್ಟಗಳು ಆಗ್ಬೋದಾಗಿದೆ. ಜೊತೆಗೆ ಗುಪ್ತ ಶತ್ರುಗಳ ಕಾಟ ಸಹ ಕಾಡಬಹುದಾಗಿದೆ ಈ 10, 11, 12ರಲ್ಲಿ. ಆ ಬಳಿಕ 13, 14, 15 ನಿಮ್ಮ ಪಾಲಿಗೆ ಮತ್ತೆ ಉತ್ತಮ ದಿನ. ನಿಮ್ಮ ಜನ್ಮರಾಶಿಯಲ್ಲಿರುವಂತಹ ಚಂದ್ರನು ಲಾಭವನ್ನು, ಜಯವನ್ನು, ಆರೋಗ್ಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಉತ್ತಮ ದಾಂಪತ್ಯದ ಹೊಂದಾಣಿಕೆ, ಬಂಧು ಮಿತ್ರರು ಉತ್ತಮವಾದ ಬಾಂಧವ್ಯ, ಯಾವುದೇ ರೀತಿಯ ಈ ಹೊಸ ವಸ್ತುಗಳನ್ನು, ಯಂತ್ರ ವಾಹನಗಳನ್ನು ಕೊಳ್ಳುವಂಥ ಅವಕಾಶ ಸಹ ಬರ್ಬೋದಾಗಿದೆ. ಭೂಮಿ ವ್ಯವಹಾರದಲ್ಲಿ ಸಹ ಯಶಸ್ಸು ಇದೆ. 13, 14, 15 ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. 16, 17 ಅಷ್ಟೇನು ಉತ್ತಮ ಇಲ್ಲ. 16, 17ರಲ್ಲಿ ಆರೋಗ್ಯ ಸಮಸ್ಯೆ, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ತೊಂದರೆಗಳು ಬರ್ಬೋದು. ತಾಯಿಯ ಒಂದು ಕಡೆಯಿಂದ ನಿಮಗೇನಾದ್ರು ಅಡೆತಡೆಗಳು ಅಂದರೆ ತಾಯಿಯ ಜೊತೆಗೆ ಮನಸ್ಸಿನ ಒಂದು ವಾಗ್ವಾದಗಳು ಆಗ್ಬೋದಾಗಿದೆ. ಜೊತೆಗೆ ಈ ಬಂಧುಗಳಲ್ಲಿ ಸಹ ಏನಾದ್ರು ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಈ 16, 17ರಲ್ಲಿ. 18, 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19, 20ರಲ್ಲಿ ವಿಶೇಷವಾದ ನಿಮ್ಮ ಯಶಸ್ಸು, ಜಯ, ನೆಮ್ಮದಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ದೊಡ್ಡ ಮೊತ್ತದ ಹಣ ನಿಮಗೆ ಬರುವುದಾಗಲಿ, ನೀವು ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ಗೆ ಈಗ ಪ್ರತಿಫಲ ದೊಡ್ಡ ಮೊತ್ತದ ಲಾಭ ಬರುವುದಾಗಲಿ, ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಲಾಭಗಳು ಆಗಲಿವೆ. ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ, ಯುವಕರಿಗೆ ಅವರ ಅವಕಾಶಗಳು ತುಂಬ ಬಹಳ ಚೆನ್ನಾಗಿರುತ್ತೆ. ಇನ್ನು 21, 22 ಸಾಮಾನ್ಯ ದಿನದಂದು ಕಂಡು ಬರುತ್ತೆ. 21, 22ರಲ್ಲಿ ಮಾತಿನ ಚಕಮಕಿ, ಕಲಹ, ಬಂಧುಗಳಲ್ಲಿ ವಿರೋಧ ಇವೆಲ್ಲ ಆಗ್ಬೋದು. ಜೊತೆಗೆ ನಿಮ್ಮ ವಿರುದ್ಧವಾಗಿ ಕೆಲವರು ಸಂಚನ್ನು ಮಾಡಿ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳನ್ನು ಒದ್ದುವಂಥ ಸಾಧ್ಯತೆ ನಿಮ್ಮ ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಬರ್ಬೋದು 21, 22ರಲ್ಲಿ. 23, 24 ಅಷ್ಟೇ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಇಲ್ಲಿ ಮಾತಿನ ಚಕಮಕಿ, ವೈರತ್ವಗಳಾಗ್ತವೆ ಅಥವಾ ಕಿರಿಯ ಸಹೋದ್ಯೋಗಿಗಳಿಂದ ವಿರೋಧಗಳು ಆಗ್ಬೋದಾಗಿದೆ ಅಥವಾ ಜೂನಿಯರ್ಗಳಿಂದ ನಿಮಗೇನಾದ್ರು ಮಾತಿನ ಚಕಮಕಿ, ಜಗಳಗಳು, ಕಲಹಗಳು ಆಗ್ಬೋದಾಗಿದೆ. ಹಾಗೆ 23, 24ರಲ್ಲಿ ಇಂಥ ಒಂದು ಎಚ್ಚರಿಸಬೇಕು. ಅವಮಾನಕರ ಘಟನೆ ಆಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕಾಗುತ್ತೆ. 25, 26, 27, 28 ನಿರಂತರವಾಗಿ 4 ದಿನಗಳು. 25ರಿಂದ 28ರವರೆಗೆ 4 ದಿನಗಳು ನಿಮಗೆ ಜಯವನ್ನು, ಶುಭವನ್ನು, ಲಾಭವನ್ನು ಕೊಳ್ಳಿದೆ. 6, 7ರ ಸ್ಥಾನದಲ್ಲಿರುವಂಥ ಚಂದ್ರನಿಂದ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾವುದೇ ರೀತಿಯ ಮನೆಗೆ ಬೇಕಾದಂಥ ಒಂದು ಲಕ್ಸುರಿ ಐಟಮ್ಗಳನ್ನು ಅಥವಾ ಐಷಾರಾಮಿ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶ, ದೂರದ ಪ್ರಯಾಣದಲ್ಲಿ ನಿಮಗೆ ವಿಶೇಷವಾದ ವ್ಯಕ್ತಿಗಳ ಭೇಟಿಗೆ ಅವರಿಂದ ನಿಮಗೆ ಲಾಭಗಳು ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು 15, 25, 26, 27, 28ರಲ್ಲಿ ನಿರೀಕ್ಷೆ ಮಾಡ್ಬೋದು 4 ದಿನಗಳು. 29, 30 ಕೊನೆ 2 ದಿನಗಳು ಅಷ್ಟು ಉತ್ತಮ ಇಲ್ಲ. ಏಪ್ರಿಲ್ ತಿಂಗಳ ಕೊನೆ 2 ದಿನಗಳು ಮಾತಿನ ಚಕಮಕಿ, ಕಲಹ, ಭಿನ್ನಾಭಿಪ್ರಾಯಗಳಾಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು, ಇದ್ದಕ್ಕಿದ್ದಂತೆ ಸುಸ್ತಾಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳ ಆಸಕ್ತಿ ಕಡಿಮೆ ಆಗುವಂಥದ್ದು ಅಥವಾ ಯಾವುದೇ 3ನೇ ವ್ಯಕ್ತಿಗಳಿಂದ ನಿಮಗೇನಾದ್ರು ಒಂದು ಭಯದ ಒಂದು ವಾತಾವರಣ ಸಹ ನಿರ್ಮಾಣ ಆಗ್ಬೋದಾಗಿದೆ. ಹಾಗಾಗಿ 29, 30ರಲ್ಲಿ ಆರೋಗ್ಯ ವಿಚಾರ, ಮನಸ್ಸಿನ ವಿಚಾರ, ಅವೆಲ್ಲ ಭಾವನೆಗಳ ವಿಚಾರ ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಈ ತಿಂಗಳಲ್ಲಿ ಯಾವ ದಿನಗಳಲ್ಲಿ ಚಂದ್ರನು ವಿಶೇಷವಾಗಿ ಸಹಾಯಕ್ಕೆ ಬರ್ತಾನೆ, ಯಾವ ದಿನಗಳಲ್ಲಿ ಎಚ್ಚರಿಕೆ ಬೇಕು ಅನ್ನೋದನ್ನು ಗಮನಿಸಿದಾಯಿತು. ಸುಮಾರು 15 ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಬರ್ತಾ ಇರುತ್ತೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ವಿಶೇಷವಾಗಿ ಪ್ರಮುಖವಾದ 5 ಗ್ರಹಗಳ ಬೆಂಬಲ ಇರುವ ಕಾರಣ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1ನ್ನು ನೀವು ಏಪ್ರಿಲ್ 13ರವರೆಗೆ ಬಳಸ್ಕೊಳ್ಳಿ. ಸೂರ್ಯನ ಬೆಂಬಲದ ಕಾರಣ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನಿಗೆ ಸಂಕೇತ, ಜೊತೆಗೆ ಸಂಖ್ಯೆ 1 ಅನ್ನೋ ಸಹ ಸೂರ್ಯನ ಸಂಕೇತ. ಆ 2ನ್ನು ನೀವು 13ರವರೆಗೂ ಬಳಸ್ಕೋಬೋದಾಗಿದೆ. ಇನ್ನು ಉಳಿದ ಅವಧಿಯಲ್ಲಿ ನೀವು ನಿಮಗೆ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಮತ್ತು ನೀಲಿ ಬಣ್ಣ ಇವನ್ನು ತಿಂಗಳ ಪೂರ್ತಿ ಬಳಸ್ಬೋದು. ಗ್ರೇ, ಗ್ರೀನ್, ವೈಟ್ ಮತ್ತು ಬ್ಲೂ ಇವೆಲ್ಲವೂ ನಿಮಗೆ ಅಲ್ಲಿ ರಾಹು, ಬುಧ,
ಆಮೇಲೆ ಶುಕ್ರ, ಅದೇ ರೀತಿ ಅಲ್ಲಿ ಶನಿಯ ಮಹಾತ್ಮರ ವಿಶೇಷವಾದ ಅನುಗ್ರಹ ಇರೋ ಕಾರಣ ಇವೆಲ್ಲವನ್ನೂ ತಿಂಗಳು ಪೂರ್ತಿಯಾಗಿ ಬಳಸ್ಕೋಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಸಂಖ್ಯೆಗಳು ಬಳಸುವಂಥದ್ದು 4, 5, 6, 8 ಸಂಖ್ಯೆಗಳನ್ನು ಈ ತಿಂಗಳಲ್ಲಿ ಬಳಸ್ಬೋದಾಗಿದೆ. ಹಾಗಾಗಿ ನಿಮಗೆ ವಿಶೇಷವಾಗಿ ಅಲ್ಲಿ ಚತುರ್ಗ್ರಹಗಳ ವಿಶೇಷವಾದ ಬೆಂಬಲ ತಿಂಗಳು ಪೂರ್ತಿ ಇರಲಿದೆ. ಇನ್ನು ವಿರುದ್ಧವಾದ ಗ್ರಹಗಳು ಅಂತ ಹೇಳಿದ್ರೆ ರವಿ, ಕುಜ, ಗುರು, ಕೇತು ಮತ್ತು ಕೆಲವೊಮ್ಮೆ ಶುಕ್ರನು ಸಹ ಅಲ್ಲಿ ಷಷ್ಠದಲ್ಲಿರುವ ಕಾರಣ ಶತ್ರುಗಳಿಗೆ ಕಾರಣ ಆಗ್ಬೋದು, ಅದು ಗುಪ್ತ ಶತ್ರುಗಳಿಗೆಲ್ಲ ಕಾರಣ ಆಗ್ಬೋದು. ಹಾಗಾಗಿ ಆ ದೋಷ ನಿವಾರಣೆಗೆ ಏನು ಮಾಡಬೇಕಂದ್ರೆ ಗಣೇಶ, ಶಿವನ ಭಕ್ತಿ ಮಾಡುವಂಥದ್ದು, ಅಮೃತ, ಮಹಾಲಕ್ಷ್ಮಿ ತಾಯಿ ಭಕ್ತಿ ಮಾಡುವಂಥದ್ದು, ಅದು ಯಾವುದೇ ರೀತಿಯ ದೇವಿ ದೇವಸ್ಥಾನಗಳಿಗೆ ಶುಕ್ರವಾರದಂದು ಭೇಟಿ ನೀಡುವಂಥದ್ದು. ಅದೇ ರೀತಿ ಈ ಒಂದು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಅದು ನವಗ್ರಹಗಳ ದಾನಗಳನ್ನು ದಾನವಾಗಿ ಕೊಡುವಂಥದ್ದು ಮುಂತಾದ ಸರಳ ಉಪಾಯ ಭಕ್ತಿ ಮಾರ್ಗಗಳನ್ನು ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಅನೇಕ ರೀತಿಯ ಆಶಾದಾಯಕವಾದ ಒಂದು ಚಿಹ್ನೆಗಳು ಇವೆ, ಅನೇಕ ರೀತಿಯ ಇಷ್ಟಾರ್ಥಗಳು ನೆರವೇರಲಿವೆ. ಹಾಗಾಗಿ ಎಲ್ಲ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳು ಶುಭದಾಯಕವಾಗಲಿ. ಏಪ್ರಿಲ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾಗಿ ಉದ್ಯೋಗ, ಧನ, ಕನಕದ ವಿಚಾರವಾಗಿ ಲಾಭದಾಯಕವಾಗಿದೆ, ಶುಭಕರವಾಗಿದೆ. ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಹೆಚ್ಚಳ ಆಗ್ಬೋದು. ಹಾಗಾಗಿ ಉದ್ಯೋಗ, ಧನ ಎಲ್ಲ ಉತ್ತಮ. ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಮಧ್ಯಮ ಪರಿಣಾಮಗಳು ಬರುವಂಥ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಬಂದಿದೆ. ಅಲ್ಲಿ ಕೆಲವೊಂದು ಗ್ರಹಗಳು ವಿಶೇಷವಾಗಿ ಗುರು, ಶುಕ್ರರ ವಿಶೇಷವಾದ ಅನುಗ್ರಹ ಇರುತ್ತೆ ನಿಮಗೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ತುಂಬ ಲಾಭದಾಯಕವು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ ಇರುತ್ತೆ. ಗುರುಬಲದ ಕೊನೆಯ 1.5 ತಿಂಗಳು ಇರುವಂಥದ್ದು, ಅಂದರೆ ಮೇ 14ರ ಬಳಿಕ ನಿಮಗೆ ಗುರುಬಲ ನಿವಾರಣೆ ಆಗುತ್ತೆ. ಅಲ್ಲಿವರೆಗೆ ಗುರುಬಲ ಇರುವ ಕಾರಣ ಕೊನೆಯ 1.5 ತಿಂಗಳು ಗುರುಬಲ ಇರುವಂಥದ್ದು. ಜೊತೆಗೆ ಅಪರೂಪಕ್ಕೆ ಸಿಗುವಂಥ ಒಂದು ರವಿ ಅಥವಾ ಸೂರ್ಯನ ಒಂದು ಆಶೀರ್ವಾದ ನಿಮಗೆ ಈ ಏಪ್ರಿಲ್ 14ರಿಂದ ಸಿಗಲಿದೆ. ಯಾವಾಗ ಅವರು ಮೇಷ ರಾಶಿಯನ್ನು ಪ್ರವೇಶಿಸ್ತಾರೋ ಆ ಮೇಷ ಸಂಕ್ರಾಂತಿ ಅಂತ ನಿಮಗೆ ವಿಶೇಷವಾಗಿ ಸೂರ್ಯನ ಅನುಗ್ರಹ ಸಿಗುವಂಥದ್ದು ಇರುತ್ತೆ. ಹಾಗಾಗಿ ವಿಶೇಷವಾಗಿ ಆ ಸೂರ್ಯ, ಗುರು ಮತ್ತು ಶುಕ್ರರ ವಿಶೇಷವಾದ ಬೆಂಬಲ ಇರುವ ಕಾರಣ ಅನೇಕ ಇಷ್ಟಾರ್ಥಗಳು ಈಡೇರಲಿವೆ. ಸರ್ಕಾರದ ಕೆಲಸ, ಕೋರ್ಟು ಕಚೇರಿ ಕೆಲಸಗಳು ಏಪ್ರಿಲ್ ತಿಂಗಳಲ್ಲಿ ಬೇಗನೆ ಆಗ್ಬೋದಾಗಿದೆ. ಅಥವಾ ಆಸ್ತಿ, ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗೋದಾಗಲಿ, ಶುಭ ಕಾರ್ಯಗಳನ್ನು ನಿರೀಕ್ಷಿಸುವಂಥವ್ರು, ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡುವಂಥವ್ರು ಮದುವೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು. ಮನೆ, ಭೂಮಿ ಕೊಡುವಂಥ ಅವಕಾಶಗಳು ಒದಗಿ ಬರ್ಬೋದಾಗಿದೆ. ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗಿ ಎಲ್ಲವೂ ರಾಜಿ ಸೂತ್ರದ ಮೂಲಕ ಇತ್ಯರ್ಥ ಆಗುವಂಥದ್ದು. ಅದೇ ರೀತಿ ಬಂಧು ಬಾಂಧವರ ಬಾಂಧವ್ಯ ಎಲ್ಲ ವೃದ್ಧಿ ಆಗ್ಬೋದಾಗಿದೆ. ಇನ್ನು ವ್ಯಾಪಾರ, ಉದ್ಯಮ ಅಥವಾ ಕೃಷಿ ಚಟುವಟಿಕೆ ಇತ್ಯಾದಿ ಮಾಡೋರಿಗೆ ಅವರ ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಪ್ರಗತಿ, ಜೊತೆಗೆ ಲಾಭ, ಆದಾಯಗಳು ಬರ್ಬೋದಾಗಿದೆ. ಇನ್ನು ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಹಿಂದೆ ಆದಂಥ ವಿಳಂಬಗಳು ನಿವಾರಣೆಯಾಗಿ ಈಗ ಕ್ಷಿಪ್ರವಾಗಿ ಆ ಕೆಲಸಗಳು ಬೇಗನೆ ಆಗ್ಬೋದಾಗಿದೆ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಮನೆಯಲ್ಲಿ ಶುಭ ಕಾರ್ಯಗಳ ಸಿದ್ಧತೆ, ಅದು ಏನಾದರೂ ಶುಭ ಸಮಾರಂಭಗಳೆಲ್ಲ ಪಾಲ್ಗೊಳ್ಳುವಂಥದ್ದು ಮುಂತಾದ ಅವಕಾಶಗಳು ಬರಲಿವೆ. ವಿದ್ಯಾರ್ಥಿ, ಯುವಕ, ಸಾಧಕರಿಗೆ ಮುಂತಾದವರಿಗೆ ಅನೇಕ ಅವಕಾಶಗಳು ಉತ್ತಮವಿದೆ. ಗುರುಬಲನ ವಿಶೇಷವಾಗಿರುವ ಕಾರಣ ವಿದ್ಯಾರ್ಥಿಗಳಿಗೆ ಸಫಲತೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಇದೆ. ಸರ್ಕಾರದ ಉದ್ಯೋಗ ಅಥವಾ ಖಾಸಗಿ ಉದ್ಯೋಗಗಳು ಬೇಗನೆ ಸಿಗ್ಬೋದು. ಅಥವಾ ಹಿಂದೆ ನೀವು ಯಾವುದು ಮಾಡಿದ ಪ್ರಯತ್ನಗಳು, ವಿಫಲತೆಗಳು ಈಗ ಸಫಲತೆಯಾಗಿ ಪರಿವರ್ತನೆ ಆಗುವಂಥದ್ದು. ಅಥವಾ ಹಿಂದೆ ಅಪಿಯರ್ ಆದಂಥ ಇಂಟರ್ವ್ಯೂಗಳ ರಿಸಲ್ಟ್ಗಳು ಈಗ ಬಂದು ಅದರಲ್ಲಿ ನೀವು ಸಿಲೆಕ್ಟ್ ಆಗ್ಬೋದು. ಇನ್ನು ಯಾವುದೇ ರೀತಿಯ ಹೈಯರ್ ಸ್ಟಡಿಗೆ, ಉನ್ನತ ವ್ಯಾಸಂಗಕ್ಕೆ ಇದೆಲ್ಲ ಪ್ರಯತ್ನ ಮಾಡೋದಕ್ಕೆ ಅಂಥ ಅವಕಾಶಗಳು ಸಿಗ್ಬೋದು. ವಿದೇಶಕ್ಕೆ ಹೋಗುವ ಅವಕಾಶ, ವಿದೇಶದಲ್ಲಿ ಉದ್ಯೋಗ, ವಿದೇಶದಲ್ಲಿ ವಿದ್ಯೆ ಮುಂತಾದವುಗಳು ಸಹ ಸಫಲತೆ, ಸಕ್ಸಸ್ ರೇಟ್ ಬಹಳ ಉತ್ತಮ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಅಂಥ ಒಂದು ಧನ, ಕನಕದ ವಿಚಾರ, ಉದ್ಯೋಗ, ವ್ಯಾಪಾರ, ವೃತ್ತಿ ವಿಚಾರಕ್ಕೆ ಶುಭದಾಯಕವಾಗಿದೆ. ಇನ್ನು ಅಲ್ಲಿ ಕೊಟ್ಟಂಥ ಒಂದು ಎಚ್ಚರಿಕೆ ಬರುತ್ತೆ. ಅಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅಂತೇಳಿ, ವೈಯಕ್ತಿಕ ವಿಚಾರ, ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅಂದರೆ ವೈಯಕ್ತಿಕವಾಗಿ ಜಗಳಗಳು, ಕಲಹಗಳು ಆಗ್ಬೋದು. ಅಲ್ಲಿ ನಿಮಗೆ ಆರಂಭದಲ್ಲಿ ರವಿ ಅನುಗ್ರಹ ಇರುವುದಿಲ್ಲ. 13ರವರೆಗೆ ರವಿ ನಿಮಗೆ ವಿರುದ್ಧ ಸ್ಥಾನದಲ್ಲಿ ಇರುವಂಥದ್ದು ಪಂಚಮದಲ್ಲಿ. ಅದೇ ರೀತಿ ಮಂಗಳ, ಬುಧ, ಶನಿ, ರಾಹುಗಳು ನಿಮಗೆ ವಿರುದ್ಧವಾಗಿರುವಂಥದ್ದು. ಈ ಕಾಲದಲ್ಲಿ ಅಲ್ಲಿ ಮಂಗಳ ಆಗಲಿ, ಬುಧ ಆಗಲಿ, ಶನಿ ಆಗಲಿ ನಿಮಗೆ ವಿರುದ್ಧವಾಗಿರ್ತಾರೆ. ಹಾಗಾಗಿ ಅವೆಲ್ಲವರು ವಿರುದ್ಧದ ಕಾರಣವಾಗಿ ನಿಮಗೆ ಕೌಟುಂಬಿಕ ಸಮಸ್ಯೆಗಳು ಬರ್ಬೋದು, ಮಾತಿನ ಚಕಮಕಿಗಳು ಬರ್ಬೋದು, ವಿರುದ್ಧ ಲಿಂಗದವರಿಂದ ನಿಮ್ಮ ಮೇಲೆ ಆರೋಪಗಳು ಬರೋದಾಗಲಿ, ನಿಮಗಿಂತ ಕಿರಿಯ ವಯಸ್ಸಿನವರು, ಜೂನಿಯರ್ಗಳು ಇರ್ತಾರೆ ಅವರ ಜೊತೆಗೆ ಜಗಳ, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು, ಅಥವಾ ನೀವು ಹಿಂದೆ ಎಸಗಿದಂಥ ಯಾವುದೇ ಒಂದು ಅಪರಾಧನೋ ಅದು ತಪ್ಪು ಅವೆಲ್ಲ ಈಗ ಬೆಳಕಿಗೆ ಬಂದು ನಿಮ್ಮ ಮೇಲೆ ಕ್ರಮಗಳು ಬರೋದು, ನಿಮಗೆ ಸಾರ್ವಜನಿಕ ಸಮ್ಮುಖದಲ್ಲಿ ತಲೆ ತಗ್ಗಿಸುವಂಥ ಘಟನೆಗಳು ಆಗ್ಬೋದು. ಇವೆಲ್ಲ ಸಾಧ್ಯತೆಗಳು ಇರ್ತವೆ. ಹಾಗೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಯಾವುದೇ ವಿವಾದಗಳಲ್ಲಿ ಸಿಲುಕಿಕೊಳ್ಳದಂತೆ ಅಥವಾ ಹಳೆಯ ಯಾವುದೇ ಅಪರಾಧಗಳನ್ನು ಮತ್ತೆ ಕೆದಕಲು ಸಾಧ್ಯವಾಗದಂತೆ ಇವೆಲ್ಲ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ದಾಂಪತ್ಯದಲ್ಲೂ ಸಹ ಹಾಗೆ ಸ್ವಲ್ಪ ಬುಧನ ವೈಪರೀತ್ಯ ಇರುವ ಕಾರಣ, ಇತರ ಗ್ರಹಗಳ ವೈಪರೀತ್ಯ ಇರುವ ಕಾರಣ, ಶನಿ, ರಾಹುಗಳು ಸಹ ವೈಪರೀತ್ಯ ಕಾರಣ ದಾಂಪತ್ಯದಲ್ಲಿ ಸಹ ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ಸ್ತ್ರೀ ಮೂಲದ ಏನು ವಿವಾದಗಳು ಈಗ ಮತ್ತೊಮ್ಮೆ ಬೆಳಕಿಗೆ ಬರ್ಬೋದು. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ನಮಗೆ ಬೇಕಾಗುತ್ತೆ. ಆರೋಗ್ಯ ಪರವಾಗಿಲ್ಲ, ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮ ಸ್ಥಿತಿನಿರುತ್ತೆ. ಹವಾಮಾನ ಸಂಬಂಧಿತವಾದ ಏರುಪೇರುಗಳು ಕಂಡು ಬರ್ಬೋದು. ಉದಾಹರಣೆಗೆ ಈಗ ಬೇಸಿಗೆ ಕಾಲ, ಬಿಸಿಲಿನ ಹೆಚ್ಚಳದಿಂದ ಉಷ್ಣಕ್ಕೆ ಸಂಬಂಧಪಟ್ಟ ಬಾಡಿಯಲ್ಲಿ ಹೀಟ್ ಹೆಚ್ಚಳಾಗಿ ಆ ಉಷ್ಣದಿಂದ ನಿಮಗೆ ಆಗುವಂಥ ತೊಂದರೆಗಳು, ಸ್ಕಿನ್ ರ್ಯಾಷಸ್, ಸ್ಕಿನ್ ಅಲರ್ಜಿಗಳು ಆಗುವಂಥದ್ದು, ಅಥವಾ ಚರ್ಮದಲ್ಲಿ ಏನಾದರೂ ಗುಳ್ಳೆಗಳು, ಬಾಯ್ಲ್ಸ್ಗಳು ಹೇಳುವಂಥದ್ದಾಗಲಿ,
ಆಗಲಿ, ಅಥವಾ ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು, ಹಲ್ಲು ನೋವು ಸಹ ಬರ್ಬೋದಾಗಿದೆ. ಈ ರೀತಿ ಸಣ್ಣ ಪುಟ್ಟ ಆರೋಗ್ಯದ ಏರ್ಪೇರು ಸಹ ಬರ್ಬೋದಾಗಿದೆ. ಅದರ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ, ಆರೋಗ್ಯದ ರಕ್ಷಣೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಈ ಏಪ್ರಿಲ್ ತಿಂಗಳಿರತಕ್ಕಂಥ ಸರಾಸರಿ ಅಥವಾ ಒಟ್ಟಾರೆ ಪರಿಣಾಮವನ್ನು ಹೇಳಿದ್ದೇನೆ. ಅಲ್ಲಿ ಇರತಕ್ಕಂತಹ ವಿಶೇಷವಾಗಿ ಗುರುವಿನ ಬೆಂಬಲ ನಿಮಗೆ ಇದೆ, ಹಾಗಾಗಿ ತೊಂದರೆ ಇಲ್ಲ. ಶುಕ್ರ ನಿಮಗೆ ಪೂರಕವಾಗಿದ್ದಾನೆ. ರವಿ ಅಥವಾ ಸೂರ್ಯ ಭಗವಂತರು 14ರಿಂದ ನಿಮಗೆ ಪೂರಕವಾಗಿ ಬರಲಿದ್ದಾರೆ. ಹಾಗಾಗಿ ಈ ಸ್ಟ್ರಾಂಗೆಸ್ಟ್ ಅಂದರೆ ಪ್ರಬಲವಾದ 3 ಗ್ರಹಗಳ ಒಂದು ರಕ್ಷಣೆ ನಿಮಗೆ ಈ ತಿಂಗಳಲ್ಲಿ ಇದೆ, ಇಲ್ಲ ಅಂತೇನಿಲ್ಲ. ಆದರೆ ಕೆಲವೊಂದು ಗ್ರಹಗಳಿಂದ ನಿಮಗೆ ಅಡೆತಡೆಗಳು ಸಹ ಬರುವಂಥ ಸಾಧ್ಯತೆಗಳು ಇರ್ತವೆ. ಅದರ ಬಗ್ಗೆ ಸಹ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ. ಇನ್ನು ಇವೆಲ್ಲವೂ ಈ ದೀರ್ಘಚಾರಿ ಗ್ರಹಗಳ ಇನ್ನು ಕ್ಷಿಪ್ರವಾಗಿ ಕ್ರಮಿಸುವಂತಹ ಚಂದ್ರನ ವಿಚಾರ. ಚಂದ್ರನು 2 ದಿನಕ್ಕೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಚಂದ್ರನ ಗೋಚಾರವು ಸ್ವಲ್ಪ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಯಾವ ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ, ಯಾವ ದಿನಾಂಕಗಳಲ್ಲಿ ಚಂದ್ರ ನಮಗೆ ವಿರುದ್ಧವಾಗಿರ್ತಾನೆ, ಅಲ್ಲಿ ಎಚ್ಚರಿಕೆ ಬೇಕು ಅನ್ನೋದನ್ನು ಈಗ ಡೇಟ್ಗಳಿಗೆ ಅನುಸಾರ ಗಮನಿಸೋಣ. ಅಲ್ಲಿ ಏಪ್ರಿಲ್ 1 ನಿಮಗೆ ಉತ್ತಮ ದಿನ. ಅಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಷಷ್ಠ ಸ್ಥಾನದಲ್ಲಿರುವ ಕಾರಣ ಜಯ ಸುಖ ಲಾಭಗಳು ಏಪ್ರಿಲ್ 1ರಂದಿದೆ. ಇಷ್ಟಾರ್ಥ ಸಿದ್ಧಿಯಾಗಲಿವೆ. ಅನೇಕ ರೀತಿಯ ಲಾಭ ಆದಾಯಗಳು ಆಗುವಂಥ ಶುಭ ದಿನ, ಸುಖ ದಿನ ಆಗಿರುತ್ತೆ ಏಪ್ರಿಲ್ 1. ಏಪ್ರಿಲ್ 2, 3, 4, 5 ಅಷ್ಟು ಉತ್ತಮವಿಲ್ಲ. 2, 3, 4, 5ರಲ್ಲಿ ಚಂದ್ರನು ಸಪ್ತಮ ಅಷ್ಟಮ ಸ್ಥಾನದಲ್ಲಿ ಇರುವ ಕಾರಣ ನಿಮಗೆ ಮಾತಿನ ಕಲಹ, ಜಗಳಗಳು ಆಗುವಂಥದ್ದು, ಕೌಟುಂಬಿಕ ಕಲಹ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ವಿವಾದಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಅಲ್ಲಿ ಚಂದ್ರನ ಅಷ್ಟೇ ಅಲ್ಲ, ನಿಮಗೆ ಆಗಲೇ ಹೇಳಿದಂತೆ ನಿಮಗೆ ಶನಿ ಆಗಲಿ, ರಾಹು ಆಗಲಿ ಈಗ ವೈರುಧ್ಯದ ಸ್ಥಾನದಲ್ಲಿರ್ತಾರೆ. ಬುಧನು ಈಗ ವೈರುಧ್ಯದಲ್ಲಿರ್ತಾನೆ, ಮಂಗಳನು ವೈರುಧ್ಯದಲ್ಲಿರ್ತಾನೆ. ಹಾಗಾಗಿ ಇಂತಹ ಕಾಲದಲ್ಲಿ ಚಂದ್ರನ ವೈರುಧ್ಯ ಜೊತೆಗೆ ಇತರ ಗ್ರಹಗಳ ವೈರುಧ್ಯ ಸಹ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಈ 4 ದಿನಗಳಲ್ಲಿ ಸ್ವಲ್ಪ ಕಲಹ, ವಾಗ್ವಾದ, ಜಗಳಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು, ಹವಾಮಾನ ವೈಪರೀತ್ಯದ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ 2, 3, 4, 5ರಲ್ಲಿ ಮಾತು, ನಡವಳಿಕೆ ಮತ್ತು ಆರೋಗ್ಯದ ಕಾಳಜಿಯನ್ನು ವಹಿಸಬೇಕು. 6, 7 ಪರವಾಗಿಲ್ಲ. 6, 7ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ. 6, 7ರಲ್ಲಿ ಸುಧಾರಣೆ ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗ್ಬೋದು. 8, 9 ಸಹ ಪರವಾಗಿಲ್ಲ. ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸಿನ ವಿಚಾರ, ವ್ಯಾಪಾರ ವಿಚಾರ, ಉದ್ಯೋಗ ವಿಚಾರ ಎಲ್ಲ ಉತ್ತಮ ಹೊರಗಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು 8, 9ರಲ್ಲಿ ಆಗಲಿವೆ. 10, 11, 12 ನಿಮಗೆ ವಿಶೇಷವಾದ ಲಾಭದಾಯಕವಾದ ದಿನ ಆಗಿರುತ್ತೆ. 10, 11, 12ರಲ್ಲಿ ಲಾಭ ಸ್ಥಾನದಲ್ಲಿ ಚಂದ್ರನು ಬರುವ ಕಾರಣ ನಿಮಗೆ ಕ್ಷಿಪ್ರವಾಗಿ ಲಾಭ ಆಗುವಂಥದ್ದು, ಧನಕನಕಗಳು ಕೈಗೆ ಬರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯ ಜಯವಾಗುವಂಥದ್ದು. ಇನ್ನು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಆಕಸ್ಮಿಕ ಧನಲಾಭ ಆಗುವಂಥದ್ದು. ಈ ರೀತಿ 10, 11, 12ರಲ್ಲಿ ಅನೇಕ ರೀತಿಯ ಶುಭಫಲಗಳಿವೆ. 13, 14, 15 ಅಷ್ಟೇನೂ ಉತ್ತಮ ಇಲ್ಲ. 13, 14ರಲ್ಲಿ ವೈರತ್ವಗಳು ಬರುವಂಥದ್ದು, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಇನ್ನಿತರವಾದ ರೀತಿಯ ನಷ್ಟ ಕಷ್ಟಗಳು ಸಹ ಆಗ್ಬೋದಾಗಿದೆ 13, 14, 15ರಲ್ಲಿ. 16, 17 ಉತ್ತಮ ದಿನ. ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬರುವಂಥ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು, ಆರೋಗ್ಯವನ್ನು ಕೊಂಡಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ 16, 17ರಲ್ಲಿ. 18, 19, 20 ಈ 3 ದಿನಗಳು ಅಷ್ಟು ಉತ್ತಮ ಇಲ್ಲ. 18, 19, 20ರಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ, ಮಾತಿನ ಚಕಮಕಿಗಳು ಬರ್ಬೋದು, ಕಣ್ಣು ಕಿವಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು, ಅಥವಾ ಈ ತಾಪಮಾನದ ವ್ಯತ್ಯಾಸ, ಹೀಟ್ನಿಂದ ಆಗುವಂತಹ ಉಷ್ಣ ಪರಿಣಾಮಗಳು ಎದುರಾಗ್ಬೋದು, ಅಥವಾ ನೀರಿನಿಂದ, ಆಹಾರದಿಂದ ಏನಾದರೂ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದಾಗಿದೆ. ಹಾಗಾಗಿ 18, 19ರಲ್ಲಿ 20ರಲ್ಲಿ 3 ದಿನ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು. ಬಳಿಕ 21, 22 ನಿಮ್ಮ ಪಾಲಿಗೆ ಉತ್ತಮ ದಿನ. 21, 22ರಲ್ಲಿ ಜಯ ಸುಖ ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ, ವ್ಯಾಪಾರ ವೃತ್ತಿ ಉದ್ಯೋಗ ಮುನ್ನಡೆ. 23, 24 ಪರವಾಗಿಲ್ಲ, ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಆದರೆ ಬಾಂಧವರಲ್ಲಿ ಮಿತ್ರರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ಕಾರಣಗಳಿಂದ ಬಂಧು ಮತ್ತು ಮಿತ್ರರಲ್ಲಿ ಬಾಂಧವರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. 25, 26 ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ಅಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಕಿರಿಯರ ಜೊತೆ ಕಲಹ ಬರ್ಬೋದು, ತಂದೆ ತಾಯಿಗೆ ಜೊತೆಗೆ ಮಕ್ಕಳಿಗೆ, ಅಥವಾ ಮಕ್ಕಳ ಜೊತೆಗೆ ತಂದೆ ತಾಯಿಗಳಿಗೆ ವಾಗ್ವಾದಗಳು, ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಅಲ್ಲದೆ ನಿಮಗೆ ಅವಮಾನಕರ ಘಟನೆ ಸಹ ಆಗ್ಬೋದಾಗಿದೆ ಈ ದಿನಗಳಲ್ಲಿ. 25, 26ರಲ್ಲಿ. 27, 28, 29, 30 4 ದಿನಗಳು, ಕೊನೆಯ 4 ದಿನಗಳು, ತಿಂಗಳ ಕೊನೆಯ 4 ದಿನಗಳು ನಿಮಗೆ ಅತ್ಯಂತ ಉತ್ತಮದಾಯಕವಾಗಿವೆ. ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹದಿಂದ ನಿಮಗೆ ಲಾಭ, ಜಯ, ಸುಖ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೂ ಉತ್ತಮವಾದ ಅಂಕಗಳು ಬರ್ಬೋದಾಗಿದೆ. ದೂರ ಪ್ರಯಾಣ ಅಥವಾ ಏನಾದರೂ ಪ್ರವಾಸ, ಯಾತ್ರೆ ಹೋಗುವಂಥ ಅವಕಾಶಗಳು ಬರಲಿವೆ. ಏನಾದರೂ ನಿಮಗೆ ಬೇಕಾದಂಥ ಲಕ್ಸುರಿ ಐಟಮ್ಗಳನ್ನು, ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೂರ ಪ್ರಯಾಣದ ಅವಕಾಶ ಎಲ್ಲ ಒದಗಿ ಬರಲಿವೆ. ಹಾಗೆ 27, 28, 29, 30 4 ದಿನಗಳು ನಿಮಗೆ ಅತ್ಯಂತ ಶುಭದಾಯಕವೂ ಸುಖದಾಯಕವಾಗಿದ್ದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ನಿಮಗೆ ಈ ತಿಂಗಳ 16 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ಬರಲಿದೆ. ಆ ದಿನಾಂಕಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ, ಭೇಟಿಯಾಗೋದಾಗಲಿ, ಯಾವುದೇ ರೀತಿಯ ಸಹಿ ಒಪ್ಪಂದ ಮಾಡೋದು ಅಥವಾ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ.
ಇನ್ನು ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ 14ರಿಂದ ಆರಂಭವಾಗಿರೋ ಕಾರಣ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಈ 14ರಿಂದ ಬಳಸ್ಬೋದು. ಏಪ್ರಿಲ್ 14ರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಸೂರ್ಯನಿಗೆ ಸಂಬಂಧಿಸಿದ್ದು ಅದನ್ನು ಅಲ್ಲಿಂದ ಬಳಸ್ಕೋಬೋದಾಗಿದೆ. ಇನ್ನು ನಿಮಗೆ ಗುರು ಅನುಗ್ರಹ, ಶುಕ್ರ ಅನುಗ್ರಹ ಮತ್ತು ಕೇತುವಿನ ಬೆಂಬಲ ತಿಂಗಳು ಪೂರ್ತಿ ಇರುವ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಬೋದು. ಎಲ್ಲೋ ವೈಟ್ ಮಿಕ್ಸನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 3, 6, 7 367 ತಿಂಗಳು ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ದಿನಾಂಕಗಳಲ್ಲಿ ಆ ಡೇಟ್ಗಳಲ್ಲಿ ನೀವು ಈ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಮತ್ತು ಸ್ನೋ ಬಣ್ಣವನ್ನು ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೋಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯ ಏಪ್ರಿಲ್ ತಿಂಗಳ ಒಂದು ಮುನ್ನೋಟವನ್ನು ಹೇಳಿದ್ದಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಆಶಾದಾಯಕವಾಗಿದೆ. ಹಲವು ಇಷ್ಟಾರ್ಥಗಳು ಈಡೇರಲಿವೆ. ದೀರ್ಘಕಾಲದಿಂದ ಆಗದೇ ಇದ್ದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಏಪ್ರಿಲ್ ತಿಂಗಳಲ್ಲಿ ನೆರವೇರಬಹುದಾಗಿದೆ. ಯಾಕಂದರೆ ಚಂದ್ರನ ಮತ್ತು ವಿಶೇಷವಾದ ಗುರುವಿನ ಬೆಂಬಲ ಇರೋ ಕಾರಣ ರಾಜಯೋಗ ಸಮಾನವಾದ ಯೋಗವನ್ನು ನಿಮಗೆ ಕೊಡಲಿದೆ. ವಿಶೇಷವಾಗಿ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಏಪ್ರಿಲ್ 14ರಿಂದ ತಿಂಗಳ ಕೊನೆವರೆಗೂ ಬೇಗವಾಗಿ ಆಗಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಶುಭದಾಯಕವಾಗಲಿ. ಧನುಸ್ಸು ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಧನುಸ್ಸು ರಾಶಿ ಅಥವಾ ಧನುರಾಶಿಗೆ ಏಪ್ರಿಲ್ ತಿಂಗಳು ಧನ ಲಾಭವನ್ನು ಕೊಡುವಂಥ ಉತ್ತಮ ತಿಂಗಳಾಗಿರುತ್ತೆ. ಅಲ್ಲಿ ವಿಶೇಷವಾದ ಒಂದು ಗ್ರಹಗಳ ಬೆಂಬಲ ನಿಮಗೆ ಇರುವಂಥದ್ದು ಬುಧ, ಶುಕ್ರ ಮತ್ತು ಕೇತುಗಳ ಬೆಂಬಲ ಇರುವಂಥದ್ದು. ಹಾಗಾಗಿ ಹಣಕಾಸಿನ ವಿಚಾರವಾಗಿ ಬಹಳ ಉತ್ತಮ ಇದೆ. ಆದರೆ ಅಲ್ಲಿ ಒಂದು ಎಚ್ಚರಿಕೆ, ಒಂದು ವಾಕ್ಯ ಸಹ ಬಂದಿದೆ. ಧನ ಲಾಭ ಎಲ್ಲ ಅತ್ಯುತ್ತಮ, ಆರೋಗ್ಯ ಬಾಂಧವ್ಯ ಮಧ್ಯಮ ಅಂತ ಬಂದಿದೆ. ಆರೋಗ್ಯ ಮತ್ತು ಬಾಂಧವ್ಯಗಳು ಮಧ್ಯಮ ಪ್ರಮಾಣದಲ್ಲಿ ಇರುತ್ತವೆ ಅಂತ. ಹಾಗಾಗಿ ಅಲ್ಲಿ ನೀವು ಕೆಲವೊಂದು ಎಚ್ಚರಿಕೆ ಸಹ ಬೇಕಾಗುತ್ತೆ ಮತ್ತು ಕೆಲವೊಂದು ಉತ್ತಮ ವಿಚಾರಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥ ಒಂದು ಅವಕಾಶ ಏಪ್ರಿಲ್ ತಿಂಗಳಿರುತ್ತೆ. ವಿಶೇಷವಾಗಿ ಇಲ್ಲಿ ಬುಧ, ಶುಕ್ರರು ನಿಮಗೆ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಎಲ್ಲ ಚೆನ್ನಾಗಿ ನಡೀಲಿಕ್ಕೆ ಸಹಾಯ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬರೋದಿಲ್ಲ. ಆದಾಯ ಬಹಳ ಉತ್ತಮವಾಗಿರುತ್ತೆ. ಅಥವಾ ಕೆಲವೊಬ್ಬರಿಗೆ ಹಿಂದೆ ಕಡಿಮೆ ಇದ್ದಂಥ ಒಂದು ಬಿಸ್ನೆಸ್ಸು, ವ್ಯಾಪಾರ, ಆದಾಯ ಎಲ್ಲ ಈ ತಿಂಗಳಲ್ಲಿ ಹೆಚ್ಚಾಗ್ಬೋದು. ತುಂಬ ಒಂದು ಬಿಸ್ನೆಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು. ಶುಕ್ರನು ವಿಶೇಷವಾಗಿ ನಿಮಗೆ ವಿಶೇಷವಾದ ಲಾಭವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ರೀತಿ ಈ ಬೇರೆ ಬೇರೆ ರೀತಿಯ ವ್ಯಾಪಾರ, ರಿಟೇಲು, ಚಿಲ್ಲರೆ ವ್ಯಾಪಾರ ಮಾಡೋರು ಇರ್ಬೋದು, ದಿನಸಿ ವ್ಯಾಪಾರ ಅಥವಾ ಫ್ಯಾನ್ಸಿ ಬಟ್ಟೆ, ಬರೆ, ಪುಸ್ತಕ, ಸ್ಟೇಷನರಿ ಅಥವಾ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು, ಟೂರು, ಟ್ರಾವೆಲು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಸರ್ವಿಸ್ಗಳು, ಅಂದರೆ ಸೇವಾ ವೃತ್ತಿಗಳು ಇರ್ತವೆ. ಅಂಥದ್ರಲ್ಲಿ ಭಾಳಷ್ಟು ಬುಧನ ಮತ್ತು ಶುಕ್ರನ ಅನುಗ್ರಹದಿಂದ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗುತ್ತೆ. ಹೊಸದರ ಆರಂಭ ಮಾಡಲಿಕ್ಕೆ ಸಹಾಯ ಆಗುವಂಥದ್ದು ಅಥವಾ ಈಗಾಗಲೇ ಪ್ರಾರಂಭ ಮಾಡಿದ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಈಗಾಗಲೇ ನಡೆಸುವಂಥ ಉದ್ಯಮವನ್ನು ಎಕ್ಸ್ಪಾಂಡ್ ಅಥವಾ ವಿಸ್ತರಣೆ ಮಾಡಲಿಕ್ಕೆ, ಬ್ರ್ಯಾಂಚ್ಗಳನ್ನು ತೆರಲಿಕ್ಕೆ, ಇನ್ನಷ್ಟು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶಗಳೆಲ್ಲ ಬರಲಿವೆ. ಹಣಕಾಸಿನ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ, ಇನ್ನಿತರ ಬೇರೆ ಬೇರೆ ರೀತಿಯ ಹಣಕಾಸಿನ ಮೌಲ್ಯವನ್ನು ವರ್ಧನೆ ಮಾಡಲಿಕ್ಕೆ ಎಲ್ಲ ಬಹಳಷ್ಟು ಅವಕಾಶಗಳು ಈ ತಿಂಗಳಲ್ಲಿ ಧನುರಾಶಿಯವರಿಗೆ ಬರಲಿದೆ. ಹಾಗಾಗಿ ಧನಲಾಭ ಬಹಳ ಉತ್ತಮ ಇರುತ್ತೆ. ಇನ್ನು ಸಾಲಗಳು ಇದ್ದರೆ ಸಾಲಗಳನ್ನು ಬೇಗನೆ ತೀರಿಸಲಿಕ್ಕೆ, ಋಣ ಭಾರಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಬುಧ, ಶುಕ್ರರ ವಿಶೇಷವಾದ ಅನುಗ್ರಹದಿಂದ ಬರಲಿವೆ. ಇವೆಲ್ಲನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ. ಇನ್ನು ಕೇತು ನಿಮಗೆ ಪೂರಕವಾಗಿರೋ ಕಾರಣ ಅವರಿಂದಲೂ ನಿಮಗೆ ವಿಶೇಷವಾಗಿ ಕೇತುವಿನ ಬೆಂಬಲದಿಂದ ಆಕಸ್ಮಿಕ ಧನ ಲಾಭಗಳು ಆಗ್ಬೋದಾಗಿದೆ. ಜೊತೆಗೆ ವಿದೇಶದ ಒಂದು ಉದ್ಯಮ, ವಿದೇಶದ ವ್ಯಾಪಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು, ವಿದೇಶದ ಪ್ರಯಾಣ, ವಿದೇಶದಲ್ಲಿ ಉದ್ಯೋಗ, ವಿದೇಶದಲ್ಲಿ ಶಿಕ್ಷಣ ಮುಂತಾದವುಗಳಿಗೆ ಆ ಕೇತು ನಿಮಗೆ ಸಹಾಯಕ್ಕೆ ಲಾಭಕ್ಕೆ ಬರ್ತಾನೆ. ಕರ್ಮಸ್ಥಾನದಲ್ಲಿ ಕೇತುವಿನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಆಕಸ್ಮಿಕ ಲಾಭಗಳಿಗೆ ಸಹ ಕೇತು ಸಹಾಯ ಮಾಡಲಿದ್ದಾನೆ. ಒಟ್ಟಿನಲ್ಲಿ ನಿಮಗೆ ಹಣಕಾಸು, ವ್ಯಾಪಾರ, ಉದ್ಯಮಗಳಿಗೆ ಸಂಬಂಧಪಟ್ಟ ಉತ್ತಮ ಇದೆ. ಅಲ್ಲಿ ಕೊಟ್ಟಂಥ ಎಚ್ಚರಿಕೆ ಅನುಸಾರವಾಗಿ ಆರೋಗ್ಯ ವಿಚಾರ ನಿಮಗೆ ಖಂಡಿತ ಈ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ರವಿ, ಮಂಗಳ, ಗುರು, ಶನಿ, ರಾಹು, ಕೇತುಗಳು ನಿಮಗೆ ಅಷ್ಟೊಂದು ಉತ್ತಮವಾಗಿ ಪೂರಕವಾಗಿ ಆರೋಗ್ಯಕ್ಕೆ ಸಹಾಯಕವಾಗಿರೋದಿಲ್ಲ. ಹಾಗಾಗಿ 5 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ರವಿ, ಮಂಗಳ, ಗುರು ಮತ್ತು ಶನಿ, ರಾಹುಗಳ ವೈರುಧ್ಯವನ್ನು ಎದುರಿಸಬೇಕಾದ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆ ಅಥವಾ ಈ ಬೇಸಿಗೆ ಕಾಲದಲ್ಲಿ ಬರುವಂಥ ಬೇರೆ ಬೇರೆ ರೀತಿಯ ತೊಂದರೆಗಳು, ಉಷ್ಣ ಅಥವಾ ಹೀಟಿನ ಹೆಚ್ಚಳ ಆಗುವಂಥದ್ದು, ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಆಸಿಡಿಟಿಗಳು ಹೆಚ್ಚಳ ಆಗುವಂಥದ್ದು, ಇನ್ನು ಬೇರೆ ರೀತಿಯ ಉಸಿರಾಟದ ಸಮಸ್ಯೆಗಳು ಕೆಲವರಿಗೆ ಬರುವಂಥದ್ದು, ಅಥವಾ ಅಸ್ತಮ, ಅಲರ್ಜಿ ಅಥವಾ ಹಾರ್ಟ್ ಪ್ರಾಬ್ಲಮ್ ಮುಂತಾದ ಇದ್ದವರಿಗೆ ಅವು ಈ ಕಾಲದಲ್ಲಿ ಅಗ್ರವೇಟ್ ಅಂದರೆ ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಆಸ್ಪತ್ರೆಗೆ ಅಡ್ಮಿಟ್ ಆದ ದಾಖಲಾಗುವಂಥ ಒಂದು ಪ್ರಮೇಯಗಳು ಬರ್ಬೋದಾಗಿದೆ. ಹಾಗೆ ಆರೋಗ್ಯದ ಕಾಳಜಿ ಖಂಡಿತವಾಗಿ ಧನುರಾಶಿಯವರಿಗೆ ಬೇಕಾಗುತ್ತೆ. ಅದ್ರ ಜೊತೆಗೆ ಈಗಾಗಲೇ ನಿಮಗೆ ಬೇರೆ ಹಿನ್ನೆಲೆ ಇದ್ದರೆ, ಹಿಸ್ಟ್ರಿ ಇದ್ದರೆ, ಯಾವುದೇ ಒಂದು ರೋಗದ ಹಿಸ್ಟ್ರಿ ಇದ್ದರೆ ಖಂಡಿತವಾಗಿ ಅಂಥವ್ರು ಆರೋಗ್ಯ ನೆಗ್ಲಿಜೆನ್ಸ್ ಮಾಡಬಾರ್ದು. ಆಹಾರದಿಂದ, ನೀರಿನಿಂದ, ಹವಾಮಾನದ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಸಡನ್ನಾಗಿ ತೊಂದರೆಗಳು ಆಗ್ಬೋದಾಗಿದೆ. ಇನ್ನು ಇದಲ್ಲದೆ ಬಾಂಧವ್ಯ ಅಂತ ಹೇಳಿದ್ರೆ ಆರೋಗ್ಯ ಮತ್ತು ಬಾಂಧವ್ಯ ಮಧ್ಯಮ ಅಂತೇಳಿ. ಆ ಬಾಂಧವ್ಯ ಅಂದರೆ ಅದು ರಿಲೇಷನ್ಶಿಪ್ಗಳು, ತಂದೆ ಮಕ್ಕಳ ರಿಲೇಷನ್ಶಿಪ್ ಇರ್ಬೋದು, ಗಂಡ ಹೆಂಡತಿ ರಿಲೇಷನ್ಶಿಪ್, ಫ್ರೆಂಡ್ಸ್ಗಳ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಸಹೋದ್ಯೋಗಿಗಳು ಅಂದರೆ ಕಲೀಗ್ಸ್ ರಿಲೇಷನ್, ಎಲ್ಲರೂ ರಿಲೇಷನ್ನಲ್ಲಿ ಈಗ ತೊಂದರೆ ಬರುತ್ತೆ.
ಅಥವಾ ಅವರು ವಾಗ್ವಾದ ಮಾಡ್ತಾರೆ, ಇಲ್ಲ ನೀವು ವಾಗ್ವಾದ ಮಾಡ್ತೀರಾ, ಇಲ್ಲ ಅವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ ಆಗುತ್ತೆ, ಇಲ್ಲ ನೀವು ತಾಳ್ಮೆ ಕೊಟ್ಟು ಅವರ ಜೊತೆ ವ್ಯವಹಾರ ಮಾಡ್ತೀರಿ. ಈ ರೀತಿ ಅಲ್ಲಿ ಪರಸ್ಪರ ಮಾತಿನ ಚಕಮಕಿ ವಿವಾದಗಳು ಆಗುವಂಥದ್ದು, ಅಥವಾ ಕೆಲವೊಮ್ಮೆ ನೀವು ಸುಮ್ಮನಿದ್ದರೂ ವಿವಾದಗಳು ನಿಮ್ಮನ್ನು ಸುತ್ತಿಕೊಂಡು ಬರುವಂಥದ್ದು, ಈ ರೀತಿ ಘಟನೆಗಳು ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ರೀತಿಯ ವಿವಾದಗಳಿಗೆ, ಕಾಂಟ್ರವರ್ಸಿಗಳು ಸಿಲುಕೊಳ್ಳುತ್ತೆ ಎಚ್ಚರಬೇಕು. ಅದೇ ರೀತಿ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳು ಹಾಗೆ ಯಾವುದೇ ರೀತಿಯ ನೀವು ಕಾಂಟ್ರವರ್ಷಿಯಲ್ ಪೋಸ್ಟ್ ಮಾಡೋದಾಗಲಿ, ಕಾಂಟ್ರವರ್ಷಿಯಲ್ಗಳನ್ನು ಶೇರ್ ಮಾಡೋದು, ಲೈಕ್ ಮಾಡೋದನ್ನು ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಮೇಲೆ ಅನೇಕ ರೀತಿಯ ಆರೋಪ ಆಪಾದನೆಗಳು ಏಕಕಾಲದಲ್ಲಿ ಬರ್ಬೋದು. ಇನ್ನು ಪತಿ ಪತ್ನಿ, ಗಂಡ ಹೆಂಡತಿಯರ ಒಂದು ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುತ್ತೆ. ಹಾಗಾಗಿ ಇಂಥ ಒಂದು ಜಗಳವು ಹೆಚ್ಚಾಗದಂತೆ ಸ್ವಲ್ಪ ಸಂಯಮವನ್ನು, ತಾಳ್ಮೆಯನ್ನು ಗಮನಿಸಬೇಕಾಗತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ, ಆತುರದಲ್ಲಿ ಯಾವುದೇ ರೀತಿಯ ನೀವು ಸಿಟ್ಟಿನ ಭರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅವೆಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಹಾಗೆ ನಿಮಗೂ ಹಾಗೆ ಸ್ವಲ್ಪ ತಾಳ್ಮೆ, ಪೇಷನ್ಸ್ ಹೆಚ್ಚು ಬೇಕಾಗುತ್ತೆ. ನೀವು ಆತುರದಿಂದ ಕೆಲವೊಮ್ಮೆ ಎಕ್ಸಾಮ್ಗಳಲ್ಲಿ ಕಡಿಮೆ ಅಂಕ ಗಳಿಸ್ಬೋದು, ಅಥವಾ ಓವರ್ ಕಾನ್ಫಿಡೆನ್ಸಿಂದ ನೀವು ಅಲ್ಲಿ ಪರ್ಫಾರ್ಮೆನ್ಸ್ಗೆ ತೊಂದರೆಗಳು ಬರ್ಬೋದಾಗಿದೆ. ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ನೀವು ಗುರಿ ಆಗ್ಬೋದು. ಹಾಗಾಗಿ ವಿದ್ಯಾರ್ಥಿ, ಯುವಕರು, ಸಾಧಕರು ಈ ಬಗ್ಗೆ ಗಮನ ಬೇಕು. ಜೊತೆಗೆ ದುಶ್ಚಟಗಳು, ದುಷ್ಟ ಮಿತ್ರರ ಪ್ರೇರಣೆ ರಾಹುವಿನಿಂದಾಗಿ ಆಗ್ಬೋದಾಗಿದೆ. ಹಾಗಾಗಿ ಅದರ ವಿಚಾರವಾಗಿ ಸಹ ನೀವು ಎಚ್ಚರಿಕೆ ಹೆಜ್ಜೆ ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ತಿಂಗಳ ಸರಾಸರಿ ಫಲದಲ್ಲಿ ಧನ ಆದಾಯಗಳಲ್ಲಿ ಉತ್ತಮ, ವೈಯಕ್ತಿಕ ವಿಚಾರ, ಬಾಂಧವ್ಯ, ಆರೋಗ್ಯದಲ್ಲಿ ಮಧ್ಯಮ ಅಥವಾ ಕೆಲವೊಮ್ಮೆ ಅಧಮ ಅಂತ ಬಂದಿದೆ. ಹಾಗಾಗಿ ಆ ಬಗ್ಗೆ ನೀವು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಏಪ್ರಿಲ್ ತಿಂಗಳಲ್ಲಿ. ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಸರಾಸರಿ ಫಲದಲ್ಲಿ ಇವೆಲ್ಲನ್ನು ನೀವು ಎಚ್ಚರಿಕೆ ಮುನ್ನೆ ಗಮನಿಸೋಣ. ಜೊತೆಗೆ ಚಂದ್ರನ ಬೆಂಬಲ ನಿಮಗೆ ಹೇಗಿದೆ ಗಮನಿಸೋಣ. ಚಂದ್ರನು ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡೋ ಕಾರಣ ಚಂದ್ರನ ಪರಿಣಾಮ ಬೇರೆ ಬೇರೆನೇ ಇರುತ್ತೆ. ಹಾಗಾಗಿ ಆ ಚಂದ್ರನ ಅನುಕೂಲ ನಿಮಗೆ ಯಾವಾಗ ದಿನಗಳಿದ್ದಾನೆ, ಯಾವ ದಿನಗಳಲ್ಲಿ ಅನಾನುಕೂಲ ಅಥವಾ ವಿರುದ್ಧವಾಗಿದ್ದನ್ನು ಗಮನಿಸೋಣ. ಡೇಟ್ಗಳು ಗಮನಿಸಿ. ಏಪ್ರಿಲ್ 1 ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಇಲ್ಲ. ಏಪ್ರಿಲ್ 1ರಂದು ಆತನ ಮಾತಿನ ಚಕಮಕಿ, ಜಗಳ, ಕಲಹ ಬರ್ಬೋದು. ಆರೋಗ್ಯದಲ್ಲಿ ಸಹ ಏರುಪೇರು ಬರ್ಬೋದಾಗಿದೆ. ಹಾಗಾಗಿ ಮಾತು ಮತ್ತು ಆರೋಗ್ಯದ ಎಚ್ಚರಿಕೆ ಖಂಡಿತ ಬೇಕು. ಅವಮಾನಕರವಾದ ಘಟನೆಗಳು ಏಪ್ರಿಲ್ 1ರಂದು ಆಗ್ಬೋದು. ಇನ್ನು 2, 3, 4, 5 ನಿಮ್ಮ ಪಾಲಿಗೆ ಉತ್ತಮ ದಿನ. 4 ದಿನಗಳಲ್ಲಿ ಚಂದ್ರನ ನಿಮಗೆ ಷಷ್ಠ ಮತ್ತು ಸಪ್ತಮ 6, 7ರ ಸ್ಥಾನದಿಂದ ಆಶೀರ್ವಾದ ಮಾಡುವ ಕಾರಣ ಈ ಏಪ್ರಿಲ್ 2, 3, 4, 5ರಲ್ಲಿ ಲಾಭ, ಜಯ, ಸುಖ ಇದೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಬಾಂಧವ್ಯ ವೃದ್ಧಿ ಆಗಲಿದೆ. ಜನರ ಸಹಾಯ, ಧನ ಸಹಾಯ ಎಲ್ಲ ಸಿಗಲಿದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಲಾಭ, ಯಶಸ್ಸು ಬರಲಿದೆ. ಹಾಗಾಗಿ 2, 3, 4, 5 ಸದುಪಯೋಗ ಪಡಿಸಿಕೊಳ್ಳುತ್ತದೆ. 6, 7, 8, 9 4 ದಿನಗಳಲ್ಲಿ ಸಹ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ. ಅಲ್ಲಿ ಅಷ್ಟಮ ನವಮದಲ್ಲಿರುವಂತಹ ಚಂದ್ರನಿಂದಾಗಿ ಕಲಹದ ವಾತಾವರಣ ಬರುತ್ತೆ. ವಿಶೇಷವಾಗಿ ಕಿರಿಯರಲ್ಲಿ ಮತ್ತು ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ಮಕ್ಕಳು ಏನಾದರೂ ಒಂದು ಅಹಿತಕರವಾದ ಕೆಲಸಗಳನ್ನು ಮಾಡಿ ಅದರಲ್ಲಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥದ್ದು. ಜೊತೆಗೆ ಬರಬೇಕಾದ ಹಣದಲ್ಲಿ ಸ್ವಲ್ಪ ವಿಳಂಬಗಳು ಆಗುವಂಥದ್ದು. ಆರೋಗ್ಯದಲ್ಲಿ ಸಹ ಹಾಗೆ ನಿಮಗೆ ಸುಸ್ತು ಅಥವಾ ಆಯಾಸ ಆಗುವಂಥ ಪರಿಣಾಮಗಳು ಆಗ್ಬೋದು, ಅಥವಾ ಹವಾಮಾನ ವೈಪರೀತ್ಯದಿಂದ ನಿಮಗೆ ಆರೋಗ್ಯದಲ್ಲಿ ಇನ್ನಷ್ಟು ಏರುಪೇರುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 6, 7, 8, 9ರಲ್ಲಿ ಮಾತು, ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ, ಕಿರಿಯರ ಜೊತೆಗೆ ಬಾಂಧವ್ಯದ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಆಕಸ್ಮಿಕ ಖರ್ಚುಗಳು ಬರ್ಬೋದು. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋಂಥ ಒಂದು ರಿಪೇರಿ ಅಂತ ಖರ್ಚುಗಳು, ಆಸ್ಪತ್ರೆ ಅಂತ ಖರ್ಚುಗಳು, ಔಷಧ ಅಂತ ಖರ್ಚುಗಳು, ಆಕಸ್ಮಿಕವಾದ ಖರ್ಚುಗಳು ಬರ್ಬೋದಾಗಿದೆ. ಆ ಬಳಿಕ ಏಪ್ರಿಲ್ 10, 11, 12 ನಿಮಗೆ ಪಾಲಿಗೆ ಉತ್ತಮ ದಿನ. 10, 11, 12ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಕರ್ಮಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ಆ ಬಳಿಕ 13, 14, 15 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 13, 14, 15, 15ರಲ್ಲಿ ಲಾಭಸ್ಥಾನದ ಚಂದ್ರ ನಿರಂತರವಾಗಿ ಒಟ್ಟಿಗೆ 6 ದಿನ, 10ರಿಂದ 15ರವರೆಗೆ 6 ದಿನಗಳು ನಿಮಗೆ ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರನ ಇರುವ ಕಾರಣ ಅನೇಕ ರೀತಿಯ ಲಾಭ, ಆದಾಯಗಳು ಹೆಚ್ಚಳಾಗಲಿವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿವೆ. ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ 10ರಿಂದ 15ರೊಳಗೆ ಮಾಡಿಕೊಳ್ಳೋದು ಉತ್ತಮ. ವಿಶೇಷವಾದ ಶುಭ ಲಾಭಗಳು ಆಗ್ತವೆ. ವ್ಯಾಪಾರ ವೃತ್ತಿಯಲ್ಲಿ ಉದ್ಯಮ ಆಗುವಂಥದ್ದು. ಜೊತೆಗೆ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು, ಅಡೆತಡೆಗಳು ನಿವಾರಣೆ ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ವಿದ್ಯಾರ್ಥಿ, ಯುವಕರಿಗೂ ಶುಭ ಫಲಗಳು 5 ದಿನಗಳಲ್ಲಿ ಬರುತ್ತವೆ. 16, 17 ಅಷ್ಟು ಉತ್ತಮ ಇಲ್ಲ. 16, 17 ಮಾತಿನ ಚಕಮಕಿ, ಕಲಹ, ಜಗಳಗಳು ಆಗ್ಬೋದು. ವ್ಯಾಪಾರಿಗಳಿಗೆ ಸ್ವಲ್ಪ ಕಷ್ಟ ನಷ್ಟಗಳು ಆಗ್ಬೋದು. ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ಆಕಸ್ಮಿಕ ಖರ್ಚುಗಳು ಬರ್ಬೋದು 16, 17ರಲ್ಲಿ. ಆ ಬಳಿಕ 18, 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ನಿಮ್ಮ ಜನ್ಮದಲ್ಲಿ ಬರುವಂತಹ ಚಂದ್ರನು ಧನುರಾಶಿಯಲ್ಲಿರುವಂಥ ಚಂದ್ರನಿಂದಾಗಿ ಲಾಭ, ಸುಖ, ಜಯ ಇದೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು. ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಅತ್ಯಂತ ಶುಭಗಳು ನಿರೀಕ್ಷೆ ಮಾಡ್ಬೋದು 18, 19, 20ರಲ್ಲಿ. 21, 22 ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಏಪ್ರಿಲ್ 21, 22ರಲ್ಲಿ ಮಾತಿನ ಚಕಮಕಿ, ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಕಣ್ಣು, ಕಿವಿ, ಮೂಗುಗಳಿಗೆ ಏನಾದರೂ ಸಮಸ್ಯೆಗಳು ಕಾಣಿಸುವಂಥದ್ದು, ಅಥವಾ ಏನಾದರೂ ಅಲರ್ಜಿ ಅಂತ ಸಮಸ್ಯೆಗಳು ತೋರ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಮಾತಿನ ಬಗ್ಗೆ ತ್ರಿಕರಣದ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ 21, 22ರಲ್ಲಿ. 23, 24 ನಿಮ್ಮ ಪಾಲಿಗೆ ಉತ್ತಮ ದಿನ. ತೃತೀಯ ಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಟ್ಟಿದ್ದಾನೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮದಲ್ಲಿ ಯಶಸ್ಸು ಎಲ್ಲ ಸಿಗಲಿದೆ. ಯುವಕರಿಗೆ, ಸಾಧಕರಿಗೆ ಅನೇಕ ಅವಕಾಶಗಳು ಒದಗಿ ಬರಲಿವೆ. ಆ ಬಳಿಕ 25, 26 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ಮಾತಿನ ಚಕಮಕಿ, ವಿವಾದಗಳು ಆಗ್ಬೋದು. ಇನ್ನು ಕೆಲವರಿಗೆ ಏನಾದರೂ ನೋಟಿಸ್ಗಳು, ದಂಡನೆ, ಪೆನಾಲ್ಟಿಗಳು ಸಹ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 23, 24ರಲ್ಲಿ.
25, 26 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. 25, 26ರಲ್ಲಿ ಸಾಮಾನ್ಯ ದಿನ ಆಗಿರೋ ಕಾರಣ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. 27, 28 ಸಹ ಸಾಮಾನ್ಯ ದಿನ ಆಗಿರುತ್ತೆ. ಹಾಗಾಗಿ 25, 26, 27, 28ರಲ್ಲಿ ಮಾತಿನ ಚಕಮಕಿ, ಹಣಕಾಸಿನ ವಿಚಾರ, ಅವಮಾನಕರ ಘಟನೆ ಇವೆಲ್ಲ ಆಗುವ ಸಾಧ್ಯತೆ ಇರುತ್ತೆ. ಕೊನೆ 2 ದಿನಗಳು ಉತ್ತಮ ಇದೆ. 29, 30 ಏಪ್ರಿಲ್ 29, 30 ನಿಮಗೆ ಉತ್ತಮ ಫಲವನ್ನು, ಲಾಭವನ್ನು, ಜಯವನ್ನು ಕೊಂಡಿದೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಬಂಧುಗಳಲ್ಲಿ ಬಾಂಧವ್ಯ ವೃದ್ಧಿ ಆಗಲಿದೆ. ವ್ಯಾಪಾರ, ಉದ್ಯಮ ಪ್ರಗತಿ, ವಿದ್ಯಾರ್ಥಿ, ಯುವಕ ಸಾಧಕರಿಗೆ ಅನೇಕ ಶುಭ ಫಲ. ಗೃಹಿಣಿಯರಿಗೂ ಮನಸ್ಸಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ 29, 30ರಂದು. ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಸುಮಾರು 17 ಡೇಟ್ಗಳು ನಿಮಗೆ ಚಂದ್ರನ ಬೆಂಬಲ ಬಂದಿದೆ. ಆ 17 ಡೇಟ್ಗಳನ್ನು ಚಂದ್ರನ ಬೆಂಬಲ ಇರುವಂಥದ್ದನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ಅಲ್ಲದೆ ಇತರ ಗ್ರಹಗಳು ನಿಮಗೆ ಆಗಲೇ ಹೇಳಿದಂತೆ ಅಲ್ಲಿ ನಿಮಗೆ ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ, ಕೇತುವಿನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ತಿಂಗಳಲ್ಲಿ ಬಳಸುವಂಥ ಬಣ್ಣ, ನೀವು ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ಅಂದರೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಗ್ರೀನ್, ವೈಟ್, ಮಿಕ್ಸ್. ಇದಕ್ಕೆ ಸಂಖ್ಯೆಗಳು 5, 6, 7, 5, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಅದೇ ರೀತಿ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸಿಕೊಳ್ಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿ ಫಲಗಳು ನಿರ್ದೇಶ ಆಗಿದೆ ಅನ್ನೋದನ್ನು ಸಂಕ್ಷಿಪ್ತ ವಿಶ್ಲೇಷಣೆ ಮಾಡಲಾಗಿದೆ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹಣಕಾಸು ಜೊತೆಗೆ ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಭಾಗ್ಯದ ಅವಕಾಶಗಳು ಬರ್ಬೋದು, ಆಕಸ್ಮಿಕವಾದ ಅವಕಾಶಗಳು ಬರ್ಬೋದು, ಹೊಸದರ ಆರಂಭಕ್ಕೆ ಅವಕಾಶಗಳು ಬರ್ಬೋದಾಗಿದೆ. ಅನೇಕ ರೀತಿಯ ಸಾಧನೆಗಳನ್ನು ಮಾಡಲಿಕ್ಕೆ ನಿಮಗೆ ಈ ತಿಂಗಳಲ್ಲಿ ಚಾನ್ಸ್ ಅಂದರೆ ಅವಕಾಶಗಳು ಸಿಗಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಹೇಳಿದಂತಹ ಮಾತು, ನಡವಳಿಕೆ ಮತ್ತು ಬಾಂಧವ್ಯ ಮತ್ತು ಆರೋಗ್ಯದ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳು ಶುಭದಾಯಕವಾಗಲಿ. ಏಪ್ರಿಲ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಕರ ರಾಶಿಗೆ ಏಪ್ರಿಲ್ ತಿಂಗಳು ಈ ಒಂದು ಸಂವತ್ಸರದ ಹಾಗೂ ಈ ಒಂದು ವರ್ಷದ ಒಂದು ಅತ್ಯಂತ ಮಹತ್ವದ ತಿಂಗಳಾಗಿರುತ್ತೆ. ಈ ವಿಶ್ವಾಸ ಸಂವತ್ಸರವು ನಿನ್ನೆ ತಾನೇ ಆರಂಭ ಆಗಿರುತ್ತೆ. ಅದು ಆ ವಿಶ್ವಾಸ ಸಂವತ್ಸರದ ಆರಂಭದ ಈ ಮಾಸವು ನಿಮಗೆ ಚೈತ್ರ ಮಾಸವು ಅನೇಕ ರೀತಿಯ ಶುಭಫಲವನ್ನು ಕೊಡುವಂಥದ್ದಾಗಿರುತ್ತೆ. ಹಾಗೆಯೇ ಕ್ಯಾಲೆಂಡರ್ ವರ್ಷಕ್ಕೆ ಅನುಸಾರವಾಗಿ 2025ರ ಅತ್ಯಂತ ಮಹತ್ವಪೂರ್ಣವಾದ ಮಾಸ ನಿಮಗೆ ಏಪ್ರಿಲ್ ತಿಂಗಳಾಗಿರುತ್ತೆ. ಯಾಕಂದರೆ ಕಳೆದ 7.5 ವರ್ಷಗಳಿಂದ ದೀರ್ಘಕಾಲದ ಒಂದು ಶನಿಯ ಮಹಾತ್ಮರ ಪರೀಕ್ಷೆಯನ್ನು ನೀವು ಅನುಭವಿಸಿ ನಾನಾ ರೀತಿಯ ಜೀವನದ ಸಂಕಷ್ಟಗಳನ್ನು, ನಾನಾ ರೀತಿಯ ಜೀವನದಲ್ಲಿ ಆಗುವಂಥ ಏರುಪೇರುಗಳನ್ನು, ಕಹಿ ಘಟನೆಗಳನ್ನು, ಅನೇಕ ರೀತಿಯ ಅಪವಾದಗಳನ್ನು ಎದುರಿಸಿ ಈಗ ಪರಿಶುದ್ಧರಾಗಿ ಬಂದಂತಹ ಮಕರ ರಾಶಿಯವರಿಗೆ ತಮ್ಮ ಒಂದು ಸ್ವಾಭಿಮಾನಕ್ಕೆ, ತಮ್ಮ ಒಂದು ಜೀವನದ ಉದ್ದೇಶಕ್ಕೆ, ತಮ್ಮಲ್ಲಿ ಇರುವಂತಹ ಒಂದು ಧಾರ್ಮಿಕ ಮತ್ತು ಭಾವನಾತ್ಮಕವಾದ ವಿಚಾರಗಳಿಗೆ ಅನೇಕ ರೀತಿಯ ಅಡೆತಡೆಗಳು, ಪರೀಕ್ಷೆಗಳು, ಸವಾಲುಗಳು ಎದುರಾಗಿದ್ದವು. ಈಗ ಒಂದೊಂದೇ ಆ ಸವಾಲುಗಳಿಗೆ ಈಗ ಉತ್ತರ ಸಿಗುವಂಥದ್ದು, ಒಂದೊಂದೇ ಸಂಕಷ್ಟಗಳು ನಿವಾರಣೆಗೆ ನಿಮ್ಮ ಒಂದು ಇಷ್ಟಾರ್ಥಗಳು ಈಡೇರುವಂಥ ಒಂದು ಅವಕಾಶ ಈ ಏಪ್ರಿಲ್ ತಿಂಗಳಲ್ಲಿ ಒದಗಿ ಬರ್ತಾ ಇದೆ. ಹಾಗಾಗಿ ಅಲ್ಲಿ ನಿಮಗೆ ಪಂಚಗ್ರಹಗಳ ಕೃಪೆ, ಸುಖ ಲಾಭ, ಶುಭ ಸಮೃದ್ಧಿಗಳು ಅಂದರೆ ಶುಭ ಲಾಭ, ಸುಖ ಸಮೃದ್ಧಿಗಳು ಈ ತಿಂಗಳಲ್ಲಿ ಬರಲಿವೆ. ಹಾಗಾಗಿ ಅಲ್ಲಿ 5 ಗ್ರಹಗಳಂದರೆ ಪ್ರಮುಖವಾದ ಬಲಶಾಲಿ ಗ್ರಹಗಳು ಅಂತ ಹೇಳ್ಬೋದು. ಉದಾಹರಣೆಗೆ ಈ ತಿಂಗಳ ಏಪ್ರಿಲ್ ತಿಂಗಳ ಆರಂಭದಲ್ಲೇ ನಿಮಗೆ 13ರವರೆಗೂ ರವಿಯ ವಿಶೇಷವಾದ ಅನುಗ್ರಹ, ಅಂದರೆ ಪ್ರತಿಯೊಂದು ರಾಶಿಗೂ ರವಿಯ ಅನುಗ್ರಹ ಸಿಗತ್ತೆ. ಆದರೆ ವರ್ಷದಲ್ಲಿ ಕೇವಲ 4 ಬಾರಿ ಅಷ್ಟೇ ಸಿಗುವಂಥದ್ದು. ಹಾಗಾಗಿ ಅದು ನಿಮಗೆ ಈ ಬಾರಿಗ ಏಪ್ರಿಲ್ ತಿಂಗಳ ಆರಂಭದಲ್ಲಿ 13ರವರೆಗೆ ರವಿಯ ವಿಶೇಷವಾದ ಅನುಗ್ರಹ ಇರುವಂಥದ್ದು. ಇನ್ನು ಗುರುಬಲದ ವಿಚಾರ ನಿಮಗೆ ಆಗಲೇ ಕಳೆದ ವರ್ಷದಲ್ಲೂ ಇತ್ತು. ಈಗ ಈ ಸಂವತ್ಸರದಲ್ಲಿ ಈಗ ಮೇ 14ರವರೆಗೂ ನಿಮಗೆ ಗುರುಬಲ ಇರುತ್ತೆ. ಮೇ 14, 15ರ ಬಳಿಕ ಅಲ್ಲಿ ಗುರುವಿನ ರಾಶಿ ಪರಿವರ್ತನೆ ಆಗುವವರೆಗೂ ನಿಮಗೆ ಗುರುವಿನ ವಿಶೇಷವಾದ ಬಲ ಇರುವಂಥದ್ದು. ಅದೇ ರೀತಿ ಶುಕ್ರನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಬಹಳಷ್ಟು ಬಲವಂತವಾಗಿದೆ, ಉತ್ತಮವಾಗಿದೆ. ರಾಹುನ ಬೆಂಬಲ ಸಹ ನಿಮಗೆ ಉತ್ತಮವಾಗಿರುವಂಥದ್ದು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ಮಕರ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥ ಶನಿ ಭಗವಂತರ, ಶನಿ ಮಹಾತ್ಮರ ವಿಶೇಷವಾದ ಕೃಪೆ ನಿಮಗೆ ಈ ತಿಂಗಳಿಂದ ವಿಶೇಷವಾದ ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದೆ. ಹಿಂದೆ ಎಲ್ಲ ವಂಚಿತವಾದ ಅವಕಾಶಗಳು ಈಗ ಒಂದೊಂದಾಗಿ ಸಿಗಲಿವೆ. ಉದಾಹರಣೆಗೆ ಯಾರಿಗೆ ಯಾವುದೋ ಒಂದು ಜಾಬ್ ಎಲ್ಲ ಪ್ರಯತ್ನ ಮಾಡ್ತಾಯಿದ್ರೆ ಕಳೆದ ಸಾಲುಗಳಲ್ಲಿ ಯಾವುದೇ ನಿಮಗೆ ಉತ್ತಮವಾದ ಜಾಬು, ಉದ್ಯೋಗ ಸಿಕ್ಕಿರಲಿಲ್ಲ, ಅಂಥವರಿಗೆ ಈಗಿನ ಪ್ರಯತ್ನದಲ್ಲಿ ವಿಶೇಷವಾದ ಉದ್ಯೋಗ ಸಿಗುವಂತಾಗಲಿ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಮುಂತಾದವರಿದ್ದರೆ ಅವರವರ ಏನಾದರೂ ಪ್ರಯತ್ನಗಳು ಗುರಿ ಮುಟ್ಟಲಿಕ್ಕೆ ಅವಕಾಶಗಳು ಈಗ ಸಿಗುವಂಥದ್ದು. ವಿದ್ಯಾರ್ಥಿಗಳು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥವರಿಗೆ ಈ ಒಂದು ಸಾಲಿನಲ್ಲಿ ಏಪ್ರಿಲಲ್ಲಿ ಬರುವಂಥ ಯಾವುದೇ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಉತ್ತಮವಾದ ಆಯ್ಕೆ ಆಗುವಂಥದ್ದು. ವಿದೇಶಕ್ಕೆ ಹೋಗಬೇಕು, ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಇತ್ಯಾದಿ ಕನಸುಕೊಂಡವರಿಗೂ ಅನೇಕ ರೀತಿಯ ಅವಕಾಶಗಳು ಸಿಗಲಿವೆ. ಅಥವಾ ಏನಾದರೂ ಒಂದು ವ್ಯಾಪಾರ, ಉದ್ಯಮವನ್ನು ಆರಂಭ ಮಾಡಬೇಕು, ಸ್ಟಾರ್ಟಪ್ಗಳು ಮಾಡಬೇಕು ಅನ್ನೋ ಹಿಂದೆ ಸಾವಿರಾರು ವಿಘ್ನಗಳು, ಅಡೆತಡೆಗಳು ಅಥವಾ ಹಣದ ಕೊರತೆನೋ, ಬೆಂಬಲದ ಕೊರತೆನೋ, ಸ್ಥಳಾವಕಾಶದ ಕೊರತೆನೋ ಈ ರೀತಿ ಒಂದಲ್ಲ ಒಂದು ಕಾರಣಗಳಿಂದ ಅವೆಲ್ಲವೂ ನಿಮಗೆ ಕೈಗೂಡದೇ ಇದ್ದಂಥ ಒಂದು ವಿಚಾರಗಳು ಈಗ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಭಾಗ್ಯೋದಯ ಆಗಿ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ಅದೇ ರೀತಿ ಇನ್ನು ಇದಲ್ಲದೆ ಗೃಹಿಣಿಯರು, ಮಹಿಳೆಯರು ಅಥವಾ ಇನ್ನಿತರ ವರ್ಗದವರು ಯಾರಿದ್ದಾರೋ ಅವರಿಗೆ, ಮಕರ ರಾಶಿಯವರಿಗೆಲ್ಲರಿಗೂ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಒಂದೊಂದೇ
ಈ ಕಷ್ಟಗಳು ನಿವಾರಣೆಯಾಗಿ ಒಂದೊಂದೇ ಶುಭ ಲಾಭಗಳು ಆಗುವಂಥದ್ದು. ಅಥವಾ ಹಿಂದೆ ನೀವು ಯಾವುದೇ ರೀತಿಯ ಬಾಂಧವ್ಯದಲ್ಲಿ ಕೊರತೆ, ಮನೆಯಲ್ಲಿ ಕಲಹ, ವಾತಾವರಣದಲ್ಲಿ ಜಗಳ, ಜೊತೆಗೆ ನಿಮಗೆ ಎಲ್ಲ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ದೂರೀಕರಿಸಿ, ಅಂದರೆ ನಿಮ್ಮನ್ನು ದೂರ ಇಟ್ಟಂಥವ್ರು, ನಿಮ್ಮಿಂದ ಕೆಲವರು ಅಂತರ ಕಾಯ್ಕೊಂಡವರು, ಅವರಿಂದಲೂ ಈಗ ನಿಮಗೆ ಉತ್ತಮ ಪ್ರತಿಕ್ರಿಯೆ ಬರ್ಬೋದು. ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ. ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಜೊತೆಗೆ ಇನ್ನಿತರ ನಿಮ್ಮ ಸಂಬಂಧಿಕರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಮೂಡುವಂಥದ್ದು. ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು. ಜೊತೆಗೆ ಏಕಕಾಲದಲ್ಲಿ ರವಿ ಮತ್ತು ರವಿಪುತ್ರರ ಅನುಗ್ರಹ ಸಿಗುವಂಥದ್ದು. ರವಿಪುತ್ರ ಅಂದರೆ ಶನಿ ಮಹಾತ್ಮರು, ರವಿ ಅಂದರೆ ಸೂರ್ಯ ಭಗವಂತರ. ಸೂರ್ಯನ ಮತ್ತು ಶನಿ ಮಹಾತ್ಮರ ಏಕಕಾಲದಲ್ಲಿ ಅನುಗ್ರಹ ಸಿಗುವಂಥ ಕೆಲವೇ ರಾಶಿಗಳಲ್ಲಿ ನಿಮ್ಮದು ಒಂದೇ ಆಗಿರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಲಾಭಗಳನ್ನು ಈ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಪಡೆಯಬಹುದಾಗಿದೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರ ಮೂಲದ ಕೆಲಸ, ಅದು ಇನ್ನಿತರ ಯಾವುದೇ ರೀತಿ ದಾಖಲೆ ಪತ್ರಗಳ ಸಂಗ್ರಹ, ಭೂಮಿ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು ಮುಂತಾದವುಗಳಿಗೆ ಚಾಲನೆ ಸಿಗುತ್ತೆ. ಭಾಳಷ್ಟು ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದಂತಹ ಹಲವಾರು ದಾಖಲೆ ಪತ್ರಗಳು ನಿಮಗೆ ಕೈ ಸೇರ್ಬೋದು. ಅದು ಅಂತಹ ಒಂದು ನಿಮಗೆ ಯಾವುದೋ ವಿಚಾರಗಳಿಗೆ ಈಗ ಕೈ ಹಾಕಬೇಕು ಅಂದರೆ ಈಗ ಹಾಕ್ಬೋದು. ರಾಜಕೀಯ ಮೂಲ, ಸರ್ಕಾರಿ ಮೂಲದ ವ್ಯಕ್ತಿಗಳಿಂದ ಕೆಲಸ ಕಾರ್ಯಗಳು ಆಗಬೇಕು ಅದನ್ನು ಮಾಡಿಕೊಳ್ಳಬಹುದಾಗಿದೆ. ಈ ರೀತಿ ನಿಮ್ಮ ಒಂದು ವೈಯಕ್ತಿಕ ವಿಚಾರವಾಗಿಯೂ, ಕೌಟುಂಬಿಕ ವಿಚಾರವಾಗಿಯೂ, ಉದ್ಯೋಗದ ವಿಚಾರವಾಗಿಯೂ, ಉದ್ಯಮದ ವಿಚಾರವಾಗಿ ಏನೇನು ನೀವು ಹೆಜ್ಜೆಯನ್ನು ಹಿಂದೆ ಇಡಲಿಕ್ಕೆ ಆಗಿಲ್ಲ, ಹಿಂದಿನ ಒಂದು ವರ್ಷಗಳಲ್ಲಿ ನಿಮಗೆ ಎಲ್ಲದರಲ್ಲೂ ಸೋಲು, ಅಪಜಯ, ಹಿನ್ನಡೆ, ಅವಮಾನಗಳು ಆಗಿದ್ದವು. ಈಗ ಒಂದೊಂದೇ ಹೆಜ್ಜೆ ನೀವು ಮುಂದೆ ಧೈರ್ಯವಾಗಿ ಇಡ್ಬೋದು. ಆ ಒಂದೊಂದು ಹೆಜ್ಜೆಗೂ ನಿಮಗೆ ಈ ಗ್ರಹಗಳ ಬೆಂಬಲ, ಶನಿ ಮಹಾತ್ಮರ ವಿಶೇಷವಾದ ಅನುಗ್ರಹ ಇರುತ್ತೆ. ಹಿಂದೆ ನೀವು ಎದನ್ನೆಲ್ಲ ಕಳೆದುಕೊಂಡಿದ್ರೆ ಅದೆಲ್ಲ ನಿಮಗೆ ಒಂದೊಂದಾಗಿ ನಿಮ್ಮದಾಗತ್ತೆ. ನಿಮಗೆ ಒಂದು ಉತ್ತಮವಾದ ಸೌಭಾಗ್ಯಗಳು, ಶುಭ ಲಾಭಗಳು ಈ ಏಪ್ರಿಲ್ ತಿಂಗಳಲ್ಲಿ ಆಗಲಿವೆ ಅನ್ನೋದನ್ನು ಈ 5 ಗ್ರಹಗಳು, ವಿಶೇಷವಾಗಿ ಅಲ್ಲಿ ರವಿ ಅನುಗ್ರಹ, ರವಿಯ ಒಂದು ವಿಶೇಷ ಅನುಗ್ರಹ ಜೊತೆಗೆ ಗುರುವಿನ ಬೆಂಬಲ ಇರುವಂಥದ್ದು, ಅದೇ ರೀತಿ ಶುಕ್ರನ ಅನುಗ್ರಹ, ಶನಿ ಮಹಾತ್ಮರ ಬೆಂಬಲ ಇರುವಂಥದ್ದು ನಿಮ್ಮನ್ನು ಒಂದು ಬಲಶಾಲಿಯಾಗಿ ನಿರೂಪಿಸುವಂಥ ತಿಂಗಳಾಗಿರುತ್ತೆ ಏಪ್ರಿಲ್ ತಿಂಗಳು. ಹಾಗಾಗಿ ನೀವು ಒಂದು ಒಳ್ಳೆಯ ಸದ್ಭಾವನೆಯಿಂದ, ಧನಾತ್ಮಕವಾದ ಚಿಂತನೆಯಿಂದ ಹಳೆಯ ಕಹಿಗಳನ್ನೆಲ್ಲ ಮರೆತು ಈಗ ಹೊಸ ಜೀವನಕ್ಕೆ, ಹೊಸದಾದ ವಿಚಾರಕ್ಕೆ, ಹೊಸದ ಒಂದು ಅನ್ವೇಷಣೆಗೆ ಈಗ ನೀವು ತೆರೆದುಕೊಳ್ಬೇಕು. ಮನಸ್ಸಿನಲ್ಲಿ ಈ ಬಹಳಷ್ಟು ಕಾಲದಿಂದ ನೊಂದು ಬೆಂದಂಥ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳು, ಆ ಚೈತ್ರ ಮಾಸವು, ಆ ಚೈತ್ರದಲ್ಲಿ ಯಾವ ರೀತಿ ಮರಗಳೆಲ್ಲ ಚಿಗುರುತ್ತವೋ ಅಂತಹ ಒಂದು ಉತ್ತಮವಾದ ನಿಮ್ಮ ಲವಲವಿಕೆಯ ಚಿಗುರು, ಲವಲವಿಕೆ ಮತ್ತು ಉತ್ಸಾಹದ ಚಿಗುರುಗಳು ಈ ಒಂದು ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲ ಸಾಮಾನ್ಯವಾಗಿ ನಿಮಗೆ ಅಲ್ಲಿ ಪಂಚಗ್ರಹಗಳ ಬೆಂಬಲ ಇದೆ ಅಂತ ಹೇಳಿದ್ದೇನೆ. ಇನ್ನು ಉಳಿದಂಥ 4 ಗ್ರಹಗಳು ಏನಾಗ್ತವೆ, ಅಲ್ಲಿ 4 ಗ್ರಹಗಳಂದರೆ ವಿಶೇಷವಾಗಿ ಅಲ್ಲಿ ಚಂದ್ರನ ಬೆಂಬಲ ಮಧ್ಯೆ ಎಲ್ಲ ರಾಶಿಗೂ ಪ್ರತಿಯೊಂದು ದಿನ ಅಲ್ಲದಿದ್ರೂ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಚಂದ್ರನ ಅನುಗ್ರಹ ಸಿಕ್ಕೇ ಸಿಗುತ್ತೆ. ಅದರಲ್ಲೇನು ಬದಲಾವಣೆಗಳಿಲ್ಲ, ಅವೆಲ್ಲ ಖಂಡಿತ ಸಿಗುತ್ತೆ ನಮಗೆ. ಉಳಿದಂತಹ ನಿಮಗೆ ಮಂಗಳ, ಬುಧ ಮತ್ತು ಕೇತುಗಳು ಸ್ವಲ್ಪ ಮಟ್ಟಿನ ವೈರುಧ್ಯ ಇರ್ತಾರೆ. ಅವರಿಂದ ಏನು ತೊಂದರೆ ಆಗ್ಬೋದು. ಉದಾಹರಣೆಗೆ ಅಲ್ಲಿ ಮಂಗಳನ ಒಂದು ವೈರುಧ್ಯ ಕಾರಣವಾಗಿ ನಿಮಗೆ ಕೆಲವೊಮ್ಮೆ ಹಣಕಾಸಿನ ಖರ್ಚುಗಳು ಜಾಸ್ತಿ ಬರ್ಬೋದು. ಅಲ್ಲಿ ನಷ್ಟ ಭಾವದಲ್ಲಿ ಇರತಕ್ಕಂತಹ ಅಥವಾ ಸಪ್ತಮ ಭಾವದಲ್ಲಿರತಕ್ಕಂತಹ ಮಂಗಳ ಅಥವಾ ಇನ್ನಿತರ ಗ್ರಹಗಳ ಒಂದು ಕೆಲವೊಮ್ಮೆ ಪರಿವರ್ತನೆಗಳು ನಿಮಗೆ ಮಂಗಳನಿಂದ ಕೆಲವೊಮ್ಮೆ ಹಣಕಾಸಿನ ನಷ್ಟ, ಬಾಂಧವ್ಯದಲ್ಲಿ ಕೊರತೆಗಳಿಗೆ ಸ್ವಲ್ಪ ಕಾರಣವಾಗ್ಬೋದು. ಕೆಲವೊಮ್ಮೆ ಸಣ್ಣ ಪುಟ್ಟ ವಿರುದ್ಧ ಲಿಂಗದವರಿಗೆ ಸಣ್ಣ ಪುಟ್ಟ ಒಂದು ವಿವಾದಗಳು ಬರ್ಬೋದು. ಇವೆಲ್ಲ ಮಂಗಳನ ಕೊರತೆಯಿಂದ ಈ ತಿಂಗಳಲ್ಲಿ ಬರ್ಬೋದು. ಅದೇ ರೀತಿ ಬುಧ ಮತ್ತು ಕೇತುಗಳು ಸಹ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ಬೋದು. ಅಂದರೆ ಎಲ್ಲದೂ ಒಂದು ಅಪವಾದಗಳು ಬರೋದಾಗಲಿ, ಅವಮಾನಕರ ಘಟನೆ ಸಣ್ಣ ಪುಟ್ಟ ಬರೋದು ಅಂತೆಲ್ಲ ವಿಶೇಷವಾಗಿ ಹೆಚ್ಚಿನ ಏನು ತೊಂದರೆಗಳಿಲ್ಲ, ಸಣ್ಣ ಪುಟ್ಟ ಒಂದು ಘಟನೆಗಳಷ್ಟೇ ಜರಬಹುದು. ಕಳೆದ ಒಂದು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ಒಂದು ವರ್ಷದಲ್ಲಿ ನಿಮಗೆ ಸಣ್ಣ ಪುಟ್ಟ ಏರುಪೇರುಗಳೇ ಬರ್ಬೋದು ಹೊರತು ಗಂಭೀರವಾದ ಎಂಥ ಸಮಸ್ಯೆಗಳನ್ನು ಬರೋದಿಲ್ಲ. ಕೆಲವೊಮ್ಮೆ ಅವಮಾನಕರ ಘಟನೆ, ಶತ್ರು ಪೀಡೆಗಳು ಇವೆಲ್ಲ ಕೆಲವೊಮ್ಮೆ ಕಾಣಿಸ್ಬೋದು ಕೇತು ಮತ್ತು ಬುಧರ ವೈಪರೀತ್ಯದಿಂದ ಹೊರತು ಈ ತಿಂಗಳಲ್ಲಿ ಎಲ್ಲ ವಿಚಾರವಾಗಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇವೆಲ್ಲವೂ ಈ ತಿಂಗಳಲ್ಲಿ ನಿಮಗೆ ಏನೆಲ್ಲ ಒಳ್ಳೆಯದಾಗ್ಬೋದು, ಏನೆಲ್ಲ ಒಂದು ಅವಕಾಶಗಳು ಬರುವೆ, ಜೊತೆಗೆ ಧನ ಕನಕ ಸಮೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇವೆಲ್ಲವಿದೆ. ಹಾಗೆ ತನು ಮನ ಧನ ಅಂತ ಮನುಷ್ಯನ ಒಂದು ಬೇಸಿಕ್ ಅಂದರೆ ಒಂದು ಮೂಲಭೂತವಾದ ಅವಶ್ಯಕತೆಗಳು, ಅವೆಲ್ಲವೂ ಆ ಮೂಲಭೂತ ಅವಶ್ಯಕತೆಗಳು ಯಾವುದೇ ಕೊರತೆಗಳು ಬರುವುದಿಲ್ಲ, ಅತ್ಯುತ್ತಮವಾಗಿ ಚೆನ್ನಾಗಿರುತ್ತೆ. ಇನ್ನು ಏಪ್ರಿಲ್ನ ಡೇಟ್ಗಳಿಗೆ ಅನುಸಾರವಾಗಿ ಚಂದ್ರನ ಬೆಂಬಲ ನಿಮಗೆ ಯಾವ ದಿನ ಇರುತ್ತೆ. ಚಂದ್ರನ ಬೆಂಬಲ ಸಾಮಾನ್ಯವಾಗಿ 2 ದಿನ 3 ದಿನ ಇರುತ್ತೆ, ಮತ್ತೊಂದು 2-3 ದಿನಗಳು ಇರೋದಿಲ್ಲ. ಹಾಗಾಗಿ ಅಂಥ ಒಂದು ಚಂದ್ರನ ಒಂದು ಚಲನೆಗೆ ಅನುಗುಣವಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಗಳು ಸ್ವಲ್ಪ ಅತ್ಯುತ್ತಮ ಇದೆ, ಯಾವ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅಂತ ಗಮನಿಸೋಣ. ಆರಂಭದ ನಿಮಗೆ 1 ಏಪ್ರಿಲ್ 1ನೇ ತಾರೀಕು ಉತ್ತಮವಾಗಿರುತ್ತೆ. ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥ ವಿಶೇಷವಾದ ಅನುಗ್ರಹ ಇರುತ್ತೆ. 2 ಮತ್ತು 3ರಲ್ಲಿ ಸ್ವಲ್ಪ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. 2 ಮತ್ತು 3 ಏಪ್ರಿಲ್ 2, 3ರಲ್ಲಿ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಈ ಸ್ವಲ್ಪ ಮಟ್ಟಿನ ಮಾತಿನ ಚಕಮಕಿ, ಜೊತೆಗೆ ಇನ್ನಿತರ ಜೊತೆಗೆ ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು, ನಿಮ್ಮ ಮೇಲೆ ಅಪವಾದ ಬರುವಂಥ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಿಕೊಳ್ಳಿ. ಆದರೆ ಹೊರತು ನಿಮ್ಮ ಹಣಕಾಸು, ಆರೋಗ್ಯ, ಉದ್ಯೋಗ ಎಲ್ಲ ಭಾಳ ಚೆನ್ನಾಗಿರುತ್ತೆ. 4, 5ನೇ ತಾರೀಕು ಭಾಳ ಉತ್ತಮ ದಿನ. 6, 7 ಸಹ ಉತ್ತಮ ದಿನ. 4, 5, 6, 7 ಈ 4 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು.
ಅಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲದ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗ, ಹಣಕಾಸು ಎಲ್ಲ ಚೆನ್ನಾಗಿ ಬರುತ್ತೆ. ಬ್ಯಾಂಕ್ ವ್ಯವಹಾರ, ಹಣಕಾಸಿನ ವ್ಯವಹಾರ, ಸಾಲ ಕೊಡೋದು ಕೊಳ್ಳೋದು, ಅದು ಇನ್ನಿತರ ಅದು ನಿಮಗೆ ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಅವಕಾಶಗಳು. ಜೊತೆಗೆ ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಮುನ್ನಡೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ಏನಾದರೂ ಶುಭದ ವಾತಾವರಣ, ವಸ್ತ್ರಾಭರಣ, ಚಿನ್ನ ಇತ್ಯಾದಿ ಕೊಳ್ಳುವಂಥ ಅವಕಾಶ. ಇನ್ನು ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು, ಉದ್ಯೋಗ ಅಪೇಕ್ಷೆಗೆ ಉದ್ಯೋಗ ಸಿಗುವಂಥದ್ದು. ಈ ರೀತಿ 4, 5, 6, 7 ಎಂಬಂತಹ 4 ದಿನಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥದ್ದು. ಆ ಬಳಿಕ 8, 9 ಏಪ್ರಿಲ್ 8, 9ರಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಹಣಕಾಸು, ಆರೋಗ್ಯ ಅದಕ್ಕೇನು ಕೊರತೆ ಇಲ್ಲ. ಇಲ್ಲಿ ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಿಕೊಳ್ಳಿ. ಕಿರಿಯ ವ್ಯಕ್ತಿಗಳ ಜೊತೆ ಕಲಹ, ಅದು ಉದ್ಯೋಗ ಸ್ಥಳದಲ್ಲಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ತೊಂದರೆಗಳು ಆಗುವಂಥದ್ದು, ನಿಮ್ಮ ಮೇಲೆ ಏನಾದರೂ ಅವರು ಕಂಪ್ಲೇಂಟ್ಗಳನ್ನು ಕೊಡೋದು ಇತ್ಯಾದಿ ಸಣ್ಣ ಪುಟ್ಟ ಒಂದು ಅಹಿತಕರ ಘಟನೆಗಳು ಜರುಗಬಹುದು. ಆ ಬಗ್ಗೆ ಸ್ವಲ್ಪ 8, 9ರಂದು ಎಚ್ಚರಿಕೆ. ಆ ಬಳಿಕ 10, 11, 12 ಈ 3 ದಿನಗಳಲ್ಲಿ ನಿಮಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಈ 3 ದಿನಗಳಲ್ಲಿ ಹಣಕಾಸಿನ ನಷ್ಟ ಆಗ್ಬೋದು, ಅದು ಹಣಕಾಸಿನ ಖರ್ಚುಗಳು ಜಾಸ್ತಿ ಬರ್ಬೋದು, ಅಥವಾ ಯಾವುದೇ ನೀವು ಕೂಡಿಟ್ಟ ಹಣವನ್ನು ಯಾವುದೇ ರೀತಿಯ ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡೋದ ಪ್ರಮೇಯ, ಅಥವಾ ಯಾವುದೇ ಒಂದು ತಪ್ಪು ಮಾಹಿತಿಯಿಂದ ನೀವು ಅಥವಾ ಆನ್ಲೈನ್ ಆಫ್ಲೈನ್ ವಂಚನೆಗೆ ಒಳಗಾಗ್ಬೋದು. ಈ ರೀತಿ ಅನೇಕ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ಏನೋ ವಿವಾದಗಳು ಅಥವಾ ನಷ್ಟಗಳು ಆಗುವಂಥ ಸಾಧ್ಯತೆ 10, 11, 12ರಲ್ಲಿ ಕಂಡುಬರುತ್ತೆ. ಆ ಬಗ್ಗೆ ಎಚ್ಚರ. ಆ ಬಳಿಕ 13, 14, 15 3 ದಿನಗಳು ಉತ್ತಮವಾದ ಚಂದ್ರನ ಕರ್ಮಸ್ಥಾನದ ಲಾಭ ಇರುತ್ತೆ ನಿಮಗೆ. ಅಲ್ಲಿ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಲ ಮುನ್ನಡೆ ಇರುತ್ತೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಬಂಧು ಬಾಂಧವರ ಜೊತೆ ಬಾಂಧವ್ಯ ಚೆನ್ನಾಗಿರುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ, ವಿದೇಶದ ಯಾತ್ರೆ, ತೀರ್ಥಕ್ಷೇತ್ರಗಳ ಸಂದರ್ಶನ, ಧಾರ್ಮಿಕ ಕಾರ್ಯ ಮುಂತಾದ ಮಾಡಲಿಕ್ಕೆ ಅವಕಾಶಗಳು ಬರಲಿವೆ. ಮನೆಯಲ್ಲಿ ಸಹ ಶುಭದ ವಾತಾವರಣ 13, 14, 15ರಲ್ಲಿರುತ್ತೆ. ಆ ಬಳಿಕ 16, 17 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಏಪ್ರಿಲ್ 16, 17ರಲ್ಲಿ ಸಹ ನಿಮಗೆ ಲಾಭಸ್ಥಾನದ ಚಂದ್ರನಿಂದಾಗಿ ಅನಿರೀಕ್ಷಿತ ಲಾಭ, ವ್ಯಾಪಾರ ವೃದ್ಧಿಯಲ್ಲಿ ಮುನ್ನಡೆ, ಸರ್ಕಾರಿ ಕೆಲಸಗಳು ಬೇಗನೆ ಆಗುವಂಥದ್ದು, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಸಹ ಶುಭ ಫಲಗಳು ಬರಲಿವೆ 16, 17ರಲ್ಲಿ. 18, 19 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ನಿಮಗೆ ವ್ಯಯಸ್ಥಾನದಲ್ಲಿ ಚಂದ್ರನಿರುವ ಕಾರಣ ಚಂದ್ರನ ಬೆಂಬಲ ಆ ದಿನ ಇರೋದಿಲ್ಲ. ಅಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಹಣಕಾಸಿನ ನಷ್ಟಗಳಾಗುವಂಥದ್ದು, ಅನಿರೀಕ್ಷಿತ ಲಾಭ ಅಲ್ಲ ಅನಿರೀಕ್ಷಿತ ನಷ್ಟಗಳಾಗ್ಬೋದು. ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥ ಮುಂತಾದ ಘಟನೆಗಳು ಆ ಒಂದು 18, 19ರಂದು ಜರಗಬಹುದಾಗಿದೆ. ಇನ್ನು 20, 21, 22 ಪರವಾಗಿಲ್ಲ, ಉತ್ತಮವಾದ ಒಂದು ಅವಕಾಶ. ಅಲ್ಲಿ ಚಂದ್ರನು ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನಿಂದ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿದೆ. 20, 21, 22ರಲ್ಲಿ ಅನೇಕ ರೀತಿಯ ಶುಭ ಘಟನೆಗಳಾಗಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ಚೆನ್ನಾಗಾಗುತ್ತೆ. ಆರೋಗ್ಯ ಸುಧಾರಣೆ, ಅನೇಕ ಖುಷಿ ಕೊಡುವಂಥ ಘಟನೆಗಳು ಆಗ್ಬೋದಾಗಿದೆ. ಆ ಬಳಿಕ 23, 24 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. 23, 24ರಲ್ಲಿ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತೆ. ಅನಿರೀಕ್ಷಿತವಾಗಿ ಖರ್ಚುಗಳು ಬರ್ಬೋದು, ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರ್ಪಡಬಹುದು, ಅಥವಾ ಆಹಾರ ದೋಷ, ಹವಾಮಾನ ವೈಪರೀತ್ಯ, ನೀರಿನ ಒಂದು ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಏರ್ಪಡು ಬರ್ಬೋದು 23, 24ರಲ್ಲಿ. ಆ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಹಣಕಾಸಿನ ಒಂದು ಮುನ್ನೆಚ್ಚರಿಕೆ ಸಹ ಬೇಕಾಗುತ್ತೆ. ಬಳಿಕ ಬರುವಂಥ 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. 25, 26ರಲ್ಲಿ ಯಶಸ್ಸು, ಕೀರ್ತಿ, ಲಾಭ ಇದೆ. ಯಂತ್ರ ವಾಹನ ಕೊಳ್ಳುವಂಥದ್ದು, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಅಥವಾ ಚಿನ್ನಾಭರಣ ಕೊಳ್ಳೋದು ಮುಂತಾದ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕನಸು ಈಡೇರಲಿವೆ. ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದಿರುತ್ತೆ. ವಿದ್ಯಾರ್ಥಿ ಯುವಕರಿಗೆ ಸಹ ಉತ್ತಮವಾದ ಫಲ ಇದೆ. ವಿವಾಹ ಅಥವಾ ಇನ್ನಿತರ ಶುಭ ಕಾರ್ಯಗಳು ಸಹ ಕೆಲವರಿಗೆ ನಿಗದಿಯಾಗುವಂಥ ಫಿಕ್ಸ್ ಆಗುವಂಥ ಅವಕಾಶ ಬರಲಿದೆ. ಹಾಗಾಗಿ 25, 26ರನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಿಕ 27, 28 ಅಷ್ಟು ಉತ್ತಮ ಇಲ್ಲ. 27, 28ರಲ್ಲಿ ಮಾತಿನ ಚಕಮಕಿ, ತಂದೆ ತಾಯಿ ಅಥವಾ ಹಿರಿಯ ವ್ಯಕ್ತಿಗಳಿಗೆ ಭಿನ್ನಾಭಿಪ್ರಾಯ, ಅಥವಾ ನೀವು ಹೇಳಿದ ಒಂದು ನಿರ್ಣಯವನ್ನು ಅವರು ವಿರೋಧ ಮಾಡೋದು, ಅವರ ಒಂದು ನಿಮಗೆ ಏನಾದರೂ ಮಾತಿನಲ್ಲಿ ಅವರದ್ದು ವೈರುಧ್ಯವನ್ನು ಕಾಣುವಂಥದ್ದು, ಹಣದ ವಿಚಾರವಾಗಿ ಭೂಮಿ ವಿಚಾರ ಅಥವಾ ಬಾಂಧವ್ಯದ ವಿಚಾರ ಹಿರಿಯರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ಅದೇ ರೀತಿ ನೀವು ಉದ್ಯೋಗ ಮಾಡುವಂಥ ಜಾಗದಲ್ಲಿ ಸಹ ಹಾಗೆ ಸ್ವಲ್ಪ ಮಾತಿನ ಚಕಮಕಿಗಳು ಬರ್ಬೋದು. ಹೊರತು ಹೆಚ್ಚಿನ ಏನು ತೊಂದರೆಗಳಿಲ್ಲ. ಸಣ್ಣ ಪುಟ್ಟ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು 27, 28ರಲ್ಲಿ. ಕೊನೆಯ 2 ದಿನಗಳು, ತಿಂಗಳ ಕೊನೆಯ 2 ದಿನ 29, 30 ಏಪ್ರಿಲ್ 29, 30ರಲ್ಲಿ ಅಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಅಲ್ಲಿ ನಿಮ್ಮ ಬಾಂಧವ್ಯ ಮತ್ತು ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು. ಮಾತಿನಿಂದಲೇ ಏನಾದರೂ ಜಗಳ ಆಗುತ್ತೆ, ಮಾತಿನಿಂದಲೇ ಏನೋ ತಪ್ಪು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಅಲ್ಲಿ ನಿಮ್ಮ ಮೇಲಧಿಕಾರಿಗಳ ಜೊತೆ ಅವರು ವಾಗ್ವಾದಾಗುವುದಾಗಲಿ, ಅಥವಾ ಅವರ ನಿಮ್ಮ ಒಂದು ಮಾತಿನಿಂದ ಅವರಿಗೆ ಏನಾದರೂ ಸಿಟ್ಟು ಬಂದು ಅವರು ನಿಮ್ಮ ವಿರುದ್ಧವಾದ ಕ್ರಮವನ್ನು ಕೈಗೊಳ್ಳೋದು ಮುಂತಾದ ಕೆಲವು ಇರುಸು ಮುರುಸಿನ ಘಟನೆಗಳು ಜರಗಬಹುದಾಗಿದೆ. ಹಾಗಾಗಿ ಅಲ್ಲಿ ಮಾತು, ನಡವಳಿಕೆ ಬಗ್ಗೆ ಕೊನೆ 2 ದಿನಗಳ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇವೆಲ್ಲವೂ ನಿಮಗೆ ಚಂದ್ರನ ಬೆಂಬಲ ಯಾವ ರೀತಿ ಇದೆ ಈ ಏಪ್ರಿಲ್ ತಿಂಗಳಲ್ಲಿ ಅನ್ನೋದರ ಒಂದು ಸಂಕ್ಷಿಪ್ತವಾದ ಸೂಚನೆಯನ್ನು ಕೊಟ್ಟಿದ್ದಾಗಿದೆ. ಏಪ್ರಿಲ್ ತಿಂಗಳು ಸಾಮಾನ್ಯವಾಗಿ ಸರಾಸರಿಯಾಗಿ ಗಮನಿಸಿದಾಗ ಬಹಳ ಉತ್ತಮ ತಿಂಗಳಾಗಿರುತ್ತೆ. ಸಣ್ಣ ಪುಟ್ಟ ಈ ಘಟನೆಗಳು, ಸಣ್ಣ ಪುಟ್ಟ ಏರುಪೇರುಗಳ ಹೊರತು ಈ ಹಣದ ವಿಚಾರ, ವ್ಯಾಪಾರ ವಿಚಾರ, ಉದ್ಯೋಗ ವಿಚಾರ, ಆರೋಗ್ಯ ವಿಚಾರ, ಮನಸ್ಥಿತಿ ವಿಚಾರ, ಕೌಟುಂಬಿಕ ವಿಚಾರ ಬಹಳ ಉತ್ತಮ ಫಲ ಕೊಡುವಂಥ ಒಂದು ಪ್ರಬಲವಾದ ಗ್ರಹ ಬೆಂಬಲ ಇರುವಂಥ ತಿಂಗಳು. ಇದನ್ನು ನೀವು ಒಳ್ಳೆಯ ನಿರ್ಧಾರದಿಂದ ಏನೇನೋ ನಿಮ್ಮ ಕನಸುಗಳು, ಕೋರಿಕೆಗಳಿದೆ ಅದನ್ನು ಈಡೇರಿಸುವಂಥ ಕಾರ್ಯಪ್ರವೃತ್ತರಾಗಬೇಕು. ಕೈ ಕಟ್ಟಿಕೊಳ್ಳಿದರೆ ನಮ್ಮ ಕೆಲಸ ಸಾಗೋದು ಅಂತ ಹೇಳ್ತಾರೆ. ಹಾಗಾಗಿ
ನಮ್ಮ ಒಂದು ಕಾರ್ಯಪ್ರವೃತ್ತಿಯ ಕಡೆಗೆ ನೀವು ಈಗ ಧೈರ್ಯವಾಗಿ ಮುನ್ನುಗ್ಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಅಪೂರ್ವವಾದ ಅವಕಾಶ ಈ ವರ್ಷದ ಆರಂಭದಲ್ಲಿ, ಈಗ ಈ ಸಂವತ್ಸರದ ಆರಂಭದಲ್ಲಿ ಬಂದೇನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇಲ್ಲಿ ಪಂಚಗ್ರಹದ ಬೆಂಬಲ ಅಂತ ಹೇಳಿದ್ದೇನೆ. ಈ ತಿಂಗಳಲ್ಲಿ ನೀವು ಪೂರ್ಣವಾಗಿ ಬಳಸುವಂಥ ಬಣ್ಣಗಳ ವಿಚಾರ ಹೇಳಿದಾಗ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಅದು ಸೂರ್ಯನಿಗೆ ಸಂಬಂಧಿತು. ಆರೆಂಜ್ ಅಥವಾ ಕೇಸರಿ ಬಣ್ಣ ನೀವು ಏಪ್ರಿಲ್ 13ರವರೆಗೆ ಬಳಸಿಕೊಳ್ಳಿ. ಅಲ್ಲಿವರೆಗೆ ಸೂರ್ಯ ಭಗವಂತರು ಮೀನರಾಶಿಯಲ್ಲಿ ಇರ್ತಾರೋ ಅಲ್ಲಿವರೆಗೆ ನಿಮಗೆ ವಿಶೇಷ ಬೆಂಬಲ ಇರೋ ಕಾರಣ ಏಪ್ರಿಲ್ 14ಕ್ಕೆ ಅವರು ರಾಶಿ ಪರಿವರ್ತನೆ ಮಾಡ್ತಾರೆ. ಹಾಗಾಗಿ ಏಪ್ರಿಲ್ 13ರವರೆಗೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಹಾಗೂ ಸಂಖ್ಯೆ 1 ಬಳಸಿಕೊಳ್ಳಿ. ಇನ್ನು ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಬೋದು. ತಿಂಗಳ ಪೂರ್ತಿ ನಿಮಗೆ ಗುರುವಿನ ವಿಶೇಷವಾದ ಬೆಂಬಲ ಇರುತ್ತೆ. ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ, ರಾಹುವಿನ ಬೆಂಬಲ ಸಹ ತಿಂಗಳ ಪೂರ್ತಿ ಇದೆ. ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತವಾಗಿರುತ್ತೆ ಹಾಗೂ ಸಂಖ್ಯೆ 6, ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ಈ ಶನಿ ಮಹಾತ್ಮರ ಸಂಕೇತವಾದ ಬ್ಲೂ ಅಥವಾ ನೀಲೆ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ಸಂಖ್ಯೆ 8 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಒಟ್ಟಿನಲ್ಲಿ ಆರೆಂಜ್, ಯೆಲ್ಲೋ, ಗ್ರೇ, ವೈಟ್, ಬ್ಲೂ ಎಂಬಂಥ ಬಣ್ಣಗಳನ್ನು ಈ ತಿಂಗಳಲ್ಲಿ ಬಳಸ್ಕೊಳ್ಬೋದು. ಸಂಖ್ಯೆಗಳ ವಿಚಾರ ಬಂದಾಗ 1, 3, 4, 6, 8 ಸಂಖ್ಯೆಗಳನ್ನು ಬಳಸ್ಬೋದು. ಅದರಲ್ಲೂ ಒಂದು ಸಂಖ್ಯೆಯನ್ನು 13ರವರೆಗೆ ಅಷ್ಟೇ ಬಳಸ್ಕೊಳ್ಳಿ. 3, 4, 6, 8, 3, 4, 6, 8 ಸಂಖ್ಯೆಯನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಈ ತಿಂಗಳಲ್ಲಿ ಬರತಕ್ಕಂಥ ನಿಮಗೆ ಸಾಮಾನ್ಯವಾಗಿ ಗ್ರಹ ಬೆಂಬಲದ ಒಂದು ವಿಚಾರ ಹಾಗೂ ಅದೃಷ್ಟದ ವಿಚಾರ ಹೇಳಿದ್ದಾಯಿತು. ಇನ್ನು ಆಗಲೇ ಕೆಲವು ಗ್ರಹಗಳ ಒಂದು ಬೆಂಬಲ ಕಡಿಮೆ ಇದೆ ಅಂತ ಹೇಳಿದೆ. ಉದಾಹರಣೆಗೆ ಅಲ್ಲಿ ಮಂಗಳ, ಕೇತು, ಬುಧರ ಬೆಂಬಲ ಕೊರತೆ. ಅದರ ಒಂದು ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡಬಹುದು. ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದಾಗಲಿ, ಸುಬ್ರಹ್ಮಣ್ಯ ಸ್ವಾಮಿ, ವೆಂಕಟೇಶ್ವರ, ಅದು ದೇವಿ ದುರ್ಗಾದೇವಿ ಭಕ್ತಿಗಳನ್ನು ಮಾಡುವಂಥದ್ದು, ಅಥವಾ ಅಮ್ಮನವರ ಯಾವುದೇ ಭಕ್ತಿಗಳನ್ನು ಮಾಡುವಂಥದ್ದು, ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗವನ್ನು ಮುಂದುವರಿಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಶುಭದಾಯಕವೂ ಸುಖ ಸಮೃದ್ಧಿದಾಯಕವೂ ಆಗಲಿ. ಕುಂಭರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕುಂಭರಾಶಿಗೆ ಏಪ್ರಿಲ್ ತಿಂಗಳು ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ಹಣಕಾಸು, ವೃತ್ತಿ, ಉದ್ಯೋಗ ಎಲ್ಲ ಉತ್ತಮ, ಸುಖ, ನೆಮ್ಮದಿ, ಶಾಂತಿಗಳು ಸ್ವಲ್ಪ ಮಧ್ಯಮ ಅಂತ ಬಂದಿವೆ. ಅಂದರೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಅಥವಾ ಹಣಕಾಸಿಗೆ ಸಂಬಂಧಪಟ್ಟವಾಗಿ ಕೆಲವೊಂದು ಗ್ರಹಗಳ ಬೆಂಬಲ ಉತ್ತಮವಾಗಿದ್ದರೂ ನಿಮಗೆ ವೈಯಕ್ತಿಕವಾದ ಬಾಂಧವ್ಯ, ಸುಖ, ನೆಮ್ಮದಿಗಳಿಗೆ ಸ್ವಲ್ಪ ಇತರ ಗ್ರಹಗಳ ಬೆಂಬಲದ ಕೊರತೆ ಬರುತ್ತೆ. ಗೋಚಾರ ಫಲ ಅಂದರೆ ಅಲ್ಲಿ ಗ್ರಹಗಳ ಒಂದು ಚಲನೆಗೆ, ಗ್ರಹಗಳ ಒಂದು ಪ್ರಭಾವಗಳು ಆಯಾ ರಾಶಿಗೆ ಬರುವಂಥ ವಿಚಾರ ಆಗಿರುತ್ತೆ. ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆಗಳು ಬೇಕಾಗುತ್ತವೆ. ಅಲ್ಲಿ ವಿಶೇಷವಾಗಿ ನಿಮಗೆ ಗುರುವಿನ ಬೆಂಬಲ ಇಲ್ಲ. ಶನಿ ಮಹಾತ್ಮರು ಆಗಲೇ ನಿಮಗೆ ಗೊತ್ತಿರುವಂತೆ ಸಾಡೆ ಸಾತಿಯ ಪ್ರಭಾವದಲ್ಲಿ ನೀವು ಇದ್ದೀರಾ. ರಾಹು, ಕೇತುಗಳು ಸಹ ವೈರುಧ್ಯವಾದ ಒಂದು ಪರಿಣಾಮವನ್ನು ಬಿಡುವಂಥ ಸ್ಥಿತಿಯಲ್ಲಿದ್ದಾವೆ. ಹಾಗಾಗಿ ಅಲ್ಲಿ 4 ಗ್ರಹಗಳು ನಿರಂತರವಾಗಿ ವೈರುಧ್ಯ ಇದ್ದೇ ಇರುತ್ತೆ. ಆ 4 ಗ್ರಹಗಳ ನಿರಂತರ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಅದು ನಿಮಗೆ ಗುಪ್ತ ಶತ್ರುಗಳ ರೂಪದಲ್ಲಿ ಕಾಡ್ಬೋದು, ಮಿತ್ರ ರೂಪದ ಶತ್ರುಗಳಲ್ಲಿ ಕಾಡ್ಬೋದು, ಅಥವಾ ಮನೆಯಲ್ಲಿ ನಿಮ್ಮ ಬಾಂಧವ್ಯದ ಕೊರತೆ, ಬಂಧುಗಳಲ್ಲಿ ಬಾಂಧವ್ಯದ ಕೊರತೆ, ಹಣಕಾಸಿನ ವಿವಾದಗಳು ಏರ್ಪಡುವಂಥದ್ದು, ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಆಗುವಂಥದ್ದು. ಸಾಲಗಳನ್ನು ಪಡೆದಿದ್ರೆ ಆ ಸಾಲಗಾರರು ನಿಮಗೆ ಕಾಟ ಕೊಡ್ಬೋದು, ಅಥವಾ ನೀವು ಯಾರಿಗಾದರೂ ಸಾಲವನ್ನು ಕೊಟ್ಟಿದ್ರೆ ಆ ಸಾಲದ ನಿಮಗೆ ಮರಳಿ ಬಾರದೆ ಅದರಿಂದ ನಿಮಗೆ ಕಾಟ ಅನುಭವಿಸುವಂಥದ್ದು. ಹಣದ ಸಂಬಂಧಿತವಾದ ವಿವಾದಗಳು ಏರ್ಪಡುವಂಥದ್ದು. ಕೌಟುಂಬಿಕವಾದ ವಾದಗಳು ಕೆಲವೊಮ್ಮೆ ಬರ್ಬೋದು. ಬಂಧು ಬಾಂಧವ್ಯತೆಗೆ ಬಾಂಧವ್ಯ ಕೊರತೆ ಆಗ್ಬೋದು. ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನಕರ ಘಟನೆಗಳು ಆಗ್ಬೋದು. ಇವೆಲ್ಲವೂ ಈ ಗ್ರಹಗಳ ವೈಪರೀತ್ಯದಿಂದ ಸಾಧ್ಯತೆ ಇರುತ್ತೆ. ಆದರೆ ಒಂದು ಸಮಾಧಾನಕರದ ವಿಚಾರ ಅಂದರೆ ನಿಮಗೆ ಅಲ್ಲಿ ಬುಧ, ಶುಕ್ರ ಮತ್ತು ಮಂಗಳರ ಬೆಂಬಲ ಈ ತಿಂಗಳಲ್ಲಿ ಇರಲಿದೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ 1 ಅಥವಾ 2 ಗ್ರಹಗಳು ಸಹ ನಿಮಗೆ ಬೆಂಬಲಕ್ಕೆ ಇರಲಿಲ್ಲ ಕಳೆದ ಕೆಲವು ತಿಂಗಳುಗಳ ಹಿಂದೆ. ಈಗ ಒಂದು ಸಮಾಧಾನಕರದ ವಿಚಾರ ಅಂದರೆ ಅಲ್ಲಿ ಮಂಗಳ, ಬುಧ ಮತ್ತು ಶುಕ್ರನ ಅನುಗ್ರಹ ಇರುವಂಥದ್ದು. ಜೊತೆಗೆ ಈ ತಿಂಗಳ ಒಂದು 14ರಿಂದ ನಿಮಗೆ ಗ್ರಹರಾಜರಾದಂಥ ಸೂರ್ಯರ ಬೆಂಬಲ ಸಿಗುತ್ತೆ. ರವಿಯ ಬೆಂಬಲ ನಿಮಗೆ 14ರಿಂದ ಸಿಗುವಂಥ ಒಂದು ಅವಕಾಶ ಇದೆ. ಹಾಗಾಗಿ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಆರಂಭದಲ್ಲಿ ಸ್ವಲ್ಪ ನಿಮಗೆ ಇರಿಸು ಮುರಿಸು ಅಥವಾ ಆರಂಭದಲ್ಲಿ ಸ್ವಲ್ಪ ಕೆಲವು ಕಷ್ಟ ನಷ್ಟ ಇವೆಲ್ಲವೂ ಬಂದರೂ ಮಧ್ಯದ ಬಳಿಕ ಅಂದರೆ 14ರ ಬಳಿಕ ಅಲ್ಲಿ ರವಿಯ ಬೆಂಬಲ ನಿಮಗೆ ವಿಶೇಷವಾಗಿ ಲಾಭವನ್ನು, ಜಯವನ್ನು, ಸುಖವನ್ನು, ಆರೋಗ್ಯವನ್ನು ಕೊಳ್ಳಿದೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಇವೆಲ್ಲ ಆಗಲಿಕ್ಕೆ ಸೂರ್ಯನ ಬೆಂಬಲ 14ರಿಂದ ಆರಂಭ ಆಗುತ್ತೆ ಈ ತಿಂಗಳಲ್ಲಿ. ಹಾಗಾಗಿ ಆ ಸೂರ್ಯನ ದೇವರ ವಿಶೇಷವಾದ ಅನುಗ್ರಹ ನಿಮಗೆ ಸಿಗಲಿದೆ. ರವಿ ಪುತ್ರರ ಪರೀಕ್ಷೆ ನಿಮಗೆ ನಿರಂತರವಾಗಿ ಇರುತ್ತೆ, ಶನಿ ಮಹಾರಾಜರ ಪರೀಕ್ಷೆ. ಆದರೆ ಅದೇ ಸಮಯದಲ್ಲಿ ನಿಮಗೆ ಈಗ ತಾತ್ಕಾಲಿಕವಾಗಿ ಏಪ್ರಿಲ್ 14ರಿಂದ ಮೇ 14ರವರೆಗೂ ರವಿಯ ಬೆಂಬಲ ಇರುವಂಥ ಅವಕಾಶ ಬರ್ತಾ ಇದೆ. ವಿಶೇಷವಾಗಿ ಆ ಮೇಷ ಮಾಸದಲ್ಲಿ ರವಿಯ ಪ್ರವೇಶದಲ್ಲಿ ಆಗುವಂತಹ ಒಂದು ಘಟನೆಯು ನಿಮಗೆ ಆರೋಗ್ಯ, ಸುಖ, ನೆಮ್ಮದಿಗಳನ್ನು, ಲಾಭಗಳನ್ನು, ಕೌಟುಂಬಿಕವಾದ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ, ಯಾವುದೇ ರೀತಿಯ ನಿಮ್ಮ ಮೇಲೆ ಆರೋಪಗಳು ಈಗ ನಿವಾರಣೆ ಆಗಲಿಕ್ಕೆ, ಕೋರ್ಟು ಕಚೇರಿಯಲ್ಲಿದ್ದಂಥ ಕೇಸುಗಳು ಈಗ ನಿಮ್ಮ ಪರವಾಗಿ ಜಯ ಆಗಲಿಕ್ಕೆ,
ಅದೇ ರೀತಿ ಕೌಟುಂಬಿಕವಾಗಿ ಏನಾದರೂ ಮುನಿಸುಗಳು ಅಂದರೆ ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇವೆಲ್ಲವೂ ಮುನಿಸಿದರೆ ಅವೆಲ್ಲವೂ ಈಗ ರಾಜಿ ಅಥವಾ ಸಂಧಾನದ ಮೂಲಕ ನಿವಾರಣೆಯಾಗಿ ಮನೆಯಲ್ಲಿ ಸಹ ನೆಮ್ಮದಿ ಮೂಡುವಂತಹ ಘಟನೆ. ಇವೆಲ್ಲ ಅವಕಾಶಗಳು ಇವೆ ತಿಂಗಳಲ್ಲಿ. ಹಾಗಾಗಿ ನೀವು ಅಷ್ಟೊಂದು ನಿರಾಶೆ ಪಡುವಂಥ ತಿಂಗಳೇನಲ್ಲ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಪರೀಕ್ಷೆಗಳು, ಸಣ್ಣ ಪುಟ್ಟ ಏರುಪೇರುಗಳಿದ್ರು ಆ ಒಂದು ಸಮಸ್ಯೆಗಳು ಮತ್ತೆ ಸ್ವಲ್ಪ ಕಾಲದ ಬಳಿಕ ನಿವಾರಣೆ ಆಗುವಂಥ ಅವಕಾಶ ಈ ತಿಂಗಳಲ್ಲಿ ಬರಲಿದೆ. ಇನ್ನು ಆರೋಗ್ಯದ ವಿಚಾರವಾಗಿ ಗಮನಿಸಿದಾಗ ಆರೋಗ್ಯದಲ್ಲಿ ಕೆಲವೊಂದು ನಿಮಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆಗಲೇ ಹೇಳಿದಂತೆ ಗುರು, ಶನಿ, ರಾಹು, ಕೇತುಗಳ ವೈಪರೀತ್ಯ ಇರುವ ಕಾರಣ ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ದೀರ್ಘಕಾಲದಿಂದ ಇದ್ದಂತಹ ಸಮಸ್ಯೆಗಳು ಅದರ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು. ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಇನ್ನಿತರ ಯಾವುದೇ ಅಂಗಾಂಗಗಳ ಸಮಸ್ಯೆಗಳು ಇದ್ದವರು ಅದರ ಕಾಳಜಿಯನ್ನು ಗಮನಿಸಬೇಕು. ಸೂಕ್ತವಾದ ಔಷಧೋಪಚಾರ, ಆರೋಗ್ಯಕರವಾದ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲನ್ನು ಸರಿಯಾಗಿ ಇಟ್ಕೊಳ್ಳಲೇಬೇಕಾಗತ್ತೆ. ಹಾಗೆ ಆರೋಗ್ಯದ ಬಗ್ಗೆ ನೆಗ್ಲಿಜೆನ್ಸ್ ಮಾಡುವಂತೇನಿಲ್ಲ. ಯಾಕಂದರೆ ನಮಗೆ ಅಲ್ಲಿ ಗ್ರಹಗಳ ಬೆಂಬಲ ವೈರುಧ್ಯವಾಗಿರೋ ಕಾರಣ ಯಾವುದೇ ಕ್ಷಣದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದಾಗಿದೆ. ಆರೋಗ್ಯವಂತರಿಗೂ ಹಾಗೆಯೇ ನೀವು ನೀರು ಅಥವಾ ಆಹಾರ ಇಲ್ಲವೇ ಹವಾಮಾನದಿಂದ ಆಗುವಂಥ ವೈಪರೀತ್ಯಗಳ ಬಗ್ಗೆ ಸ್ವಲ್ಪ ಗಮನವನ್ನು ಗಮನಿಸಬೇಕು. ಅಂದರೆ ಆರೋಗ್ಯ ಕೆಲವೊಂದು ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಇರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ವಿಚಾರ ಆಗಲೇ ಹೇಳಿದರೆ ಹಣಕಾಸಿಗೆ ಅಷ್ಟೊಂದು ಕೊರತೆಗಳಿಲ್ಲ. ಶುಕ್ರ, ಬುಧರ ಒಂದು ಬೆಂಬಲ ನಿಮಗೆ ನಿರಂತರವಾಗಿರುತ್ತೆ. ತಿಂಗಳ ಮಧ್ಯದ ಬಳಿಕ ರವಿಯ ಬೆಂಬಲ ಸಹ ಬರುವ ಕಾರಣ ಆದಾಯದಲ್ಲಿ ಏನೂ ಕೊರತೆ ಬರೋದಿಲ್ಲ. ಬರಬೇಕಾದ ಹಣಗಳೆಲ್ಲ ಬರುವುದಾಗಲಿ ಆದಾಯ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಅಂದರೆ ಉತ್ತಮಗೊಳ್ಳುವಂಥ ಅವಕಾಶಗಳಿರ್ತವೆ. ಇನ್ನು ವ್ಯಾಪಾರ, ವೃತ್ತಿ, ಉದ್ಯೋಗ ಮಾಡುವಂಥವರಿಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಮುನ್ನಡೆ ಬರುವಂಥ ಉತ್ತಮವಾದ ಅವಕಾಶಗಳು ಬರಲಿವೆ. ಇನ್ನು ಕೆಲವೊಂದು ದಿಢೀರಾಗಿ ನಿಮಗೆ ಹೊಸ ಅವಕಾಶಗಳು ಸಹ ಕೆಲವೊಬ್ಬರಿಗೆ ಸಿಗ್ಬೋದು. ಉದ್ಯೋಗದ ಅವಕಾಶ ಇರ್ಬೋದು, ಅಥವಾ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಂಥ ಅವಕಾಶ ಇರ್ಬೋದು, ಅಥವಾ ಸರ್ಕಾರ ಮೂಲದ ಯಾವುದೇ ಯೋಜನೆಗಳ ಲಾಭ ಸಿಗುವಂಥದ್ದು ಇರ್ಬೋದು. ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತವಾದ ಕೆಲವು ಉತ್ತಮ ಅವಕಾಶಗಳು ಸಹ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಅವಕಾಶ ಬರುತ್ತೆ. ಇನ್ನು ಉದ್ಯೋಗಿಗಳಿಗಿದ್ರೆ ಸ್ವಲ್ಪ ಮಿಶ್ರ ಫಲ ಅಂತ ಕಂಡು ಬರುತ್ತೆ. ಎಂಪ್ಲಾಯಿಗಳು ಯಾರಿದ್ರೆ ಎಂಪ್ಲಾಯಿಗಳಿಗೆ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ. ಯಾಕಂದರೆ ಅಲ್ಲಿ ಶನಿ, ರಾಹು, ಕೇತು ಕೂಡ ನಿಮಗೆ ನಿರಂತರವಾಗಿ ಇರುವ ಕಾರಣ ಆ ಒಂದು ಉದ್ಯೋಗದಲ್ಲಿ ಕಿರಿಕಿರಿ ಅದು ಮುಂದುವರಿಯುತ್ತೆ. ಸಾಡೆಸಾತಿಯ ಪ್ರಭಾವನೆ ಇರುವ ಕಾರಣ ಅಲ್ಲಿ ಉದ್ಯೋಗದಲ್ಲಿ ಕಿರಿಕಿರಿ, ಮಾತಿನ ಚಕಮಕಿಗಳಾಗುವಂಥದ್ದು, ಅದು ಇತರರು ಮಾಡಿದ ತಪ್ಪು ನಿಮ್ಮ ಹಣೆಗೆ ಬರುವಂಥದ್ದು, ಅದು ನೀವು ಮಾಡದೇ ಇದ್ದಂತಹ ಒಂದು ಕೆಲಸ ಕಾರ್ಯದ ಮೇಲೆ ನಿಮ್ಮ ಜವಾಬ್ದಾರಿಯನ್ನು ಹೊರಿಸುವಂಥದ್ದು, ಈ ರೀತಿ ಬರುತ್ತೆ. ಮತ್ತು ವರ್ಕ್ ಪ್ರೆಷರ್ ಮತ್ತು ವರ್ಕ್ ಲೋಡ್ಗಳೆಲ್ಲ ಈ ಒಂದು ಕುಂಭರಾಶಿಯವರಿಗೆ ಅದು ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಇತರ ಗ್ರಹಗಳ ಬೆಂಬಲ ನಿಮಗೆ ಕೊರತೆ ಇರುತ್ತೆ. ಅವೆಲ್ಲ ಸ್ವಲ್ಪ ಮಟ್ಟಿಗೆ ನೀವು ಸಾವಧಾನದಿಂದ ಹ್ಯಾಂಡಲ್ ಮಾಡ್ಕೊಳ್ಬೇಕಾಗತ್ತೆ. ಆರೋಗ್ಯ ವಿಚಾರ, ಹಣಕಾಸು ವಿಚಾರ ಅವೆಲ್ಲ ಗಮನಿಸಿದರೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ಒಳ್ಳೆಯದು ಇದೆ, ಕೆಲವೊಂದು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಸಹ ಈ ತಿಂಗಳಲ್ಲಿ ಬೇಕಾಗುತ್ತೆ. ಸಮಾಧಾನಕಾರ ವಿಚಾರ ಅಂದರೆ ಅಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ 4 ಅಥವಾ 5 ಗ್ರಹಗಳ ಬೆಂಬಲ, ಉದಾಹರಣೆಗೆ ರವಿಯ ಬೆಂಬಲ ಬರುವಂಥದ್ದು, ಬುಧ ಮತ್ತು ಶುಕ್ರನ ಬೆಂಬಲ, ಮಂಗಳನ ಬೆಂಬಲ ಇರುವ ಕಾರಣ ಸಮಾಧಾನಕರವಾದ ಘಟನೆಗಳಾಗ್ತವೆ. ಇನ್ನು ಅನಿರೀಕ್ಷಿತವಾಗಿ ಕೆಲವರಿಗೆ ಭೂಮಿ ಅಥವಾ ಮನೆ ಕೊಳ್ಳುವಂಥ ಅವಕಾಶ, ಅಥವಾ ಯಂತ್ರ, ವಾಹನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ಭೂಮಿ ಅಥವಾ ಮನೆಗೆ ಸಂಬಂಧಿತವಾದ ಯಾವುದೇ ರೀತಿಯ ನಿಮ್ಮ ಕೌಟುಂಬಿಕ ವಿವಾದಗಳು ಪರಿಹಾರ ಆಗಿ ಅದರಲ್ಲಿ ಸಿಗಬೇಕಾದ ನಿಮಗೆ ವಿಭಾಗನೋ ಪಾಲೋ ಎಲ್ಲ ಸಿಗುವಂಥ ಒಂದು ಅವಕಾಶ ಪವಾಡ ಸದೃಶವಾಗಿ ಬರಬಹುದಾಗಿದೆ. ಅಂಥದ್ದಾಗಿ ಪವಾಡ ಸದೃಶವಾದ ಗ್ರಹಗಳ ಬೆಂಬಲದ ಒಂದು ಅನುಕೂಲ ಇರುವ ಕಾರಣ ಹೆಚ್ಚೇನು ಆತಂಕ ಪಡುವಂಥದ್ದೇನಿಲ್ಲ. ಸಾಡೆಸಾತಿಯ ಪರೀಕ್ಷೆಗಳಲ್ಲಿ ಸ್ವಲ್ಪ ಕಠಿಣವಾದ ದಿನಗಳನ್ನು ನೀವು ಎದುರಿಸಿದ್ದಾಗಿದೆ. ಈಗ ಬರುವಂಥದ್ದು ಸ್ವಲ್ಪ ಮಿಶ್ರ ಫಲವಾದ ದಿನಗಳು ಮತ್ತೊಮ್ಮೆ ಬರಲಿವೆ. ಅದನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇವೆಲ್ಲವೂ ಸಾಮಾನ್ಯವಾದ ತಿಂಗಳ ಫಲದಲ್ಲಿ. ಇನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ಏಪ್ರಿಲ್ನಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ಅಲ್ಲಿ ಚಂದ್ರನ ಒಂದು ರಾಶಿ 2 ದಿನಕ್ಕೆ ಪರಿವರ್ತನೆ. ಕೆಲವೊಂದು ದಿನಗಳಲ್ಲಿ 3 ದಿನಗಳಲ್ಲಿ ಒಂದು ರಾಶಿಯಲ್ಲಿ ಇರ್ತಾನೆ. 2 ಅಥವಾ 3 ದಿನಗಳಿಗೆ ಆಗುವಂಥ ಈ ಚಂದ್ರನ ಪರಿವರ್ತನೆಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು, ಯಾವ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು, ಯಾವ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅಂತ ಗಮನಿಸಿಕೊಳ್ಳೋಣ. ಡೇಟ್ಗೆ ಅನುಗುಣವಾಗಿ ಆರಂಭದ ಏಪ್ರಿಲ್ 1ನೇ ತಾರೀಕು ನಿಮಗೆ ಉತ್ತಮವಾದ ಫಲ ಅಲ್ಲಿ ಚಂದ್ರನ ಒಂದು ಅವಕಾಶದಿಂದ ಬರುತ್ತೆ. ತೃತೀಯದಲ್ಲಿ ಇರುವಂತಹ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಹಾಗೆ ಆರಂಭದ ಈ ಏಪ್ರಿಲ್ ತಿಂಗಳ ಆರಂಭದ 1ನೇ ತಾರೀಕಿನಂದು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಲ್ಲಿ ಆಗಲಿಕ್ಕೆ ಸಹಾಯ ಆಗಲಿದೆ ಚಂದ್ರ ಅನುಕೂಲದಿಂದ. 2, 3, 4, 5 4 ದಿನಗಳು ಸ್ವಲ್ಪ ವಿರುದ್ಧವಾದ ಪರಿಣಾಮಗಳಾಗಬಹುದು. ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಅಲ್ಲಿ ಮಾತಿನ ಚಕಮಕಿ, ವಿಶೇಷವಾಗಿ ಬಂಧುಗಳ ಜೊತೆಗೆ ವೈರುಧ್ಯ, ಅಂದರೆ ರಿಲೇಟಿವ್ಗಳ ಜೊತೆ ಏನಾದರೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಅಥವಾ ಕೌಟುಂಬಿಕವಾದ ಸಮಸ್ಯೆಗಳು ಬರುವಂಥದ್ದು, ಮಾತಿನ ಚಕಮಕಿಯಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು, ಕಿರಿಯ ವ್ಯಕ್ತಿಗಳು ನಿಮಗೆ ವಿಶೇಷವಾಗಿ ಅವಮಾನಕರ ಘಟನೆ ಮಾಡೋದು, ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಏನಾದರೂ ನಿಮ್ಮ ಒಂದು ಗೌರವಕ್ಕೆ ಧಕ್ಕೆ ಬರುವಂತಹ ಘಟನೆಗಳು ಜರುವಂಥದ್ದು, ಅಥವಾ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಅಥವಾ ನೋಟಿಸ್, ದಂಡನೆಗಳು ಬರ್ಬೋದು. ಪೊಲೀಸ್ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆ ಮುಂತಾದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕಾಗುತ್ತೆ. ಅದೇ ರೀತಿ ಯಾವುದೇ ರೀತಿಯ ನೀವು ಕಾನೂನು ಉಲ್ಲಂಘಿಸುವಂಥ ರೂಲ್ಸ್ ಬ್ರೇಕ್ ಮಾಡುವಂಥ ಚಟುವಟಿಕೆಗಳು ಕೈ ಹಾಕಿದರೆ ಅಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಸಹ ಇರುತ್ತೆ. ಹಾಗೆ 2, 3, 4, 5ರಲ್ಲಿ ಮಾತು, ನಡವಳಿಕೆ, ನಿಮ್ಮ ಸಾರ್ವಜನಿಕವಾದ ಬಾಂಧವ್ಯ ಇದರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆದಷ್ಟು ಕಲಹವನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಆ ಕಲಹ ನಿಮಗೆ ತೊಂದರೆ ಅಥವಾ ನಷ್ಟಕ್ಕೆ ಕಾರಣ ಆಗಬಹುದಾಗಿದೆ ಈ 2, 3, 4, 5ರಲ್ಲಿ. ಆ ಬಳಿಕ 6, 7, 8, 9 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದಾಗಿರುತ್ತೆ.
ಅಲ್ಲಿ 6ನೇ ಸ್ಥಾನ 7ನೇ ಸ್ಥಾನದಲ್ಲಿ ಷಷ್ಠ ಮತ್ತು ಸಪ್ತಮದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗುತ್ತೆ. ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದ್ರೆ ಈ 6, 7, 8, 9 ಬಳಸ್ಕೊಳ್ಬೋದು. ಅದೇ ರೀತಿ ವಿರುದ್ಧ ಲಿಂಗದರಿಂದ ಕೆಲವರಿಗೆ ಲಾಭಗಳು, ಅಂದರೆ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಲಾಭದಾಯಕವಾದ ವಿಚಾರಗಳು ಆಗ್ಬೋದು. ಇನ್ನು ಕೆಲವರಿಗೆ ಪ್ರೇಮ ಪ್ರಕರಣ, ವಿವಾಹದ ವಿಚಾರದಲ್ಲಿ ಸಹ ಒಂದು ಮಾತುಕತೆಗಳ ಸಫಲತೆಗಳು ಬರ್ಬೋದಾಗಿದೆ. ಆ ರೀತಿ ಯಾವುದೇ ಪ್ರಯತ್ನಗಳಿಗೆ ಅನೇಕ ಉತ್ತಮ ಫಲಗಳು 6, 7, 8, 9 ಆಗುತ್ತೆ. ಆಮೇಲೆ 10, 11, 12 ವಿರುದ್ಧವಾದ ಪರಿಣಾಮ ಬರುತ್ತೆ. ಅಲ್ಲಿ ಅಷ್ಟಮದಲ್ಲಿರುವಂತಹ ಚಂದ್ರನಿಂದಾಗಿ ಮಾತಿನ ಕಲಹ, ಚಕಮಕಿಗಳು ಬರುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ನೀರು ಅಥವಾ ಆಹಾರದಿಂದ ಏನಾದ್ರು ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ದಿಢೀರಾಗಿ ನಿಮಗೆ ಇನ್ನಿತರರಿಂದ ಜೊತೆಗೆ ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ ಕಲಹಗಳು ಆಗುವಂಥದ್ದು. ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ, ನಿಮಗಿಂತ ಸಣ್ಣ ವಯಸ್ಸಿನಲ್ಲಿ ಅಲ್ಲಿ ಕಲಹಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯ ಆಗುವಂಥದ್ದು, ಜೊತೆಗೆ ಮಾತಿನ ಚಕಮಕಿ ಅಥವಾ ಅವಮಾನಕರ ಘಟನೆ ಎಲ್ಲ ಜರುಗಬಹುದು. ಅದೇ ರೀತಿ ಆರೋಗ್ಯದಲ್ಲಿ ಸಹ ದಿಢೀರಾಗಿ ವ್ಯತ್ಯಾಸಗಳು ಬರೋದು. ಹಾಗಾಗಿ ಮಾತು ಮತ್ತು ಆರೋಗ್ಯದ ಬಗ್ಗೆ ಈ ಒಂದು 10, 11, 12 ಈ ಡೇಟ್ಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಆಮೇಲೆ 13, 14 ಸಾಮಾನ್ಯ ದಿನ ಅಷ್ಟಾಗಿರುತ್ತೆ. ಹೆಚ್ಚೇನು ಬದಲಾವಣೆಗಳಿಲ್ಲ. ಆರೋಗ್ಯ ವಿಚಾರ, ಇನ್ನಿತರ ವಿಚಾರಗಳು ಉತ್ತಮ ಇರುತ್ತೆ. 14ರಂದು ನಿಮಗೆ ವಿಶೇಷವಾಗಿ ಅಲ್ಲಿ ರವಿಯ ಬೆಂಬಲ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲಿ ಮತ್ತೆ ನಿಮಗೆ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವೆಲ್ಲಕ್ಕೂ ಸ್ವಲ್ಪ ಅನುಕೂಲವಾದ ಪರಿಣಾಮಗಳು 14ರಿಂದ ಆಗಲಿವೆ. 16, 17 ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ. 16, 17, 18, 19, 20 ನೋಡಿ, ಅಲ್ಲಿ ದಿನದೊಳಗೆ 5 ದಿನಗಳು ಬಂದಿವೆ ನಿಮಗೆ ಚಂದ್ರನ ಬೆಂಬಲ. ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನಕ್ಕೆ ಚಂದ್ರನು ಬರ್ತಾನೆ. ಹಾಗಾಗಿ 16, 17, 18, 19, 20 ದಿನಂತರವಾದ 5 ದಿನಗಳು ನಿಮಗೆ ವಿಶೇಷವಾದ ಶುಭ ಫಲಗಳನ್ನು ಇಲ್ಲಿ ನಿರೀಕ್ಷೆ ಮಾಡಬಹುದು. ನಾನು ಆಗಲೇ ಹೇಳಿದ್ದೀನಿ, ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಒಳ್ಳೆಯ ಅವಕಾಶಗಳು ಬರ್ತಾ ಇರ್ತವೆ. ಸಣ್ಣ ಪುಟ್ಟ ಏರ್ಪೇರು ಬಂದರೂ ನೀವು ಅಲ್ಲಿ ಧೃತಿಗೆಡಬೇಡಿ. ಸಾಡೆ ಸಾತಿಯ ಪ್ರಭಾವದಲ್ಲಿ ಸ್ವಲ್ಪ ಮಧ್ಯೆ ಮಧ್ಯೆ ರಿಲ್ಯಾಕ್ಸೇಷನ್ ಇತರ ಗ್ರಹಗಳಿಂದ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಈಗ ನಿಮಗೆ 5 ದಿನಗಳಲ್ಲಿ ಬಂದಿದೆ. ಉತ್ತಮವಾದ ಅವಕಾಶಗಳನ್ನು 16ರಿಂದ 20ರವರೆಗೆ ಇಂಥ ಅವಕಾಶವನ್ನು ಬಳಸಿಕೊಳ್ಳಿ. ವ್ಯಾಪಾರ, ವೃತ್ತಿ, ಉದ್ಯೋಗ, ಹಣಕಾಸು, ಆರೋಗ್ಯ ಎಲ್ಲ ವಿಚಾರಕ್ಕೂ ಉತ್ತಮ ಇದೆ. ಜೊತೆಗೆ ಬಾಂಧವ್ಯದಲ್ಲಿ ಈಗ ರಿಪೇರಿ ಆಗುತ್ತೆ. ಏನಾದರೂ ಹದಗೆಟ್ಟ ಬಾಂಧವ್ಯ ಅಥವಾ ಏನಾದರೂ ಕಾರಣಗಳಿಂದಲ್ಲಿ ಕುಲಗೆಟ್ಟಂತಹ ನಿಮ್ಮ ಒಂದು ಈ ರಿಲೇಷನ್ಶಿಪ್ ಅವೆಲ್ಲ ಈಗ ಸ್ವಲ್ಪ ರಿಪೇರಿಯಾಗಿ ಅಲ್ಲಿ ಬಾಂಧವ್ಯ ಮೂಡುತ್ತೆ. ಪತಿ ಪತ್ನಿ ಮಧ್ಯೆ, ತಂದೆ ಮಕ್ಕಳ ಮಧ್ಯನೋ ಅಥವಾ ಇನ್ನಿತರ ಮಿತ್ರರ ಬಂಧುಗಳ ಮಧ್ಯನೋ ಬಾಂಧವ್ಯ ಚೆನ್ನಾಗುವಂಥದ್ದು. ಹಣಕಾಸಿನ ಲಾಭ ಉತ್ತಮ, ಅನಿರೀಕ್ಷಿತ ಲಾಭ ಆಗುವಂಥದ್ದು, ಹೂಡಿಕೆ ಮಾಡಿದ್ರಲ್ಲಿ ಪ್ರತಿಫಲಗಳು ಬರುವಂಥದ್ದು. ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ 16, 17, 18, 20ರಲ್ಲಿ ನಿರೀಕ್ಷೆ ಮಾಡಬಹುದು. 16ರಿಂದ 20ರವರೆಗೆ. ಮುಂದೆ 21, 22 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಬೇಕು. ಅವಮಾನಕರ ಘಟನೆ ಆಗುತ್ತೆ. ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯ ಬರುವಂಥದ್ದು, ಹಣಕಾಸಿನ ನಷ್ಟ ಆಗುವಂಥದ್ದು, ಜೊತೆಗೆ ನಿಮ್ಮ ಒಂದು ವಿರುದ್ಧ ಏನೋ ಆರೋಪ ಆಪಾದನೆಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ನಿಮ್ಮ ಒಂದು ಬಾಂಧವ್ಯ ವಿಚಾರ, ಮಾತಿನ ವಿಚಾರ, ಹಣಕಾಸಿನ ವಿಚಾರ ಅಥವಾ ಯಾವುದೇ ರೀತಿಯ ಕೆಲಸಗಳನ್ನು ಒಂದು ಒಪ್ಪಿಕೊಳ್ಳುವ ಮೊದಲು ಅದನ್ನು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ. ಅದರಲ್ಲಿ ನೀವು ಕಾನೂನಿನ ತೊಡಕಿಂದ ಸಿಲುಕಿಕೊಳ್ಬೋದು ಅಥವಾ ನಿಮ್ಮ ಮೇಲೆ ಏನೋ ಆರೋಪಗಳು ಬರ್ಬೋದು. ಹಾಗಾಗಿ 21, 22 ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. 23, 24 ಸ್ವಲ್ಪ ಉತ್ತಮವಾದ ಫಲ ಕೊಡುವಂಥ ದಿನ ಆಗಿರುತ್ತೆ. 23, 24ರಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿರುವಂಥ ಚಂದ್ರನಿಂದ ಉತ್ತಮ ಲಾಭ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಯಾವುದಾದ್ರೂ ಇಷ್ಟಪಟ್ಟಂತಹ ಒಂದು ಲಕ್ಸುರಿ ಐಟಮ್ಗಳನ್ನು, ಅಂಥ ವಸ್ತುಗಳನ್ನು ಕೊಳ್ಳುವಂಥದ್ದಾಗಲಿ, ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಉತ್ತಮ ಲಾಭಗಳು ಬರುವಂಥದ್ದು, ಚಿನ್ನಾಭರಣ, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅದು ಸಾಧ್ಯತೆಗಳು ಕೆಲವರಿಗೆ ಬರುವಂಥದ್ದು. ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಫಲಿತಾಂಶಗಳು ಅಥವಾ ಉತ್ತಮ ಫಲಗಳು ನಿಮಗೆ ಹಣಕಾಸಿನಲ್ಲೂ, ವ್ಯಾಪಾರದಲ್ಲೂ, ಉದ್ಯೋಗದಲ್ಲೂ, ವೃತ್ತಿಯಲ್ಲೂ ಕಂಡುಬರುತ್ತೆ. ನೆಮ್ಮದಿ ಕೊಡುವಂಥ ಶುಭ ದಿನ 23, 24. ಆ ಬೆಳಗ್ಗೆ 25, 26 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಆರ್ಥಿಕವಾಗಿ ನಷ್ಟ ಕಷ್ಟಗಳಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ತಲೆನೋವು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏರ್ಪೇರುಗಳು ಬರ್ಬೋದಾಗಿದೆ. ಹಾಗೆ ಆರೋಗ್ಯದ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ 25, 26ರಲ್ಲಿ. 27, 28 ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ಕೊಡುವಂಥ ದಿನ. ಫಲಗಳು ಚೆನ್ನಾಗಿರುತ್ತವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಇರುತ್ತೆ. ಸರ್ಕಾರದಿಂದ ಕೆಲಸ ಕಾರ್ಯಗಳು ಆಗುತ್ತೆ. ವ್ಯಾಪಾರದಲ್ಲಿ ಸಹ ಹಾಗೆ ಸರ್ಕಾರದಿಂದ ಸಿಗಬೇಕು ಡಾಕ್ಯುಮೆಂಟ್, ದಾಖಲೆ ಪತ್ರ, ಲೈಸೆನ್ಸು, ಪರ್ಮಿಟು ಇತ್ಯಾದಿಗಳಲ್ಲಿ ಸಿಗಬೇಕಾದ್ರೆ ಓಡಾಡಿದರೆ ಅದು ಬೇಗ ನಿಮಗೆ ಕೈ ಸೇರುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಉತ್ತಮ ಅವಕಾಶ. ಕೆಲವರಿಗೆ ಉತ್ತಮವಾದ ಜಾಬ್ ಅಥವಾ ಉದ್ಯೋಗ ಸಿಗಲಿಕ್ಕೆ ಸಹ ಈಗ ಉತ್ತಮವಾದ ಫಲಿತಾಂಶಗಳು 27, 28ರಲ್ಲಿದೆ. 29, 30 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ತಿಂಗಳ ಕೊನೆ 2 ದಿನಗಳು ಸ್ವಲ್ಪ ಒಂದು ಮುನ್ನೆಚ್ಚರಿಕೆ ಹೆಜ್ಜೆಬೇಕು. ಮಾತಿನ ಚಕಮಕಿ, ಜೊತೆಗೆ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದು ಅಥವಾ ಗುಪ್ತ ಶತ್ರುಗಳಿಂದ ನಿಮ್ಮ ಮೇಲಾದರೂ ತೊಂದರೆಗಳು ಬರುವಂಥದ್ದು. ಹಾಗಾಗಿ ಅಲ್ಲಿ ಅಂಥ ಒಂದು ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ವಿಚಾರ, ಜೊತೆಗೆ ಯಾವುದೇ ಒಂದು ಒಪ್ಪಂದ ಸಹಿ ಮಾಡೋದಾಗಲಿ ಅಥವಾ ದಾಖಲೆ ಪತ್ರಗಳನ್ನು ನೀವು ಸಹಿ ಮಾಡೋದಾಗೋದ್ರ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ಈ ಆನ್ಲೈನ್, ಆಫ್ಲೈನ್ನಲ್ಲಿ ಸಹ ಆಗುವಂತಹ ಒಂದು ಕೆಲವು ವಂಚನೆಗಳು ಸಹ ಸಿಲುಕಿಕೊಳ್ಬೋದು 29, 30ರಲ್ಲಿ. ಹಾಗಾಗಿ ಅಂತಹ ವಿಚಾರ ಸ್ವಲ್ಪ ಬಾಂಧವ್ಯದ ಬಗ್ಗೆ ಎಲ್ಲ ಎಚ್ಚರಿಕೆ ಇರಬೇಕಾಗತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಚಲನೆಗೆ ಅನುಗುಣವಾಗಿ ಏಪ್ರಿಲ್ ತಿಂಗಳಲ್ಲಿ ಯಾವ್ಯಾವ ದಿನಗಳು ಸ್ವಲ್ಪ ಉತ್ತಮ ಇದೆ, ಯಾವ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಸಂಕ್ಷಿಪ್ತ ವಿವರಣೆ ಕೊಟ್ಟಿದ್ದಾಗಿದೆ. ಇನ್ನು ಈ ತಿಂಗಳಲ್ಲಿ ಆಗಲೇ ಹೇಳಿದ ನಿಮಗೆ 5 ಗ್ರಹಗಳ ವಿಶೇಷವಾದ ಒಂದು ಅನುಗ್ರಹ ಬರಲು ಕಾರಣ
ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ನೀವು ಗ್ರೀನ್ ಅಥವಾ ಹಸಿರು ಬಣ್ಣನ ತಿಂಗಳು ಪೂರ್ತಿ ಬಳಸ್ಕೋಬೋದು, ವೈಟ್ ಅಥವಾ ಬಿಳೆ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೋಬೋದು, ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೋಬೋದು. ಗ್ರೀನ್, ವೈಟ್, ರೆಡ್ಡನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಈ ಏಪ್ರಿಲ್ 14ರಿಂದ ನೀವು ಬಳಸ್ಕೊಳ್ಳಿ. ಅಂದರೆ 14ರಿಂದ ನಿಮಗೆ ಸೂರ್ಯನ ಅನುಗ್ರಹ ಅಲ್ಲಿ ಆರಂಭ ಆಗುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ 14ರಿಂದ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳ ವಿಚಾರಕ್ಕೆ ಬಂದಾಗ ನೀವು 5, 6, 9, 5, 6, 9 ಸಂಖ್ಯೆಯನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳೋದು. ಇನ್ನು ಸಂಖ್ಯೆ 1 ನಂಬರ್ 1 ನೀವು 14ರಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು ಹೇಳಿದ್ದೇನೆ. ಆ ಚಂದ್ರನ ಇರುವಂಥ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ನಿಮಗೆ ಸಾಮಾನ್ಯವಾಗಿ ಈ ಏಪ್ರಿಲಲ್ಲಿ ಬರುವಂಥ ಸಾಮಾನ್ಯ ಫಲಿತಾಂಶದ ವಿಚಾರಗಳನ್ನ ಈಗ ವಿಶ್ಲೇಷಣೆ ಮಾಡಲಾಗಿದೆ. ಅಲ್ಲಿ ಆಗಲೇ ಹೇಳಿದಂತೆ ನಿಮಗೆ ಕೆಲವೊಂದು ಸಮಯದಲ್ಲಿ ಗುರು, ಶನಿ, ರಾಹು, ಕೇತುಗಳು ವಿರುದ್ಧವಾಗಿರ್ತಾರೆ. ಆ ದೋಷಗಳ ನಿವಾರಣೆಗಾಗಿ ನೀವು ಗಣೇಶನ ಭಕ್ತಿ ಮಾಡೋದು, ಗುರು ಅಥವಾ ಗುರು ದತ್ತಾತ್ರೇಯ ಸ್ವರೂಪ ಭಕ್ತಿ ಮಾಡುವಂಥದ್ದು, ಶಿವ ಅಥವಾ ಈಶ್ವರನ ಭಕ್ತಿ, ಹನುಮಾನ್, ಆಂಜನೇಯನ ಭಕ್ತಿ, ಷಾಢಸಾತಿ ದೋಷ ನಿವಾರಣೆಗೆ ಹನುಮಾನ್ ಭಕ್ತಿ, ಹನುಮಾನ್ ಚಾಲಿಸ, ಹನುಮಾನ್ ಸ್ತೋತ್ರ ಪಠನೆ, ನವಗ್ರಹಗಳ ಸ್ತೋತ್ರ, ಶನಿ ಮಹಾತ್ಮರ ಸ್ತೋತ್ರ, ಶನಿ ಪೀಠ ಪರಿಹಾರ ಸ್ತೋತ್ರ, ಶನಿ ಅಷ್ಟೋತ್ತರಗಳನ್ನು ಗಮನಿಸುವಂಥದ್ದು, ಶನಿವಾರ ದಾನ ಧರ್ಮ ಮಾಡುವಂಥದ್ದು, ಶನಿವಾರ ಅಥವಾ ಇತರ ದಿನಗಳ ಸಹ ಪ್ರಾತಃ ಕಾಲದಲ್ಲಿ ಅರಳಿ ಮರ ಅಥವಾ ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡುವಂಥದ್ದು. ಈ ರೀತಿ ನಾನಾ ಉಪಾಯಗಳಿಂದ ನಿಮಗೆ ಬರತಕ್ಕಂಥ ಗ್ರಹಗಳ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಏಪ್ರಿಲ್ ತಿಂಗಳ ಮೀನರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೀನರಾಶಿಗೆ ಏಪ್ರಿಲ್ ತಿಂಗಳು ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳನ್ನು ಒಡ್ಡುವಂಥ ಒಂದು ಸಾಧ್ಯತೆ ಇರುತ್ತೆ. ಅಲ್ಲಿ ಈ ತಿಂಗಳ ನಿಮ್ಮ ವಾಕ್ಯವು ಪರೀಕ್ಷೆಗಳು ಕಠಿಣ, ನಿರೀಕ್ಷೆಗಳು ಕ್ಷೀಣ ಅಂತ ಬಂದಿವೆ. ಅಂದರೆ ಅಲ್ಲಿ ನಾನಾ ರೀತಿಯ ಪರೀಕ್ಷೆಗಳು ನಿಮಗೆ ಎದುರಾಗುವ ಸಾಧ್ಯತೆ, ಷಾಢಸಾತಿಯ ಒಂದು ಪೂರ್ಣ ಪ್ರಮಾಣದ ನಾನಾ ರೀತಿಯ ಸವಾಲುಗಳಿಗೆ ನೀವೀಗ ಸಿದ್ಧರಾಗಿರಬೇಕಾಗತ್ತೆ. ಅದೇ ರೀತಿ ನಿರೀಕ್ಷೆಗಳು ಸಹ ಕ್ಷೀಣ. ಅಂದರೆ ಯಾವುದನ್ನು ನೀವೀಗ ಬೇಗನೆ ಆಗತ್ತೆ, ಯಾವುದು ತಕ್ಷಣ ಆಗತ್ತೆ ಅನ್ನೋ ನಿರೀಕ್ಷೆ ಸಹ ಈಗ ಸುಳ್ಳಾಗತ್ತೆ. ಅವುಗಳು ಈಗ ಕ್ಷೀಣ ಅಥವಾ ದುರ್ಬಲ ಆಗಿಬಿಡುತ್ತೆ. ಹಾಗಾಗಿ ಪರೀಕ್ಷೆಗಳು ಕಠಿಣ, ನಿರೀಕ್ಷೆಗಳು ಕ್ಷೀಣ ಎಂಬಂಥ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಅನ್ವಯ ಆಗುತ್ತೆ. ಅಲ್ಲಿ ನವಗ್ರಹಗಳ ವಿಚಾರದಲ್ಲಿ ಗೋಚಾರ ಫಲವನ್ನು ಹೇಳಲ್ಪಡುವಂಥದ್ದಾಗಿರೋ ಕಾರಣ ಅಲ್ಲಿ ನವಗ್ರಹಗಳಲ್ಲಿ ನಿಮಗೆ 7 ಗ್ರಹಗಳು ವಿರುದ್ಧವಾಗಿರುವಂಥದ್ದು, 7 ಗ್ರಹಗಳು ಈಗ ವಿರುದ್ಧವಾಗಿರ್ತವೆ. ಕೇವಲ ಚಂದ್ರ ಮತ್ತು ಶುಕ್ರರ ಅನುಗ್ರಹ ಒಂದು ನಿಮಗೆ ಸಿಗುವಂಥದ್ದು. ಚಂದ್ರನು ತಾರತಮ್ಯವಿಲ್ಲದೆ ಎಲ್ಲ ರಾಶಿಗಳಿಗೂ ಮಧ್ಯೆ ಉತ್ತಮ ಫಲವನ್ನು ಕೊಡ್ತಾನೆ. ಕನಿಷ್ಠ ಪಕ್ಷ 13ರಿಂದ 15 ದಿನಗಳು ಒಂದು ತಿಂಗಳಲ್ಲಿ ಚಂದ್ರನ ಬೆಂಬಲ ಪ್ರತಿ ರಾಶಿಗೆ ಬಂದೇ ಬರುತ್ತೆ. ಅದರಲ್ಲಿ ಏನೂ ಒಂದು ಸಂಶಯ ಇಲ್ಲ. ಅಂತಹ ಒಂದು ಚಂದ್ರನ ಬೆಂಬಲ ಅಷ್ಟೇ ನಿಮಗೆ ಮಧ್ಯದಲ್ಲಿ ಸಿಗುತ್ತೆ ಹೊರತು ಇನ್ನು ಶುಕ್ರನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಕೆಲವೊಮ್ಮೆ ಸಿಗ್ಬೋದಾಗಿದೆ. ಹಾಗಾಗಿ ಅಲ್ಲಿ ಗ್ರಹಗಳ ಒಂದು ಬೆಂಬಲದ ಕೊರತೆ, ವಿರುದ್ಧವಾದ ಗ್ರಹಗಳು ಜಾಸ್ತಿ ಆಗಿರುವಂಥದ್ದು. ಇಲ್ಲಿ ನೀವು ಎಲ್ಲ ನಿಮ್ಮ ಲೆಕ್ಕಾಚಾರಗಳು ಈಗ ಉಲ್ಟಾ ಆಗ್ಬೋದು. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲ ಅದು ನಿಮ್ಮ ವಿರುದ್ಧವಾಗಿ ಆಗ್ಬೋದು. ಹಿಂದೆ ಚೆನ್ನಾಗಿ ಸ್ಮೂತಾಗಿ ನಡೀತಾ ಇದ್ದ ನಿಮ್ಮ ವೃತ್ತಿನೋ ಉದ್ಯೋಗನೋ ವ್ಯಾಪಾರನೋ ಇದ್ದಕ್ಕಿದ್ದಂತೆ ದಿಢೀರಾಗಿ ಅಲ್ಲಿ ಸಮಸ್ಯೆಗಳು ಬರ್ಬೋದು. ಅದು ಕಾನೂನು ಸಮಸ್ಯೆ ಬರ್ಬೋದು, ಆರ್ಥಿಕ ಸಮಸ್ಯೆ ಬರ್ಬೋದು, ಕಾರ್ಮಿಕ ಸಮಸ್ಯೆ ಬರ್ಬೋದು, ಅಥವಾ ರಾ ಮೆಟೀರಿಯಲ್ ಸಮಸ್ಯೆಗಳು ಬರ್ಬೋದು, ಅಥವಾ ಆಗಂತುಕ ಅಂದರೆ ಯಾವುದೇ ಗೊತ್ತಿಲ್ಲದಂತಹ ಒಂದು ವಿಚಾರದಿಂದ ನಿಮಗೆ ಅಪರಿಚಿತವಾದ ಮೂಲದಿಂದಲೂ ಸಮಸ್ಯೆಗಳು ಬರ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಎಲ್ಲ ನಿಮ್ಮ ಮನೋಬಲವನ್ನು, ಆತ್ಮಬಲವನ್ನು ಚೆನ್ನಾಗಿ ಇಟ್ಕೋಬೇಕು. ಅದೇ ರೀತಿ ಯಾವುದೇ ಸಮಯದಲ್ಲಿ ನಿಮಗೆ ಆಗತಕ್ಕಂಥ ಆಘಾತಗಳಿಂದ ನೀವು ತೀರಾ ಹತಾಶರಾಗದೆ, ತೀರಾ ನಿರಾಶರಾಗದೆ, ಜೀವನದಲ್ಲಿ ನಿಮ್ಮ ಒಂದು ಜೀವನದ ಒಂದು ಉತ್ಸಾಹವನ್ನು ಕಳೆದುಕೊಳ್ಳದೆ ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಮೀನರಾಶಿಯವರು. ಇಲ್ಲಿ ಆರೋಗ್ಯದ ವಿಚಾರ ಗಮನಿಸಿದಾಗಲೂ ಆರೋಗ್ಯದಲ್ಲಿ ಸಹ ಅಷ್ಟು ಉತ್ತಮವಾದ ಫಲಿತಾಂಶಗಳು ನಿರೀಕ್ಷೆ ಆಗ್ತಾಯಿಲ್ಲ. ಅಲ್ಲಿ ಇರತಕ್ಕಂತಹ ಒಂದು ಗುರುವಿನ ಸ್ಥಿತಿ ಆಗಲಿ, ಅಲ್ಲಿರತಕ್ಕಂತಹ ಮಂಗಳನ ಸ್ಥಿತಿ ಆಗಲಿ, ನಿಮ್ಮಲ್ಲಿ ಜನ್ಮದಲ್ಲಿ ಬಂದಂಥ ಶನಿ ಮಹಾರಾಜ ಸ್ಥಿತಿ ನಿಮಗೆ ಆರೋಗ್ಯದಲ್ಲಿ ನಾನಾ ರೀತಿಯ ಸಂಕಷ್ಟಗಳಿಗೆ, ಸವಾಲುಗಳು ಕಾರಣ ಆಗ್ಬೋದು. ಕೆಲವೊಬ್ಬರಿಗೆ ಕೈ ಕಾಲುಗಳಲ್ಲಿ ಏನಾದರೂ ಸಮಸ್ಯೆಗಳು ಬರ್ಬೋದು. ಅದು ಏನಾದರೂ ಒಂದು ಸಣ್ಣ ಪುಟ್ಟ ಅವಘಡಗಳು, ಅಪಘಾತಗಳಿಗೆ ನೀವು ಒಳಗಾಗುವಂಥ ಸಾಧ್ಯತೆ. ಇನ್ನು ಕೆಲವರಿಗೆ ದೀರ್ಘಕಾಲದಿಂದ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ, BP, ಶುಗರು, ಹಾರ್ಟು ಅಥವಾ ಇನ್ನಿತರ ಸಮಸ್ಯೆ ಉಳ್ಳಂತಹ ಮೀನರಾಶಿಯವರಿಗೆ ಆ ಸಮಸ್ಯೆಯು ಈಗ ಕಂಟ್ರೋಲ್ ತಪ್ಪುವಂಥದ್ದು ಅಥವಾ ಆಸ್ಪತ್ರೆ ವಾಸ ಅನುಭವಿಸುವಂತಹ ಸಾಧ್ಯತೆಗಳು ಬರ್ಬೋದು. ಆಸ್ಪತ್ರೆ ಅಥವಾ ಔಷಧ ಉಪಚಾರಗಳಿಗೆ ಬಹಳಷ್ಟು ಖರ್ಚುಗಳು ಬರುವಂಥ ಸಾಧ್ಯತೆ ಬರುತ್ತೆ. ಇನ್ನು ಮೀನರಾಶಿಯ ಅವಲಂಬಿತರಾಗಿರ್ತಾರೆ. ಉದಾಹರಣೆಗೆ ಮೀನರಾಶಿಯ ಒಬ್ಬ ದುಡಿಯುವ ವ್ಯಕ್ತಿ ಮನೆಯಲ್ಲಿದ್ದರೆ ಅವನ ಮನೆಯ ಸದಸ್ಯರಿಗೂ ಸಹ ಏನಾದರೂ ಇಂತಹ ಸಮಸ್ಯೆಗಳು ಬರ್ಬೋದಾಗಿದೆ. ಹಾಗಾಗಿ ಅಂಥ ಒಂದು ಅನಿರೀಕ್ಷಿತವಾದ ಖರ್ಚುಗಳು ಆಸ್ಪತ್ರೆಗೋ, ಕೋರ್ಟ್ ಕಚೇರಿಗೋ, ಅದು ಇನ್ನಿತರ ಯಾವುದೇ ರೀತಿಯ ಯಂತ್ರ ವಾಹನ ರಿಪೇರಿ ಅಂಥದ್ದು, ಈ ರೀತಿ ಬೇರೆ ಬೇರೆ ರೀತಿಯ ಅನಿರೀಕ್ಷಿತ ಮೂಲಗಳ ಖರ್ಚುಗಳು ಬರುವಂಥದ್ದು. ಆರೋಗ್ಯದಲ್ಲಿ ಸಹ ಏರುಪೇರು, ಹಣಕಾಸಿನಲ್ಲಿ ಸಹ ಏರುಪೇರು ಆಗುತ್ತೆ. ಹಣಕಾಸಿನ ವಿಚಾರವಾಗಿ ನಿಮಗೆ ಬರಬೇಕಾದ ಹಣ ನಿಂತು ಹೋಗುತ್ತೆ ಅಥವಾ ನಿಧಾನ ಆಗುತ್ತೆ. ನಿಮ್ಮ ಕೈಯಿಂದ ಹೋಗಬೇಕಾದ ಹಣ ಅಂದರೆ ನಿಮ್ಮ ಒಂದು ಖರ್ಚುಗಳು ಸ್ವಲ್ಪ ಈಗ ತುಂಬ ಸ್ಪೀಡಾಗಿ ಆಗುತ್ತವೆ. ಹಾಗಾಗಿ ಆದಾಯದಲ್ಲಿ ಕೊರತೆ ಅಥವಾ ಆದಾಯದಲ್ಲಿ ನಿಧಾನಗತಿ, ಖರ್ಚುಗಳಲ್ಲಿ ಸ್ವಲ್ಪ ಶೀಘ್ರಗತಿ ಆಗುತ್ತೆ. ಇನ್ನು ಬಾಂಧವ್ಯದ ವಿಚಾರಕ್ಕೆಲ್ಲ ಬಂದಾಗಲೂ ಅಷ್ಟೇ ಏಪ್ರಿಲ್ ತಿಂಗಳಲ್ಲಿ ಅಲ್ಲಿ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು.
ಅದು ಪತಿ ಪತ್ನಿಯ ಬಾಂಧವ್ಯ ಇರ್ಬೋದು, ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು, ಅಥವಾ ನಿಮ್ಮ ಮೇಲಾಧಿಕಾರಿ ಮತ್ತು ಉದ್ಯೋಗಿಗಳ ಬಾಂಧವ್ಯ ಇರ್ಬೋದು. ಎಲ್ಲದರಲ್ಲೂ ಈಗ ಒಂದು ಹುಳಿ ಹಿಂಡಿದ ಘಟನೆಗಳು ಜರುಗುತ್ತವೆ. ಮೂರನೆಯ ವ್ಯಕ್ತಿಗಳ ಒಂದು ಚಾಡಿ ಮಾತಿನಿಂದನೋ ಅಥವಾ ನಿಮಗೆ ಇತರರ ಮೇಲೆ ಅನುಮಾನ ಬರೋದು ಅಥವಾ ಇತರರಿಗೆ ನಿಮ್ಮ ಮೇಲೆ ಸಂಶಯ ಬರುತ್ತೆ. ಹಾಗಾಗಿ ಅಲ್ಲಿ ಅನುಮಾನಾಸ್ಪದವಾಗಿ ನಿಮ್ಮ ಮೇಲೆ ಎಲ್ಲರೂ ಈಗ ಕಾಣುವಂಥ ಘಟನೆಗಳು ಜರುಗುತ್ತವೆ. ಜೊತೆಗೆ ಇತರರು ಮಾಡಿದ ಒಂದು ಅಪರಾಧಗಳು ನಿಮ್ಮ ತಲೆಗೆ ಬರುವಂಥದ್ದು, ಇವೆಲ್ಲ ಘಟನೆಗಳು ಆಗ್ಬೋದು. ಹಾಗಾಗಿ ನೆಮ್ಮದಿ ಅನ್ನೋದು ಸ್ವಲ್ಪ ಈಗ ಭ್ರಮೆ ಆಗ್ಬೋದು, ನೆಮ್ಮದಿ ಸಿಗೋದು ಸ್ವಲ್ಪ ಕಡಿಮೆ ಆಗ್ಬೋದು. ಕೌಟುಂಬಿಕವಾಗಿಯೂ ವೈಯಕ್ತಿಕವಾಗಿಯೂ ವೃತ್ತಿ ವಿಚಾರದಲ್ಲೂ ಸಹ ನೆಮ್ಮದಿ ಸ್ವಲ್ಪ ಕೊರತೆ ಆಗ್ಬೋದು. ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ಏಕಕಾಲದಲ್ಲಿ ಅಟ್ಯಾಕ್ ಆಗುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಇನ್ನು ಕೆಲವೊಬ್ಬರಿಗೆ ವೃತ್ತಿ ಅಥವಾ ಉದ್ಯೋಗಕ್ಕೆ ತೊಡಕು ಅಥವಾ ಕುತ್ತು ಬರುವಂಥ ಒಂದು ಸಾಧ್ಯತೆ ಸಹ ಬರುತ್ತೆ. ಯಾಕಂದರೆ ಅಲ್ಲಿ ನಿಮ್ಮ ಸಹಾಯಕ್ಕೆ ಯಾವುದೇ ಗ್ರಹಗಳು ಇರುವುದಿಲ್ಲ. ಅಲ್ಲಿ ನಿಮಗೆ ಈಗ ನಿಮ್ಮ ಸಹಾಯಕ್ಕೆ ಅಂದರೆ ನಿಮ್ಮ ಪರವಾಗಿ ನಿಲ್ಲುವಂಥ ಒಂದು ಗ್ರಹಗಳ ಅಂಶ ಕಡಿಮೆ ಆಗ್ತಾ ಬರುತ್ತೆ. ವೀಕ್ ಅಂದರೆ ವೀಕ್ ಇರುತ್ತೆ. ಶುಕ್ರನ ಬೆಂಬಲ ಇದ್ದರೂ ಸಹ ಶುಕ್ರನಿಗೆ ವಕ್ರಗತಿ ಅಲ್ಲಿ 12ರ ತಾರೀಕುವರೆಗೂ ಶುಕ್ರನಿಗೆ ವಕ್ರಗತಿ ಇರುವ ಕಾರಣ ಅದರಿಂದಲೂ ನಿಮಗೆ ಅಷ್ಟೊಂದು ಕೆಲವೊಮ್ಮೆ ಸಹಾಯ ಆಗಲಿಕ್ಕಿಲ್ಲ. ಕೇವಲ ಚಂದ್ರನ ಒಂದು ರಕ್ಷಣೆಯನ್ನು ನಂಬಿಕೊಂಡಿರಬೇಕು. ಅಂದರೆ ಮಾತೃಶಕ್ತಿ ಅಂತ ಹೇಳ್ತಾರೆ ಚಂದ್ರನು. ಹಾಗಾಗಿ ಆತನು ತಾರತಮ್ಯವಿಲ್ಲದೆ ಎಲ್ಲರಿಗೂ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡ್ತಾನೆ. ಕಾರಣ ಚಂದ್ರನ ಬೆಂಬಲವನ್ನು ನೆಚ್ಚಿಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಿಮಗೆ ತಾಳ್ಮೆ ಅನ್ನೋದು ಬಹಳ ಒಂದು ಮುಖ್ಯ. ಈ ಮೀನರಾಶಿಯವರಿಗೆ ಈ ಕಾಲದಲ್ಲಿ ತಾಳ್ಮೆ ಅನ್ನೋದು ಅದೇ ನಿಮಗೆ ತಾಳುವಿಕೆಗೆ ಅಂತ ಅನ್ಯ ತಪವಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಒಂದು ತಾಳ್ಮೆಯನ್ನು ನೀವೀಗ ನಿಮ್ಮಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ. ಅದೇ ರೀತಿ ಮುಂದೆ ಆಗತಕ್ಕಂಥ ನಾನಾ ರೀತಿಯ ಸಂಕಷ್ಟಗಳು ಅದನ್ನು ಇದೇ ಕೊನೆ ಆಗೋದಿಲ್ಲ. ಶಾಡೆ ಸಾತಿಯ ಪರಿಣಾಮ ಇನ್ನಷ್ಟು ನಿಮಗೆ ಮುಂದುವರಿಯಲಿದೆ. ಮುಂದೆ ಬರತಕ್ಕಂಥ 2 ವರ್ಷಗಳಲ್ಲಿ ಸಹ ನಾನಾ ರೀತಿಯ ಸವಾಲುಗಳು ಎದುರಾಗ್ಬೋದು. ಆದರೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಅಧಿಕವಾದ ಸವಾಲಿದೆ. ಕೆಲವು ತಿಂಗಳಲ್ಲಿ 1, 2 ಅಥವಾ 3 ಗ್ರಹಗಳ ಬೆಂಬಲ ನಿಮಗೆ ಬರಲಿದೆ. ಆದರೆ ಈ ತಿಂಗಳಲ್ಲಿ ಕೇವಲ ಏಕೈಕ ಶುಕ್ರನನ್ನೇ ನೆಚ್ಚಿಕೊಂಡಿರುವ ಕಾರಣ ಅಲ್ಲಿ ಅನೇಕ ರೀತಿಯ ಒಂದು ವ್ಯತ್ಯಾಸದ ಪರಿಣಾಮಗಳು ಆಗ್ಬೋದಾಗಿದೆ. ಹಾಗಾಗಿ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ತನು ಅಂದರೆ ಆರೋಗ್ಯದ ವಿಚಾರ, ಮನ ಅಂದರೆ ಮನಸ್ಸಿನ ನಿಯಂತ್ರಣ, ಧನ ಅಂದರೆ ಹಣಕಾಸಿನ ನಿಯಂತ್ರಣ. ಆ 3ರ ವಿಚಾರದಲ್ಲೂ ಎಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಬೇಡಿ. ತುಂಬ ಸಾಲ ಕೊಡೋದು, ತುಂಬ ಸಾಲ ಮಾಡೋದು ಈಗ ಖಂಡಿತವಾಗಿ ಮಾಡಲೇಬಾರ್ದು. ಅಥವಾ ನಿಮಗೆ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಏನಾದ್ರು ನೀವು ಯಾವುದು ಪಾರ್ಟ್ನರ್ಶಿಪ್ ಮಾಡೋದಾಗಲಿ, ಅಂಥ ರಿಲೇಷನ್ಶಿಪ್ಗಳನ್ನು ಬೆಳೆಸೋದಾಗಲಿ ಅದೆಲ್ಲ ಮಾಡೋದಲ್ಲ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದು ಅಥವಾ ಇತರರಿಗೆ ಶ್ಯೂರಿಟಿ ಜಾಮೀನುಗಳು ಹಾಕಲಿಕ್ಕೆ ಹೋಗುವಂಥ ಇವೆಲ್ಲ ಯಾವುದು ಮಾಡಲಿಕ್ಕೆ ಹೋದರೆ ನೀವು ಅದರಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬಹಳ ತುಂಬ ಆಗಿರುತ್ತೆ. ಅಲ್ಲದೆ ಯಾವುದೇ ರೀತಿಯ ಕಾನೂನು ವಿರೋಧಿಸುವಂಥದ್ದು ಅಥವಾ ಕಾನೂನಿಗೆ ವಿರುದ್ಧವಾದಂಥ ಕೆಲವು ಚಟುವಟಿಕೆಗಳು, ಅನೈತಿಕ ವಿಚಾರ ಅವೆಲ್ಲ ಕೈ ಹಾಕಿದರೆ ಅಲ್ಲಿನೂ ಹಾಗೆ ನಿಮಗೆ ಸೋಲಾಗುವ ಅಥವಾ ನಿಮ್ಮ ಮೇಲೆ ಕೇಸು ಅಥವಾ ಜೈಲು ವಾಸ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ. ಹಾಗಾಗಿ ಇದು ಕಠಿಣತರವಾದ ಒಂದು ಪರೀಕ್ಷೆ ಇರುತ್ತೆ. ಶನಿ ಮಹಾರಾಜರ ನಿಮ್ಮ ಜನ್ಮಕ್ಕೆ ಬಂದಿರುವ ಕಾರಣ ಅಲ್ಲಿ ತನು ಮನ ಧನದ ಒಂದು ಸಂಯಮ ನಿಮಗೆ ಈ ತಿಂಗಳಲ್ಲಿ ಖಂಡಿತವಾಗಿ ಬೇಕೇ ಆಗುತ್ತೆ. ಅಲ್ಲಿ ಯಾವುದೇ ಗ್ರಹಗಳಿಂದ ನಿಮಗೆ ರಕ್ಷಣೆ ಸಿಗುವಂಥ ವಿಚಾರವು ಸ್ವಲ್ಪ ಈಗ ಕನಸಿನ ಮಾತಾಗ್ಬೋದು. ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆ ವಿಚಾರ ಹೇಳಿದ್ದೇನೆ. ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಅಷ್ಟೇ ನೀವು ಯಾವುದೇ ರೀತಿಯ ದುಶ್ಚಟಗಳಿಗೆ, ದುರ್ವ್ಯವಹಾರಗಳಿಗೆ, ಅವ್ಯವಹಾರಗಳಿಗೆ ಬಲಿ ಬೀಳುವಂಥದ್ದಲ್ಲ. ಜೊತೆಗೆ ನಿಮ್ಮ ಅಭ್ಯಾಸ, ಶಿಕ್ಷಣ ಅಥವಾ ಸಾಧನೆ ಏನಿದೆ ಅದಕ್ಕೆ ನೀವು ಚೆನ್ನಾಗಿ ಗಮನ ಕೊಡಬೇಕು. ಇಲ್ಲಿ ನಿಮ್ಮ ಮೈಂಡ್ ಡಿವಿಯೇಟ್ ಆಗಲಿಕ್ಕೆ, ಇಲ್ಲಿ ನಿಮ್ಮನ್ನು ಡೈವರ್ಟ್ ಮಾಡಲಿಕ್ಕೆ ನಾನಾ ರೀತಿಯ ಒಂದು ಆಮಿಷಗಳು ಬರ್ಬೋದು. ಯಾವುದೇ ಆಮಿಷಕ್ಕೆ, ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ನೀವು ನಿಮ್ಮ ಸಂಯಮವನ್ನು ಕಳ್ಕೊಬೇಡಿ. ನಿಮ್ಮ ಒಂದು ಸಾಧನಾ ಮಾರ್ಗದಲ್ಲಿ ನೀವು ತುಂಬ ಒಂದು ಶ್ರದ್ಧೆ ಭಕ್ತಿಯನ್ನು ಇಟ್ಕೊಳ್ಬೇಕು. ಜೊತೆಗೆ ಪ್ರತಿಯೊಬ್ಬರೂ ಈ ಮೀನರಾಶಿಯವರು ದೈವ ಭಕ್ತಿಯನ್ನು ಅಥವಾ ದಾನ ಧರ್ಮಾದಿ ಮಾರ್ಗಗಳನ್ನು, ದೇವತಾ ಸಂದರ್ಶನಗಳನ್ನು ಇವೆಲ್ಲ ನೀವು ಖಂಡಿತನೇ ಮಾಡಲೇಬೇಕಾಗತ್ತೆ. ಈ ಒಂದು ನಿಮ್ಮ ಆತ್ಮಬಲವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ಇವೆಲ್ಲವೂ ಏಪ್ರಿಲ್ ತಿಂಗಳ ಒಂದು ಸಾಮಾನ್ಯ ಸರಾಸರಿ ಫಲ ಏನಾಗ್ಬೋದು ಅನ್ನೋದರ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ನಿಮಗೆ ಮಧ್ಯೆ ಆಗಲೇ ಹೇಳಿದ್ದೇನೆ, ಚಂದ್ರನ ರಕ್ಷಣೆ ಬಂದೇ ಬರುತ್ತೆ. ಶುಕ್ರ ಮತ್ತು ಚಂದ್ರನ ರಕ್ಷಣೆ ಮಧ್ಯೆ ಬರುತ್ತೆ ಅಂತ ಹೇಳಿದ್ದೇನೆ. ಆ ಒಂದು ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳು ಇದ್ದಿದ್ರಲ್ಲಿ ಸ್ವಲ್ಪ ಉತ್ತಮ, ಯಾವ ಡೇಟ್ಗಳಲ್ಲಿ ಮತ್ತಷ್ಟು ಕಠಿಣ ಅನ್ನೋದನ್ನು ಸಹ ಗಮನದಲ್ಲಿಟ್ಕೊಂಡು ಈಗ ಡೇಟ್ಗಳಿಗೆ ಅನುಸಾರ ಗಮನಿಸೋಣ. ಆರಂಭದ ನಿಮಗೆ ಏಪ್ರಿಲ್ 1ನೇ ತಾರೀಕು ಅಷ್ಟು ಉತ್ತಮ ಇಲ್ಲ. ಅಲ್ಲಿ ಚಂದ್ರನ ಬರದ ಕೊರತೆ ಇರೋ ಕಾರಣ ಅಲ್ಲಿ ಕಷ್ಟಗಳು ಆಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳು ಆಗುವಂಥ ಸಾಧ್ಯತೆ ಬರುತ್ತೆ. 1ನೇ ತಾರೀಕು ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಎಚ್ಚರಬೇಕು. ಏಪ್ರಿಲ್ 2, 3 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಬೆಂಬಲ ಬರುತ್ತೆ. ನೋಡಿ, ಇದೆಲ್ಲ ಡೇಟ್ಗಳನ್ನು ಖಂಡಿತ ನೋಟ್ ಮಾಡಿಕೊಂಡು ಗಮನದಲ್ಲಿಟ್ಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳು ಆ ದಿನಗಳಲ್ಲಿ ಮಾಡಿಕೊಳ್ಳಿ. ಯಾಕಂದರೆ ಕೇವಲ ಚಂದ್ರನ ಬೆಂಬಲ ನಮಗೆ ಒಂದು ಕಾಪಾಡುತ್ತೆ. ಯಾಕಂದರೆ ಚಂದ್ರನು ತಾಯಿ ಇದ್ದೆ ಅಂತ ಹೇಳ್ತಾರೆ, ಮಾತೃಶಕ್ತಿಯ ಸ್ವರೂಪ. ಹಾಗಾಗಿ ಒಂದು ತಾಯಿಯ ಒಂದು ಅನುಗ್ರಹ ನಿಮಗೆ ಇರುತ್ತೆ. ಒಂದು ರಕ್ಷಣೆ ನಿಮಗೆ 2, 3ರಲ್ಲಿ ವಿಶೇಷವಾದ ಶುಭಫಲಗಳು ಚಂದ್ರನಿಂದ ಆಗಲಿವೆ. ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆದಿದೆ. ಹಿಂದೆ ಆಗದೇ ಇದ್ದಂಥ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈ ದಿನ ಮಾಡ್ಬೋದಾಗಿದೆ. 4, 5, 6, 7 ಅಷ್ಟು ಉತ್ತಮ ಇಲ್ಲ. 4, 5, 6, 7ರಲ್ಲಿ ವಿರುದ್ಧವಾದ ಫಲಗಳಾಗ್ತವೆ. ಮಾತಿನ ಚಕಮಕಿ ಆಗುವಂಥದ್ದು, ಹಣಕಾಸು ನಷ್ಟ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಕಷ್ಟಗಳು ಆಗ್ಬೋದು. ಹಾಗಾಗಿ 4, 5, 6, 7ನ್ನು ನೀವು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಒಳ್ಳೆಯದಲ್ಲ. ಆ ಬಳಿಕ ಬರುವಂಥದ್ದು ನಿಮಗೆ 8, 9, 10, 11, 12 ನಿರಂತರವಾಗಿ 5 ದಿನಗಳೇ ಚಂದ್ರನ ಬೆಂಬಲ ಇರುತ್ತೆ. ಅಲ್ಲಿ ಚಂದ್ರನ ಒಂದು ಷಷ್ಠ ಮತ್ತು ಸಪ್ತಮದ ಸ್ಥಾನವು
ನಿಮಗೆ ಏಪ್ರಿಲ್ 8, 9, 10, 11, 12ರಲ್ಲಿ ವಿಶೇಷವಾದ ಲಾಭ ಶುಭ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ರೆ ಪ್ರಯತ್ನ ಪಡ್ಬೋದು. ಯಾರೋ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ಕೆಲಸ ಮಾಡಬೇಕಾದ್ರೆ ಮಾಡ್ಕೋಬೋದು. ವಿರುದ್ಧ ಲಿಂಗದವರಿಂದ ಲಾಭ ಪರಸ್ಪರ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಇಂದು ನಿಮಗೆ ಪರಸ್ಪರವಾದ ಲಾಭ ಆದಾಯಗಳು ಆಗುವಂಥದ್ದು. ಜೊತೆಗೆ ಹಳೆಯ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ನಿವಾರಣೆ ಆಗಲಿಕ್ಕೆ ಧನ ಬೆಂಬಲ ಸಿಗುವಂಥದ್ದು. ವಿದ್ಯಾರ್ಥಿ ಯುವಕರಿಗೂ ಸಾಧಕರಿಗೂ ಉತ್ತಮ ಫಲಿತಾಂಶ 5 ದಿನಗಳು ಇದಾಗುತ್ತೆ. ಹಾಗಾಗಿ 8, 9, 10, 11 ನೀವು ಸದುಪಯೋಗ ಪಡಿಸಿಕೊಳ್ಳಿ 5 ದಿನಗಳು. ಬೆಳಗ್ಗೆ 13, 14, 15 ಅಷ್ಟು ಉತ್ತಮ ಇಲ್ಲ. 13, 14, 15 ಅಲ್ಲಿ ಕಲಹದ ದಿನ ಆಗಿರುತ್ತೆ. ತುಂಬ ಒಂದು ಕಲಹಗಳು ಬರುವಂಥದ್ದು, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯ ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆ ಬರುವಂಥದ್ದು, ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಕಿರಿಕಿರಿ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಸಹ ಭಯದ ವಾತಾವರಣ ಆಗುತ್ತೆ, ಆರೋಗ್ಯದಲ್ಲಿ ಸಹ ಏರ್ಪಾಡು ಬರ್ಬೋದು. ಹಾಗಾಗಿ 13, 14, 15ರಲ್ಲಿ ತನುಮಾನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ಪ್ರಮುಖ ನಿರ್ಧಾರಗಳಿಗೆ ಒಳ್ಳೆಯದಲ್ಲ. 16, 17 ಅದನ್ನು ಮಿಶ್ರ ಫಲಗಳನ್ನ ಸೂಚನೆ ಮಾಡ್ತಾ ಇದೆ. 16, 17ರಲ್ಲಿ ಸಹ ಹಾಗೆ ನಿಮಗೆ ಆಕಸ್ಮಿಕವಾಗಿ ನಷ್ಟ ಆಗ್ಬೋದು, ಹಣಕಾಸಿನ ಖರ್ಚು ಜಾಸ್ತಿ ಬರ್ಬೋದು, ಅಥವಾ ಯಾರದೋ ಮಾತಿನ ಮೇಲೆ ಹಣವನ್ನು ಕಳೆದುಕೊಳ್ಬೋದು. ಆನ್ಲೈನ್ ವಂಚನೆ ಬಗ್ಗೆ ಎಚ್ಚರ ಗಮನಿಸಬೇಕು. ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಹಾಗೆ ಅಲ್ಲಿ ಏನಾದರೂ ಮಾತಿನ ಚಕಮಕಿ, ಅವಮಾನಕರ ಘಟನೆ ಆಗ್ಬೋದು, ಮೇಲಾಧಿಕಾರಿಗಳಿಂದ ಕಿರುಕುಳ ಬರ್ಬೋದು. ಹಾಗೆ 16, 17 ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಂತರ ಬರುವಂಥ 5 ದಿನ ಅಂದರೆ 18, 19, 20, 21, 22 ನಿರಂತರವಾಗಿ 5 ದಿನಗಳಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನ ಒಂದು ಅವಕಾಶ ಬರಲಿದೆ. ಹಾಗಾಗಿ ಆಗಲೇ ಹೇಳಿದಂತೆ ನಿಮಗೆ ಮಧ್ಯೆ ಚಂದ್ರನೇ ನಿಮ್ಮನ್ನು ಕಾಪಾಡಬೇಕು. ಇತರ ಗ್ರಹಗಳು ನಿಮಗನ್ನು ಯಾವುದೇ ರಕ್ಷಣೆಯನ್ನು ಕೊಡುತ್ತೆ, ಸ್ವಲ್ಪ ಅವಕಾಶ ಕಡಿಮೆ ಇರುತ್ತೆ. ಶುಕ್ರನ ಅನುಗ್ರಹ ಮಧ್ಯೆ ಬರ್ತಾ ಇರುತ್ತೆ. ಅದರಲ್ಲೂ 12ನೇ ತಾರೀಕು ಬೆಳಗ್ಗೆ ಸ್ವಲ್ಪ ಹಣಕಾಸಿನ ಸ್ಟೆಬಿಲಿಟಿ ಎಲ್ಲ ಬರುತ್ತೆ. ಹಾಗಾಗಿ ಈಗ ಬರುವಂಥದ್ದು ಅವಕಾಶ 18, 19, 20, 21, 22 ನಿರಂತರವಾಗಿ 5 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥ ಅವಕಾಶ, ಜಯ ಯಶಸ್ಸು ಸಿಗುವಂಥ ಅವಕಾಶ, ಉದ್ಯೋಗಗಳಿಗೆ ಪ್ರಗತಿ ಆಗುವಂಥದ್ದು, ಅನಿರೀಕ್ಷಿತ ಧನ ಕೈಗೆ ಬರುವಂಥದ್ದು, ಜೊತೆಗೆ ಕೌಟುಂಬಿಕವಾದ ಸಮಸ್ಯೆಗಳಿಗೆ ನಿವಾರಣೆಯಾಗಿ ಉತ್ತಮ ಬಾಂಧವ್ಯ ಮೂಡುವಂಥ ಅವಕಾಶ, ಯುವಕರು ವಿದ್ಯಾರ್ಥಿಗಳಿಗೆ ಸಹ ಉತ್ತಮವಾದ ಒಂದು ಅವಕಾಶಗಳು ಈ ದಿನಗಳಲ್ಲಿ ಸಿಗ್ಬೋದಾಗಿದೆ. 18, 19, 20, 21, 22 5 ದಿನಗಳಲ್ಲಿ. ಬಳಿಕ ಬರುವಂಥ 2 ದಿನಗಳು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 23, 24ರಲ್ಲಿ ಮಿಶ್ರ ಫಲ, ನಾನಾ ರೀತಿಯ ಸಂಕಷ್ಟ, ಹಣಕಾಸಿನ ನಷ್ಟ ಆಗುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ನೀರು ಅಥವಾ ಆಹಾರದಿಂದ ಆರೋಗ್ಯದಲ್ಲಿ ಏರ್ಪೇರು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಜರಬಹುದು. ಹಾಗೆ 23, 24ರಲ್ಲಿ ಸ್ವಲ್ಪ ಸಂಯಮವಾಗಿ ಇರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. 25, 26 ಮತ್ತೊಮ್ಮೆ ನಿಮಗೆ ಚಂದ್ರನಿಂದ ವಿಶೇಷವಾದ ಅನುಗ್ರಹ ಇರುತ್ತೆ. ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನೆಲ್ಲ ಕೊಂಡಿದ್ದಾನೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳೆಲ್ಲ ಆಗಲಿವೆ. ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಮತ್ತೆ ಮುನ್ನಡೆಯಿದೆ. ಇದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಹಲವಾರು ಘಟನೆಗಳು ಆಗ್ಬೋದಾಗಿದೆ. ಇನ್ನು ಅನೇಕ ರೀತಿಯ ಧನ ಆಗಮ ಯೋಗ ಸಹ ಬರುತ್ತೆ 25, 26ರಲ್ಲಿ. 27, 28 ಚಂದ್ರನ ಬಲದ ಕೊರತೆ, ಯಾವುದೇ ರೀತಿಯ ಹಣಕಾಸಿನ ಬಗ್ಗೆ ಎಚ್ಚರ ಇರಬೇಕು. ಆಕಸ್ಮಿಕ ನಷ್ಟ ಆಗ್ಬೋದು, ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿರುದ್ಧವಾಗಿ ಆಗ್ಬೋದು. ಜೊತೆಗೆ ಇತರರಿಂದ ನಿಮಗೆ ಏನಾದರೂ ಮೋಸ ಅಥವಾ ವಂಚನೆ ಆಗುವಂಥ ಘಟನೆಗಳಾಗ್ಬೋದು. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳೇ ಆಗುವಂಥದ್ದು ಇರುತ್ತೆ. ಹಾಗಾಗಿ ಹಣಕಾಸು, ವಸ್ತು, ಒಡವೆ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು 27, 28ರಲ್ಲಿ. 29, 30 ಮತ್ತೊಮ್ಮೆ ಚಂದ್ರನ ವಿಶೇಷವಾದ ಅನುಗ್ರಹ ಸಿಗ್ತಾ ಇದೆ. ಅಲ್ಲಿ 29, 30ರಲ್ಲಿ ಆಕಸ್ಮಿಕ ಲಾಭ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ವೃದ್ಧಿಯಲ್ಲಿ ಎಲ್ಲ ಮುನ್ನಡೆ ಆಗುವಂಥದ್ದು. ವಿದ್ಯಾರ್ಥಿ ಯುವಕರಿಗೆ ಸಹ ಮುನ್ನಡೆ, ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಮನೆಯಲ್ಲಿ ಏನಾದರೂ ಶುಭ ಅವಸರಗಳು, ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶಗಳೆಲ್ಲ ಬರ್ಬೋದು. ಹಾಗಾಗಿ ತಿಂಗಳ ಕೊನೆ 2 ದಿನಗಳು ಸಹ ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ಇವೆಲ್ಲವೂ ಚಂದ್ರನ ಒಂದು ಚಲನೆಗೆ ಅನುಗುಣವಾಗಿ ಮಧ್ಯೆ ನಿಮಗೆ ಬಹಳಷ್ಟು ದಿನಗಳಲ್ಲಿ ಉತ್ತಮ ಫಲ. ಸುಮಾರು ಈ ಏಪ್ರಿಲ್ 16 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಬರುತ್ತೆ. ಅದೇ ನಿಮಗೆ ಒಂದು ಆಶ್ರಯ. ಈಗ ಇತರ ಗ್ರಹಗಳಿಂದ ಅಷ್ಟೊಂದು ಆಶ್ರಯಗಳು ಬರ್ತಿಲ್ಲ. 12ನೇ ತಾರೀಕಿನಿಂದ ತಿಂಗಳ ಕೊನೆವರೆಗೂ ಶುಕ್ರನ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್, ಅಂದರೆ ಸ್ವಲ್ಪ ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಣೆಗೆ ಸಾಧ್ಯ ಆಗ್ಬೋದು. ಅದರ ಹೊರತು ಇತರ ಎಲ್ಲ ಗ್ರಹಗಳು ನಿಮಗೆ ವೈರುಧ್ಯವಾಗಿ ಇರುವಂಥದ್ದು. ಹಾಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳೆ ಬಣ್ಣ, ಸಂಖ್ಯೆ 6ನ್ನು ನೀವು ವೈಟ್ ಅಥವಾ ಬಿಳೆ ಬಣ್ಣ 12ನೇ ತಾರೀಕಿನಿಂದ ತಿಂಗಳ ಕೊನೆವರೆಗೆ ಬಳಸ್ಕೊಳ್ಬೋದು. ಅದೇ ರೀತಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಮಾತ್ರ ನೀವು ಚಂದ್ರನ ಅನುಗ್ರಹ ಇರುವಂಥ ಸ್ನೋ ಮತ್ತು ಹಿಮದ ಬಣ್ಣವನ್ನು ಜೊತೆ ಸಂಖ್ಯೆ 2ನ್ನು ಚಂದ್ರಾನುಗ್ರಹ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಾನು ಆಗಲೇ ಹೇಳಿದಂತೆ ನಿಮಗೆ ರವಿ, ಕುಜ, ಬುಧ, ಗುರು, ಶನಿ, ರಾಹು, ಕೇತು ಎಂಬಂತಹ 7 ಗ್ರಹಗಳು ವಿರುದ್ಧವಾಗಿರ್ಕೊಂಡು ನೀವು ಏನು ಮಾಡಬೇಕಾದ್ರೆ ಖಂಡಿತವಾಗಿ ಈ ದೇವರ ಭಕ್ತಿಯನ್ನು ಮಾಡಲೇಬೇಕು. ಗಣೇಶನ ಭಕ್ತಿ ಮಾಡ್ಬೋದು, ಶಿವನ ಭಕ್ತಿ ಮಾಡ್ಬೋದು, ವಿಷ್ಣು ನಾರಾಯಣರ ಭಕ್ತಿ ಮಾಡ್ಬೋದು, ವೆಂಕಟೇಶ್ವರನ ಅಥವಾ ಹನುಮಾನ್, ಆಂಜನೇಯನ ಭಕ್ತಿ ಮಾಡೋದಾಗಲಿ, ದುರ್ಗಾ ದೇವತೆ ಅಮ್ಮನವರ ಭಕ್ತಿ ಮಾಡೋದಾಗಲಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದಾಗ್ಬೋದು, ಅಥವಾ ಕಾಲಭೈರೇಶ್ವರ, ವೀರಭದ್ರೇಶ್ವರ, ಭುವನೇಶ್ವರ, ಈ ರೀತಿ ನಿಮಗೆ ಯಾವ ರೀತಿ ಅನುಕೂಲವಾಗುವಂಥ ಯಾವುದೇ ದೇವತಾ ಸ್ವರೂಪಗಳ ಭಕ್ತಿಯನ್ನು ಸ್ತೋತ್ರವನ್ನು ಪ್ರತಿನಿತ್ಯ ಹೇಳಲೇಬೇಕಾಗತ್ತೆ. ಶಿವನ ಅಷ್ಟೋತ್ತರ, ವಿಷ್ಣುವಿನ ಅಷ್ಟೋತ್ತರ, ಹನುಮಾನ ಅಷ್ಟೋತ್ತರ, ಶನಿ ಮಹಾರಾಜರ ಸ್ತೋತ್ರ, ಶನಿ ಮಹಾರಾಜರ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಸ್ತೋತ್ರ,
ನವಗ್ರಹ ಪೀಡಾ ಪ್ರಶಸ್ತಿ ಇತ್ಯಾದಿ ಬಹಳಷ್ಟು ಆಯ್ಕೆಗಳಿರುತ್ತೆ. ನಿಮಗೆ ಮನಸ್ಸಿಗೆ ಸಮಾಧಾನ ಕೊಡುವಂಥ ಯಾವುದೇ ರೀತಿ ದೇವತಾ ಸ್ತೋತ್ರ ನವಗ್ರಹಗಳ ಸ್ತೋತ್ರ ಪಠನೆ ಮಾಡಬೇಕು. ಅದೇ ರೀತಿ ಶನಿವಾರದಂದು ಅರಳಿ ಮರದ ಪ್ರದಕ್ಷಿಣೆ, ಶನಿವಾರದಂದು ದಾನ ಧರ್ಮ, ಶನಿವಾರದಂದು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಎಣ್ಣೆಯನ್ನು ಕೊಡೋದಾಗಲಿ, ಶನಿ ಮಹಾತ್ಮರ ದೇವಾಲಯಗಳು ಎಳ್ಳು ಬತ್ತಿನ ಹಚ್ಚೋದಾಗಲಿ, ಈ ರೀತಿ ನಾನಾ ರೀತಿಯ ಉಪಕ್ರಮಗಳಿರ್ತವೆ, ಅದನ್ನು ನೀವು ಮಾಡ್ಬೋದು. ಅದೇ ರೀತಿ ಶನಿವಾರದಂದು ಯಾರಿಗೆ ಆರ್ಥಿಕವಾದ ಉತ್ತಮ ಸ್ಥಿತಿ ಅಂಥ ಮೀನರಾಶಿಯವರು ಸ್ವಲ್ಪ ಬಡ ಬಗ್ಗರಿಗೆ, ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಸ್ವಲ್ಪ ಮಟ್ಟಿಗೆ ಈ ದಾನವನ್ನಾಗಲಿ ಅಥವಾ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ದಾನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಅವಲಂಬಿಸ್ಕೊಳ್ಬೇಕು. ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮರಿಬೇಡಿ, ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇವೆಲ್ಲವೂ ಮಾಡಿದರೆ ನಿಮಗೆ ಆತ್ಮಬಲ ವೃದ್ಧಿ ಆಗುತ್ತೆ. ಆದಿತ್ಯದ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಆ ಒಂದು ಮನೋಬಲ, ಧೈರ್ಯ ಬಲ ಎಲ್ಲ ಚೆನ್ನಾಗಿ ಆಗುತ್ತೆ. ಹಾಗೆ ಎಲ್ಲ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಈ ವಿಶೇಷವಾದ ಶುಭಫಲಗಳು ಸಿದ್ಧಿಯಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.